यस्येहोन्मया ततश्चार्थेषु विज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजोवारिहृदां यथा विनिमयो यत्र त्रिसर्गो वृषा धाम्ना स्वेन सदा निरस्तकुहकं सत्यं परं धीमहि ಶ್ರೀಗುರುಭ್ಯೋ ನಮಃ. ಶುಕಾಚಾರ್ಯರು ಪರೀಕ್ಷಿತನಿಗೆ ಕೃಷ್ಣನ ಕಥೆಯನ್ನು ವಿಶೇಷವಾಗಿ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲಿ ಕೃಷ್ಣ ನಳಕೂಬರ ಮಣಿಗ್ರೀವ ಅವರಿಗೆ ಸದ್ಗತಿಯನ್ನು ಕರುಣಿಸಿದ, ಧುನಿಚಮು ಅವರನ್ನು ಸಂಹಾರ ಮಾಡಿದ. ಈ ಗೋಕುಲದಲ್ಲಿ ಮತ್ತೆ 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 ಕೆಲ ಅವಘಡಗಳನ್ನು ಇರ್ತಾನೆ ಇದೆ. ಅದಕ್ಕೋಸ್ಕರ ಎಲ್ಲ ಗೋಪಾಲಕರು ಸೇರಿದರು. ಏನು ಮಾಡೋಣ ಅಂತ ಯೋಚನೆಯನ್ನು ಮಾಡಿದರು. ಆಗ ಅವರಲ್ಲಿ ವೃದ್ಧರು ಇಲ್ಲಿಂದ ವೃಂದಾವನಕ್ಕೆ ಹೋಗೋಣ ಅಂತ ಹೇಳಿದ್ದು ಭಾಗವತದಲ್ಲಿ ಕಾಣಿಸ್ತದೆ. ಆದರೆ ಹರಿವಂಶ ಸ್ವಲ್ಪ ವಿಶೇಷವಾಗಿ ತಿಳಿಸ್ಕೊಂಡು ಹೋಗ್ತದೆ. ಕೃಷ್ಣನಿಗೆ ಗೋಕುಲ ಬೇಸರವನ್ನು ಉಂಟು ಮಾಡಿತ್ತು ಅಂತ ಹೇಳಿದ್ರು ಹರಿವಂಶ. ಕಾರಣ ಏನಂತ ಹೇಳಿದ್ರೆ, ಅಲ್ಲಿಂದ ಮರಗಳನ್ನೆಲ್ಲ ಕಡ್ದಾಕಿದ್ರು. ಮರಗಳನ್ನೆಲ್ಲ ಕಡ್ದಾಕಿದ್ರು ಯಾಕಂದರೆ ಮನುಷ್ಯರು ಹೆಚ್ಚು ದಿನ ಒಂದು ಕಡೆ ಇದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಪರಿಸರವನ್ನೆಲ್ಲ ಹಾಳು ಮಾಡುವುದು ಖಚಿತ. ಕೃಷ್ಣನಿಗೆ ಅಲ್ಲಿ ಅಷ್ಟು ಖುಷಿ ಆಗ್ತಾ ಇರಲಿಲ್ಲಂತೆ. ಯಾಕಂದರೆ ಹಸುಗಳಿಗೆ ಮೇಲಿಕ್ಕೆ ಹುಲ್ಲಿಲ್ಲ. ಹರಿವಂಶದಲ್ಲಿ ಬರ್ತದೆ, ಕೃಷ್ಣ ಹೇಳ್ತಾನೆ ಬಲಭದ್ರನಿಗೆ, ಅಣ್ಣ ಎಲ್ಲೂ ಹುಲ್ಲಿಲ್ಲ, ಏನೇನಾದ್ರೂ ಅಲ್ಲಲ್ಲಲ್ಲಿ ಹುಲ್ಲು ಬೆಳೆದಿದೆ. ಯಾಕಂದರೆ ಗೋವುಗಳ ಮೂತ್ರದಿಂದಾಗಿ ಬೆಳೆದಿದೆ ಅಷ್ಟೇ, ಅದಕ್ಕಿಂತ ಹೆಚ್ಚಿಲ್ಲ. ಅದಕ್ಕೆ ಇಲ್ಲಿ ಇರ್ಲಿಕ್ಕೆ ಅಷ್ಟು ಇಷ್ಟ ಆಗ್ತಾ ಇಲ್ಲ, ಅದಕ್ಕೆ ಬೇರೆ ಕಡೆ ಹೋಗೋಣ ಅಂತ. ಬೇರೆ ಕಡೆ ಹೋಗ್ಲಿಕ್ಕಾದ್ರೂ ಗೋಪಾಲಕರಿಗೆ ಇಲ್ಲೇ ಇಷ್ಟ ಆಗೋದು. ಗೋಕುಲ ಬಹಳ ಇಷ್ಟ ಆಗಿದೆ. ಅದಕ್ಕೆ ಅವರನ್ನು ಇಲ್ಲಿಂದ ಕಳಿಸ್ಬೇಕು ಅಂತ ತೋಳಗಳನ್ನು ಸೃಷ್ಟಿ ಮಾಡಿದ ಅಂತ ಹೇಳ್ತಾರೆ. ಇದು ಹರಿವಂಶದಲ್ಲಿ ಬರುವಂಥದ್ದು. ರೋಮ ರೋಮ ಕೂಪ ಕೋಟಿ ಮೃಗಂಗಳ ನಿರ್ಮಿಸಿ ಗೋಪಾಲದ ತೆರಳಿಸಿದ. ಅದನ್ನೇ ಲಕ್ಷ್ಮೀ ಶೋಭಾನಲ್ಲಿ ಹೇಳ್ತೇವೆ. ಅದರಲ್ಲಿ ಯಾವಾಗ ತೋಳಗಳು ಬಂದು, ತೋಳಗಳು ಹರಿವಂಶ ಅಂತ ಹೇಳ್ತಾರೆ, ಎಲ್ಲ ತೋಳಗಳಿಗೆ ಶ್ರೀವತ್ಸ ಇತ್ತು, ಶ್ರೀವತ್ಸ ಚಿಹ್ನೆ ಇತ್ತು ಅಂತ ಎಲ್ಲ ಬಂದಿದೆಯಂತೆ. ಅವುಗಳ ಕಾಡು ತಡ್ಕೊಳ್ಳಿಕ್ಕಾಗದೆ ಎಲ್ಲರೂ ಅಲ್ಲಿಂದ ಹೊರಟಿದ್ದಾರೆ. ಎಲ್ಲಿಗೆ? ಅವನ ಕೃಷ್ಣ ಹೇಳ್ತಾನೆ ವೃಂದಾವನಕ್ಕೆ ಹೋಗೋಣ. ಗೋವರ್ಧನಗಿರಿಯ ಬಳಿಯಲ್ಲಿರುವಂಥದ್ದು, ಯಮುನಾ ನದಿಯ ತೀರದಲ್ಲಿ ಭಾಂಡೀರ ವೃಕ್ಷ, ಈ ರೀತಿ ಅತ್ಯಂತ ರಮಣೀಯವಾದ ಜಾಗ, ಅಲ್ಲಿ ಹೋಗೋಣ ಅಂತ ಆಯಿತು ಅಂತ ಎಲ್ಲರೂ ಕೂಡ ಸಾಮಾನು ಸರಂಜಾಮುಗಳನ್ನೆಲ್ಲ ಕಟ್ಟಿಕೊಂಡು ಹೊರಟಿದ್ದಾರೆ. ಗಾಡಿಯಲ್ಲೆಲ್ಲ ಹೆಣ್ಮಕ್ಳನ್ನು ಕೂರಿಸಿಕೊಂಡು ಗಂಡಸರ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ಹಿಂದೆ ಮುಂದೆ ಎಲ್ಲ. ಮಧ್ಯದಲ್ಲಿ ಸ್ತ್ರೀಯರು, ಎಲ್ಲರಿಗಿಂತ ನಡುವೆ ಕೃಷ್ಣ ಇದ್ದಾನೆ. ಕೃಷ್ಣನ ಇಟ್ಕೊಂಡು ಆಶ್ಚರ್ಯ ಏನಂದರೆ, ಎಲ್ಲ ಕುಟುಂಬ ಸ್ತ್ರೀಯರು ಗೋಪಾಲಕರು ಹೋಗಬೇಕಾದ್ರೆ ಮಾತಾಡೋದು ಕೃಷ್ಣನ ಬಗ್ಗೆ, ಕೃಷ್ಣನ ಲೀಲೆಯನ್ನು ತಾವು ಹಾಡ್ತಾ ಹೋಗ್ತಾ ಇದ್ದಾರಂತೆ ಎಲ್ಲರೂ ಕೂಡ. ಹೀಗೆ ಹೋಗಿ ವೃಂದಾವನವನ್ನು ಸೇರಿಕೊಂಡು, ವೃಂದಾವನವನ್ನು ಹೋಗಿ ಸೇರಿದ ಮೇಲೆ ಕೃಷ್ಣ ತಾನು ವತ್ಸಪಾಲನ, ಅಂದರೆ ಕರುಗಳನ್ನು ಕಾಯುವವನು ಕೃಷ್ಣನ. ಅಂದರೆ ಮೊದಲೇ ಹಸುಗಳನ್ನು ಕಾಯುವುದಲ್ಲ, ಗೋಪಾಲ ಅಲ್ಲ, ವತ್ಸಪಾಲನ ಅಂದಂತೆ ಕೃಷ್ಣ. ವತ್ಸಪಾಲನಾಗಿ ಕರುಗಳನ್ನು ತಾನು ಕಾಯ್ದುಕೊಂಡು ಹೋಗ್ತಾ ಇದ್ದಾನೆ. ಒಮ್ಮೆ ಹೀಗೆ ಆ ವೃಂದಾವನದಲ್ಲಿ ಕರುಗಳನ್ನು ಕಾಯ್ತಾ ಇರುವಂತಹ ಸಂದರ್ಭದಲ್ಲಿ ಒಬ್ಬ ಹಸುರ ಅಲ್ಲಿ ಬಂದು ಸೇರಿಕೊಂಡ. ಯಾವ ರೂಪದಲ್ಲಿ ಅಂತ ಹೇಳಿದ್ರೆ, ಒಂದು ಕರುವಿನ ರೂಪದಲ್ಲಿ ಬಂದು ಸೇರಿಕೊಂಡಿದ್ದಾನೆ. ಕೃಷ್ಣನಿಗೆ ಗೊತ್ತಾಯಿತು. ಕೃಷ್ಣ ಕೂಡಲೇ ಅಣ್ಣನಿಗೆ ತೋರಿಸ್ತಾನೆ, ಬಲಭದ್ರನಿಗೆ, ನೋಡೋಣ ಅಲ್ಲೊಬ್ಬ ದೈತ್ಯ ಬಂದು ಸೇರಿಕೊಂಡಿದ್ದಾನೆ. ಯಾಕಂದರೆ ಅದು ಮಾಮೂಲಿ ಕರುವಿನ ಹಾಗೆ ಇರಲಿಲ್ಲ, ಅದು ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ತಾ ಇತ್ತು. ಇವನು ಕರುವಿನ ರೂಪದಿಂದ ಕೃಷ್ಣನನ್ನು ಕೊಲ್ಲಿಗೆ ಬಂದವನು. ಕೂಡಲೇ ಕೃಷ್ಣನಿಗೆ ಗೊತ್ತಾಯಿತು. ಕೃಷ್ಣ ಆ ಕರುವಿನ ಕಾಲನ್ನು ಹಿಡ್ಕೊಂಡು ಅದನ್ನು ತಿರುಗಿಸಿ ಹೊಡೆದಿದ್ದಾನಂತೆ. ಅಲ್ಲೊಂದು ಬೇಲದ ಮರ ಅದಕ್ಕೆ ಹೊಡೆದು ಆ ವತ್ಸಾಸುರ ಅಲ್ಲೇ ಸತ್ತೋಗಿದ್ದಾನಂತೆ. ನಿಜವಾಗ್ಲೂ ಇವನಿಗೆ ರುದ್ರನ ವರ ಅಂತ ಹೇಳಿ, ಶಿವನ ವರದಿಂದ ಅವಧ್ಯನಾಗಿದ್ದವನು. ಅವನನ್ನು ಕೊಂದು ಮುಗಿಸಿದ. ಅದರಿಂದಾಗಿ ಎಲ್ಲ ಬೇಲದ ಹಣ್ಣೆಲ್ಲ ಕೆಳಗೆ ಬಿದ್ದಿದೆಯಂತೆ, ಕಪಿತ್ತ ಫಲ. ಎಲ್ಲ ಗೋಪಾಲಕರ ಖುಷಿ. ಆಮೇಲೆ ಎಲ್ಲರೂ ಯಮುನಾ ನದಿಗೆ ನೀರು ಕುಡಿಲಿಕ್ಕೋಸ್ಕರ ಹೋಗಿದ್ದಾರೆ. ಅಲ್ಲಿ ಇನ್ನೊಬ್ಬ ಬಕಾಸುರ, ಬಕರೂಪದಲ್ಲಿ, ಅಂದರೆ ಬಕಪಕ್ಷಿಯ ರೂಪದಲ್ಲಿದ್ದಂತಹ ಅಸುರ, ಇವನಿಗೆ ಷಣ್ಮುಖನ ವರ ಅಂತ ಹೇಳ್ತಾರೆ. ಷಣ್ಮುಖನ ವರದಿಂದಾಗಿ ಇವನು ಅವಧ್ಯ, ಅಂದರೆ ಎಲ್ಲ ದೈತ್ಯರಲ್ಲಿರುವಂತಹ ದೊಡ್ಡಸ್ತಿಗೆ ಏನು ಅಂತ ಹೇಳಿದ್ರೆ ಅವರ ಆ ದೇವತೆಗಳ ವರ, ಈ ದೇವತೆಗಳ ವರ. ಈ ವರದಿಂದಾಗಿ ತಾವು ಸಾವಿಲ್ಲದವರಾಗ್ತೇವೆ. ಅದರದ್ದೆಲ್ಲವೂ ತಾತ್ಕಾಲಿಕ ಅಂತ ತೋರಿಸ್ತಾ ಇದ್ದಾರೆ. ಉಳಿದ ಯಾವ ದೇವತೆಗಳ ವರವೂ ಕೂಡ ಶಾಶ್ವತ ಅಲ್ಲ, ಎಲ್ಲವೂ ತಾತ್ಕಾಲಿಕ. ಕೇವಲ ಭಗವಂತನ ಅನುಗ್ರಹ ಮಾತ್ರ ಶಾಶ್ವತವಾಗಿರುವಂಥದ್ದು. ಆ ಬಕಾಸುರ ತಾನು ಕೃಷ್ಣನನ್ನು ಕೊಲ್ಲಿಗೆ ಬಂದಂತೆ. ತನ್ನ ಎರಡೂ ಕೊಕ್ಕುಗಳನ್ನು ಹೀಗೆ ಅಗಲ ಮಾಡಿಕೊಂಡು ಬಂದವನೇ ಕೃಷ್ಣನ ನುಂಗಿ ಬಿಟ್ಟನು. ಕೃಷ್ಣನ ನುಂಗಿದಾಗ ಎಲ್ಲ ಗೋಪಾಲಕರಿಗೆ ಆಶ್ಚರ್ಯ ಅಂತೆಯೋ
ಕೃಷ್ಣನ ಒಳಗೆ ಇಟ್ಕೊಳ್ಳಿಕ್ಕಾಗಲೇ ಇರೋದು. ಕೃಷ್ಣ ಸುಡ್ತಾ ಇದ್ದಾನೆ, ಮತ್ತೆ ಹೊರಗಾಗ್ತಾನೆ. ಕೃಷ್ಣನಾದರೂ ಅವರ ಎರಡೂ ಕೊಕ್ಕನ್ನು ಹಿಡ್ಕೊಂಡು ಆ ಕೊಕ್ಕನ್ನು ಸೀಳಿ ಷಣ್ಮುಖನ ವರದಿಂದ ಅವಧ್ಯನಾಗಿದ್ದಂತಹ ಅವನನ್ನು ಕೂಡ ಕೊಂದು ಮುಗಿಸಿದ. ಹೀಗೆ ಆ ಬಕಾಸುರನನ್ನ, ಇನ್ನೊಬ್ಬ ಬಕಾಸುರ ಬೇರೆ ಇದ್ದಾನೆ, ಅವನು ಭೀಮಸೇನ, ಅವನು ಅಸುರ, ಇವನು ಬಕಪಕ್ಷಿಯ ರೂಪದಲ್ಲಿ ಇದ್ದವನು. ಹೀಗೆ ಆ ಬಕಾಸುರನನ್ನ ಕೊಂದು ಕೃಷ್ಣ ತಾನು ಸಂಜೆ ವೃಂದಾವನದಲ್ಲಿ ಬರ್ತಾನೆ. ಬಂದಾಗ ಎಲ್ಲರೂ ಕೂಡ ಗೋಪಾಲಕರಿಗೆ ದಿನಕ್ಕೊಂದೊಂದು ಅನುಭವ. ಕೃಷ್ಣನೊಟ್ಟಿಗೆ ಹೋದರೆ ಅದಕ್ಕೆ ಅವರೆಲ್ಲ ಹೋಗಿ ಹೇಳಿದ್ರೆ, ಇವತ್ತು ಕೃಷ್ಣ ಈ ರೀತಿ ಮಾಡಿದ ಗೊತ್ತಾ, ಇವತ್ತು ಕೃಷ್ಣ ಈ ರೀತಿ ಮಾಡಿದ ಗೊತ್ತಾ. ಎಲ್ಲ ಗೋಪಾಲಕರಿಗೂ ಗೋಪಿಕಾಸ್ತ್ರೀಯರು ಇವು ಕೃಷ್ಣನ ಬಗ್ಗೆ ಇನ್ನೂ ಭಕ್ತಿ ಹೆಚ್ಚಾಗ್ತಾ ಇದೆ. ಆ ಕೃಷ್ಣನ ಎಲ್ಲ ಲೀಲೆಗಳನ್ನು ಕೇಳ್ತಾ ಹೆಚ್ಚಾಗ್ತಾ ಇದೆ ಅಂತ ಭಕ್ತಿ. ಕೃಷ್ಣನಾದರೂ ದಿನಾಗಲೂ ಆ ಕರುಗಳನ್ನು ಹೊಡ್ಕೊಂಡು ಹೋಗ್ತಾನೆ. ಅದೇ ಕಾಯ್ದನ ವತ್ಸವಗನಿ ಕಾಯ್ದನ, ಇದನ್ನೇ ವಿಜಯದಾಸರು ಬಹಳ ಚೆನ್ನಾಗಿ ಹೇಳ್ತಾರೆ. ಕೃಷ್ಣ ಒಂದು ಕರುಗಳನ್ನು ಕಾಯ್ತಾನೆ ಅಂತ ಹೇಳಿದ್ರೆ, ಅಜಗಳಿಂದ ಕರುಗಳು ಗಜಗಳಂತೆ ಆದವು. ಆನೆ ಮರಿಯಾಗಿ ಆಗ್ತಾ ಇದ್ದದ್ದು ಒಂದು ಕರುಗಳು. ಅಂದರೆ ಅಷ್ಟು ಚೆನ್ನಾಗಿ ಕೃಷ್ಣ ಆ ಕರುಗಳನ್ನು ಕಾಯ್ತಾ ಇದ್ದ. ನಂತರ ಗೋಪಾಲನಾದ, ವತ್ಸಪಾಲನಾಗಿದ್ದಂತಹ ಕೃಷ್ಣ ಗೋಪಾಲನಾದ. ಗೋಪಾಲನಾಗಿ ಆ ಹಸುಗಳನ್ನೆಲ್ಲ ತಾನು ಕರ್ಕೊಂಡು ಹೋಗ್ತಾನಂತೆ. ಇವರೆಲ್ಲ ಕೃಷ್ಣನ ಸ್ನೇಹಿತರು, ಅಂಥವರೆಲ್ಲ ಕೃಷ್ಣನೊಟ್ಟಿಗೆ ಬರ್ತಾರೆ. ಕೃಷ್ಣ ಆ ಎಲ್ಲ ಗೋವುಗಳನ್ನು ಮೇಲಿಗೆ ಬಿಡ್ತಾನೆ. ಮೇಲಿಗೆ ಬಿದ್ದು ಮಧ್ಯಾಹ್ನ ತಾನು ಆಹಾರವನ್ನು ಸ್ವೀಕಾರ ಮಾಡಿ ಕೃಷ್ಣ ಮಲ್ಕೊಳ್ತಾನೆ. ರಾತ್ರಿ ಸಂಜೆ ಅಲ್ಲ ಮಧ್ಯಾಹ್ನ ಮಲ್ಕೊಂಡಾಗ ಎಲ್ಲ ಗೋಪಾಲಕರು ಅಂದರೆ ಬರೀ ದನಕಾಯವರು ಅಂತ ಅಷ್ಟೇ ಅಲ್ಲ, ಮತ್ತು ಕೃಷ್ಣನ ಸೇವೆಗಾಗಿ ಬಂದಂತಹ ಪುಣ್ಯಾತ್ಮರು ಋಷಿಮುನಿಗಳು ಪಾದ ಸಂವಾಹನಂ ಚಕ್ರು ಕೇಚಿತ್ತಸ್ಯ ಮಹಾತ್ಮನಃ ಅಪರೇ ಕ್ಷತಪಾಪ್ಮಾನಃ ವ್ಯಜನೇ ಸಮಬೀಜನತ್ ಅಂತ ಹೇಳ್ತಾರೆ. ಎಂಥ ಭಕ್ತರು ಕೃಷ್ಣನ ಗೋಪಾಲಕರು ಅಂದರೆ, ಕೃಷ್ಣ ಮಲ್ಕೊಂಡ ಅಂತ ಹೇಳಿದ್ರೆ ಕೆಲವು ಗೋಪಾಲಕರು ಬಂದು ಕೃಷ್ಣನ ಪಾದ ತಾವು ಒತ್ತುತ್ತಾರೆ. ಇನ್ನು ಕೆಲವರು ಅಲ್ಲೇ ಯಾವುದೋ ಎಲೆ ಮುಂತಾದ ಮಾಡಿದರೆ ಅದರಿಂದ ಕೃಷ್ಣನಿಗೆ ಗಾಳಿ ಹಾಕ್ತಾರೆ. ಅನ್ಯೇ ತದನುರೂಪಾಣಿ ಮನೋಜ್ಞಾನಿ ಮಹಾತ್ಮನಃ ಗಾಯಂತಿ ಸ್ಮ ಮಹಾರಾಜ ಸ್ನೇಹ ಕ್ಲಿನ್ನತಿಯ ಶನೈ. ಇನ್ನು ಕೆಲವರು ಆ ಕೃಷ್ಣನಿಗೆ ನಿದ್ರೆ ಬರಲಿಕ್ಕೆ ಜೋಜೋ ಹಾಡ್ತಾರೆ. ಜೋಜೋ ಶ್ರೀ ಕೃಷ್ಣ ಪರಮಾನಂದ, ಈ ರೀತಿ ಜೋಜೋ ಹಾಡ್ತಾರಂತೆ. ವಾಸ್ತವಿಕವಾಗಿ ಎಷ್ಟು ಜೊತೆ ಹೇಳ್ತಾರೆ ಅಂದರೆ ಮನೋಜ್ಞಾನಿ ಬಹಳ ಚೆನ್ನಾಗಿ ಆಡ್ತಾ ಇದ್ರಂತೆ, ನಿಧಾನವಾಗಿ ಆಡ್ತಾ ಇದ್ರಂತೆ. ಯಾಕಂದರೆ ಕೃಷ್ಣನಿಗೆ ನಿದ್ರೆ ಬರಬೇಕು ಅನ್ನೋದು ಎಚ್ಚರ ಆಗಬಾರದು. ಹೀಗೆ ಇನ್ನೊಬ್ಬ ಬಂದು ಕೃಷ್ಣನಿಗೆ ತನ್ನ ಕಾಲನ್ನೇ ದಿಗ್ಗು ಮಾಡಿಕೊಡ್ತಾ ಇದ್ದಾರೆ. ಹೀಗೆ ಆ ಎಲ್ಲ ಗೋಪಾಲಕರು ಕೃಷ್ಣನ ಅಷ್ಟು ಸೇವೆಯನ್ನು ಮಾಡ್ತಾ ಇದ್ರು ಅಂತೇಳಿ ಪ್ರತಿಯೊಬ್ಬರು ಕೂಡ. ಹೀಗೆ ವೃಂದಾವನದ ಗೋಪಿಕಾಸ್ತ್ರೀಯರಿರ್ಬೋದು, ಗೋಪಾಲಕರಿರ್ಬೋದು, ಗಿಡ ಮರಗಳಿರ್ಬೋದು, ಬಳ್ಳಿ ಇರ್ಬೋದು, ಪ್ರತಿಯೊಂದು ಕೂಡ ಕೃಷ್ಣನಿಂದ ಪರಮ ಪಾವನವಾಗ್ತಾ ಇದ್ರು. ಒಮ್ಮೆ ಕೃಷ್ಣ ಹೀಗೆ ಗೋವುಗಳನ್ನು ಹೊಡ್ಕೊಂಡು ಹೋಗಿದ್ದಾನೆ. ಹೊಡ್ಕೊಂಡು ಹೋಗಿದ್ದಾಗ ಅಲ್ಲೊಂದು ವನ, ತಾಳೆ ವನ, ಅಂದರೆ ತಾಳೆ ಹಣ್ಣು ಕೂಡಿರುವಂತಹ ವನ, ತಾಳಿಗೊಂಡ ಅಂತ ಹೇಳ್ತಾರೆ, ಅದರ ವನ. ಆದರೆ ಒಳಗೆ ಯಾರೂ ಹೋಗ್ಲಿಕ್ಕಿಲ್ಲ. ಯಾಕೆ ಅಂದರೆ ಅಲ್ಲೊಬ್ಬ ಇದ್ದಾನೆ ಧೇನುಕಾಸುರ, ಕತ್ತೆಯ ರೂಪದಲ್ಲಿರುವಂತಹ ಅಸುರ. ಯಾರನ್ನು ಒಳಗೆ ಹೋಗ್ಲಿಕ್ಕೆ ಬಿಡೋಲ್ಲ. ಬೇಕಾದಷ್ಟು ಹಣ್ಣುಗಳಿದೆ. ಎಲ್ಲ ಕೃಷ್ಣನ ಸ್ನೇಹಿತರು ಹೇಳಿದ್ದಾರೆ, ಕೃಷ್ಣ ಒಳಗೋಗೋಣ, ಆ ಹಣ್ಣುಗಳನ್ನೆಲ್ಲ ತಿನ್ನೋಣ. ಯಾಕಂದರೆ ಕೃಷ್ಣ ಇದ್ದಾನೆ ಅಂತ ಹೇಳಿದ್ರೆ ನಾವು ಏನಾದರೂ ಮಾಡ್ಬೋದು, ನಮಗೆ ಯಾವುದೂ ತೊಂದರೆ ಇಲ್ಲ ಅಂತ ಗೋಪಾಲಕರಿಗೆ ಅಷ್ಟು ನಂಬಿಕೆ ಕೃಷ್ಣನ ಬಗ್ಗೆ. ಆಯಿತು ಅಂತ ಹೇಳ್ತಾರೆ, ಕೃಷ್ಣ ಬನ್ನಿ ಹೋಗೋಣ. ತಾರವನದ ಒಳಗೆ ಪ್ರವೇಶ ಮಾಡಿದ್ದಾರೆ. ತಾರದ ವನ ಒಳಗೆ ಯಾವಾಗ ಪ್ರವೇಶ ಮಾಡಿದರೂ ಕೂಡಲೇ ಧೇನುಕಾಸುರನಿಗೆ ಗೊತ್ತಾಯಿತು. ಧೇನುಕಾಸುರ ತನ್ನ ಎಲ್ಲ ಸಹಚರರೊಂದಿಗೆ ಬಂದಿದ್ದಾನಂತೆ. ಕತ್ತೆಗಳು ಸಾಲಾಗಿ ಬಂದಿದೆಯಂತೆ. ಯಾವಾಗ ಬರ್ತಾ ಇದ್ದಾರೆ ಕೂಡಲೇ ಬಲಭದ್ರನಿಗೆ ಕೃಷ್ಣ ಹೇಳ್ತಾನೆ, ಅಣ್ಣ ನಿನ್ನ ಅತಿಥಿಗಳು ಬರ್ತಾ ಇದ್ದಾರೆ. ಬಲಭದ್ರನಿಗೆ ಕೋಪ ಬಂದಂತೆ. ಆ ಎಲ್ಲ ಧೇನುಕಾಸುರನ ಕಡೆಯವರು ಧೇನುಕಾಸುರ ಬರ್ತಾ ಇರೋದನ್ನು ನೋಡಿ ಧೇನುಕಾಸುರ ಬಂದು ಕತ್ತೆ ಯಾವತ್ತೂ ಹಿಂದಿನ ಕಾಲಿನಿಂದ ಒದಿಲಿಕ್ಕೋಸ್ಕರ ಕಾಲನ್ನು ಎತ್ತಿದ. ಆ ಕಾಲನ್ನು ಹಿಡ್ಕೊಂಡನು ಬಲಭದ್ರ. ಹಿಡ್ಕೊಂಡು ಗರ ತಿರುಗಿಸಿ ಒಂದು ತಾಳೆ ಮರಕ್ಕೆ ಹೊಡೆದಿದ್ದಾನೆ. ಆ ತಾಳೆ ಮರಕ್ಕೆ ಹೊಡೆದ ರಭಸ ಯಾವ ರೀತಿ ಇತ್ತು ಅಂದರೆ ಧೇನುಕಾಸುರನ ಕಥೆಯನ್ನು ಮುಗಿತಲ್ವ. ಧೇನುಕಾಸುರ ಸತ್ಯ ಹೋದ, ಆದರೆ ಆ ಹೊಡೆತದ ರಭಸಕ್ಕೆ ಆ ತಾಳೆ ಮರ ಮುರಿದು ಬಿದ್ದಿದೆಯಂತೆ, ತುಂಡಾಗಿ ಬಿದ್ದಿದೆಯಂತೆ. ತುಂಡಾಗಿ ಹಾಗೆ ಬಿದ್ದಿಲ್ಲ, ಇನ್ನೊಂದು ತಾಳೆ ಮರಕ್ಕೆ ಹೊಡೆದು ಬಿದ್ದಿದೆಯಂತೆ. ಆ ತಾಳೆ ಮರ ಇನ್ನೊಂದು ತಾಳೆ ಮರಕ್ಕೆ ಹೊಡೆದು ಬಿದ್ದಿದೆಯಂತೆ. ಆ ತಾಳೆ ಮರ ಇನ್ನೊಂದು ತಾಳೆ ಮರಕ್ಕೆ, ಈ ರೀತಿ 106 ತಾಳೆ ಮರಗಳು ಒಂದೇ ಸಲಕ್ಕೆ ತಾವು ಹೊಡೆದು ಕೆಳಗೆ ಬಿದ್ದಿದ್ದಾವೆ.
ಎಲ್ಲ ಗೋಪಾಲಕರ ಖುಷಿಯೂ ಖುಷಿ. ಯಾಕಂದರೆ ಎಲ್ಲ ಆ ತಾಳೆ ಹಣ್ಣು ಒಟ್ಟಿಗೆ ಸಿಗ್ತಾ ಇದೆಯಲ್ವಾ. ಇನ್ನು ಉಳಿದ ಏನು ಅನುಚರರು ಬಂದಿದ್ದಾರೆ, ಆ ಧೇನುಕಾಸುರನ ಕಡೆಯವರನ್ನು ಅವರನ್ನೆಲ್ಲ ಮುಗಿಸಿದ್ದಾನೆ ಬಲಭದ್ರ. ಹೀಗೆ ಆ ತಾಳೆ ವನವನ್ನು ಎಲ್ಲರಿಗೂ ಸಾರ್ವಜನಿಕರಿಗೆ ಮುಕ್ತರನ್ನಾಗಿ ಮಾಡ್ತಾರೆ. ಅಲ್ಲಿ ತನಕ ತಂದು ಅಂತಲೇ ಮಾಡ್ಕೊಂಡು ಕೂತಿದ್ದವ ಧೇನುಕಾಸುರ. ವಾದಿರಾಜರು ಭಾಳ ಚೆನ್ನಾಗಿ ನಾವು ಒಂದು ವಿಷಯವನ್ನು ರುಕ್ಮಿಣಿ ಶ್ರೀಜಯಲ್ಲಿ ತಿಳಿಸ್ತಾರೆ. ಹೌದು, ಧೇನುಕಾಸುರನೇನೇನೋ ಕೊಂದದ್ದು ಸರಿ, ತಾಳೆ ಮರವನ್ನು ಯಾಕೆ ಮರಿಬೇಕಿತ್ತು? 100 ತಾಳೆ ಮರವನ್ನು ಯಾಕೆ ಮರಿಬೇಕಿತ್ತು? ಅದು ಸುಮ್ಮನೆ ವ್ಯರ್ಥ ಅಲ್ವಾ, ವೇಸ್ಟ್ ಅಲ್ವಾ ಅಂತ ಕಾಣುತ್ತೆ. ಅದಕ್ಕೆ ವಾದಿರಾಜರು ಬಹಳ ಚೆನ್ನಾಗಿ ಉತ್ತರ ಕೊಡ್ತಾರೆ. ಯಾರು ಭಗವದ್ ದ್ವೇಷಿಗಳಿದ್ದಾರೆ, ಯಾರು ದುಷ್ಟರಿದ್ದಾರೆ, ಅವರಿಗೆ ಆಶ್ರಯ ಕೊಟ್ಟರೆ ಇದೇ ಗತಿಯಾಗುತ್ತೆ. ತಾಳೆ ಮನ ಆ ಧೇನುಕಾಸುರನಿಗೆ ಆಶ್ರಯ ಕೊಡ್ತು, ಇರಲಿಕ್ಕೆ ಜಾಗ ಕೊಡ್ತು ನೋಡಿ, ಅದರಿಂದಾಗಿ ಅದು ಶಿಕ್ಷೆ ಅನುಭವಿಸಬೇಕಾಯಿತು. ಅದಕ್ಕೆ ಯಾವತ್ತೂ ದುಷ್ಟರಿಗೆ ಆಶ್ರಯ ಕೊಡಬಾರದು. ದುಷ್ಟರಿಗೆ ಆಶ್ರಯ ಕೊಟ್ಟರೆ ಇದೇ ಕಥೆಯನ್ನು ತಿಳಿಸ್ಕೊಂಡು ಹೀಗೆ ಕೃಷ್ಣ ಧೇನುಕಾಸುರ ಭಂಜನ. ನಿಜವಾಗಲೂ ಕೂಡ ಕೃಷ್ಣಾಷ್ಟಮದಲ್ಲಿ ಧೇನುಕಾಸುರ ಭಂಜನ ಅಂತ ಕೃಷ್ಣನಿಗೆ ಹೇಳ್ತೇವೆ. ಆದರೆ ನಿಜವಾಗಲೂ ಕೂಡ ಧೇನುಕಾಸುರನ ಕೊಂದವನು ಬಲಭದ್ರ. ಆದರೆ ನಾವು ಹೇಳುವುದು ಕೃಷ್ಣನಿಗೆ. ಕಾರಣ ಏನಂದರೆ ಕೃಷ್ಣನೇ ಬಲಭದ್ರನೊಳಗಿದ್ದು ಕೊಲ್ಲಿಸಿದವ. ಹೊರಗಿನಿಂದ ಬಲಭದ್ರ ಕೊಂದಿರಬಹುದು, ಆದರೆ ಒಳಗಿನಿಂದ ಕೊಲ್ಲಿಸಿದವನು ಕೃಷ್ಣನೇ. ಅದರಿಂದಾಗಿ ಧೇನುಕಾಸುರ ಭಂಜನ ಅಂತ ಕೃಷ್ಣನನ್ನು ನಾವು ಹೋಗ್ಬಿಡ್ತೇವೆ. ಮುಂದೆ ಇನ್ನೊಂದು ಕೃಷ್ಣನ ಕಥೆ ಹೇಳ್ತಾರೆ. ಕೃಷ್ಣನಿಗೆ ಇವಾಗ 8 ವರ್ಷ, ಪೌಗಂಡ ವಯಸ್ಸು ಅಂತ ಹೇಳ್ತಾರೆ. 8 ವರ್ಷ. ಒಮ್ಮೆ ಒಂದು ಕಡು ಬೇಸಿಗೆ. ಆ ಕಡು ಬೇಸಿಗೆಯಲ್ಲಿ ಯಾರಿಗೂ ಹೇಳಿದೆ ಕೃಷ್ಣ ಹೋಗಿದ್ದಾನಂತೆ. ಕೃಷ್ಣ ಒಬ್ಬನೇ ಹೋಗಿದ್ದಾನಂತೆ, ಯಾರಿಗೂ ಹೇಳಿಲ್ಲ. ಎಲ್ಲಿಗೆ ಅಂದರೆ ಯಮುನೆಯ ತೀರದಲ್ಲಿ, ಯಮುನೆಯ ಮಧ್ಯದಲ್ಲಿರುವ ಒಂದು ಮಡುವಿಗೆ. ಮಡು ಅಂದರೆ ಆಳವಾದ ಜಾಗ. ಅಲ್ಲೇನಾಗಿದೆ ಅಂದರೆ ಯಾವ ಬೇಸಿಗೆಯಲ್ಲಿ ಯಮುನೆಯಲ್ಲಿ ನೀರಿದ್ರು ಅಲ್ಲಿ ನೀರು. ಆದರೆ ಆ ನೀರನ್ನು ಒಬ್ಬ ಕಾಲಿಯ ಅಂತ ನಾಗ, ಅಂದರೆ ಅನೇಕ ನಾಗಗಳ ಕುಲ ಇದೆ, ಅದರಲ್ಲೊಂದು ಮುಖ್ಯ ನಾಗ ಕಾಲಿಯ. ಆ ಕಾಲಿಯ ಆ ನೀರನ್ನು ವಿಷಪೂರಿತವನ್ನಾಗಿ ಮಾಡಿದ್ದಾನೆ. ಯಾಕಂದರೆ ತನಗೇ ಬೇಕು ಅಂತ, ತನಗೆ ಬೇರೆ ಯಾವುದನ್ನು ಉಪಯೋಗ ಮಾಡಬಾರ್ದು. ಎಷ್ಟು ವಿಷಪೂರಿತವನ್ನಾಗಿ ಮಾಡಿದ್ದಾನೆ ಅಂತ ಹೇಳಿದ್ರೆ, ಅದರ ಸುತ್ತ ಒಂದೇ ಒಂದು ಹಸಿರಾದ ಗಿಡ ಇದೆ, ಒಂದೇ ಒಂದು ಮರ ಇದೆ, ಕದಂಬ ವೃಕ್ಷ. ಅದು ಬಿಟ್ಟರೆ ಇನ್ನೇನೂ ಇಲ್ಲ. ಯಾಕಂದರೆ ಆ ವಿಷದ ಗಾಳಿಗೆ ಎಲ್ಲವೂ ಸುಟ್ಟು ಭಸ್ಮ ಆಗೋಗಿದೆ. ಮೇಲೆ ಒಂದು ಪಕ್ಷಿ ಸಮೇತ ಹಾರ್ಕೊಂಡು ಹೋದರೆ ಈ ವಿಷಾನಿಲಕ್ಕೆ ಸಿಲುಕಿ ಕೆಳಗೆ ಬಿದ್ದು ಸಾಯ್ತದೆ. ಇದನ್ನೆಲ್ಲ ಹರಿವಂಶ ವರ್ಣನೆಯನ್ನು ಮಾಡಿದ್ರು. ಕೃಷ್ಣ ಅಲ್ಲಿಗೆ ಬಂದಿದ್ದಾನೆ. ಯಾಕಂದರೆ ಆ ಕಡು ಬೇಸಿಗೆಯಲ್ಲಿ ನೀರಿಲ್ಲದೆ ಹಸುಗಳು, ಗೋಪಾಲಕರು ಇಲ್ಲಿಗೆ ಬಂದು ನೀರನ್ನು ಕುಡಿದು ವಿಷಪೂರಿತವಾದ ನೀರು ಕುಡಿದು ಸತ್ತೋಗಿದ್ದಾರೆ. ಕೃಷ್ಣ ಅದಕ್ಕಾಗಿ ಇವತ್ತು ಕಾಲಿಯನಿಗೆ ಬುದ್ಧಿ ಕಲಿಸಬೇಕು ಅಂತ ಬಂದು ಮೊದಲು ತನ್ನ ಕೃಪಾ ದೃಷ್ಟಿಯಿಂದ ನೋಡಿದ ಗೋಪಾಲಕರನ್ನ, ಹಸುಗಳನ್ನು, ಅವುಗಳೆಲ್ಲ ಮತ್ತೆ ಬದುಕಿತ್ತು. ಇನ್ನು ಇವನನ್ನು ಬಿಡಬಾರದು, ಈ ಕಾಲಿಯನನ್ನು ಬಿಡಬಾರದು ಅಂತ ಯೋಚನೆಯನ್ನು ಮಾಡಿ ಅಲ್ಲೊಂದು ಕದಂಬ ವೃಕ್ಷ ಇದೆ. ಅಲ್ಲ, ಎಲ್ಲ ಹೋದರೆ ಈ ಕದಂಬ ವೃಕ್ಷ ಮಾತ್ರ ಯಾಕಿತ್ತು ಅಂತ ಒಂದು ಪ್ರಶ್ನೆ ಬರುತ್ತೆ. ಅದಕ್ಕೆ ಒಂದು ವಿಷಯ ಹೇಳ್ತಾರೆ. ಏನಂದರೆ ಇದನ್ನು ಭಾಗವತ ಹೇಳುವಂಥದ್ದಲ್ಲ, ಬೇರೆ ಕಡೆ ಸಿಗುವಂಥದ್ದು. ಆ ಕದಂಬ ವೃಕ್ಷದ ಮೇಲೆ ಹಿಂದೆ ಗರುಡ ನಾಗಗಳಿಗೆ ಅಮೃತವನ್ನು ಕೊಡಲಿಕ್ಕೋಸ್ಕರ ದೇವಲೋಕದಿಂದ ತಗೊಂಬಂದಿದ್ದ. ಅದನ್ನು ಸ್ವಲ್ಪ ಹೊತ್ತು ಈ ಮರದ ಮೇಲೆ ಇಟ್ಟಿದ್ದ. ಅದರಿಂದಾಗಿ ಈ ಮರ ಒಂದು ವಿಷಕ್ಕೆ ಏನು ಆಗಲಾಗಿ ಉಳ್ಕೊಂಡಿದೆ. ಆ ಕದಂಬ ವೃಕ್ಷವನ್ನು ಕೃಷ್ಣಗೆ ಏರಿದಂತೆ, ತನ್ನ ಮೇಲಿನ ಬಟ್ಟೆ ಏನಿದೆ ಅದನ್ನು ಸೊಂಟಕ್ಕೆ ಕಟ್ಕೊಂಡಂತೆ, ಎರಡೂ ತನ್ನ ತೊಡೆಗಳನ್ನು ತಟ್ಟುಕೊಂಡಂತೆ, ತಟ್ಟಿದವನೇ ಮೇಲಿಂದ ಕೆಳಗೆ ಹಾರಿದಂತೆ ಆ ಮಡುವಿಗೆ. ತಂ ಚಂಡ ವೇಗ ವಿಷ ವೀರ್ಯಮವೇಕ್ಷತೇನ ದುಷ್ಟಾ ನದೀಂ ಸ ಖಲ ಸಂಯಮನಾವತಾರಕ ಕೃಷ್ಣ ಕದಂಬ ಬದಿರುಕ್ಯ ತಥೋತಿ ತುಂಗಾತ್ ಆಸ್ಫೋಟ್ಯ ಗಾಢರಶನೋ ನ್ಯಪತದ್ ವಿಶೋಧೇ. ಯಾವಾಗ ಮೇಲಿನಿಂದ ಕೆಳಗೆ ಕೃಷ್ಣ ಹಾರಿದಾನೆ, ಹಾರಿದ ರಭಸಕ್ಕೆ ನೀರು ಚಿಮ್ಮಿದೆಯಂತೆ. ಎಷ್ಟು ಚಿಮ್ಮಿದೆ ಅಂತ ಹೇಳ್ತಾರೆ, ಧನುಷ್ಯತಮನಂತ ಬಲಸ್ಯ ಹೇಳ್ತಾರೆ. 100 ಧನುಸ್ಸುಗಳಷ್ಟು ನೀರು ಸುತ್ತಲೂ ಚಿಮ್ಮಿದೆ ಅಂತ. ಅಂದರೆ 600 ಅಡಿಗಳಷ್ಟು ಸಾಮಾನ್ಯ ನೀರು ಸುತ್ತಲೂ ಕೂಡ ಚಿಮ್ಮಿದೆಯಂತೆ. ಕೃಷ್ಣನಾದರೂ ಆ ವಿಷದ ನೀರಿನಲ್ಲಿ ತಾನು ಈಜಾಡ್ತಾ ಇದ್ದಾನೆ. ಯಾವಾಗ ಆ ರಭಸದಿಂದ ಧುಮುಕಿದ ಕೆಳಗೆ ಕಾಲಿಯನ ಮನೆಯೇ ಅಲುಗಾಡಿದ್ದಾರೆ. ಕೂಡಲೇ ಕಾಲಿಯ ಇಲ್ಲಿಗೆ ಬಂದವರು ಯಾರು, ನನ್ನನ್ನು ಕೆಣಕಿದವರು ಯಾರು ನೋಡ್ತಾನೆ. ಒಂದು ಮಗು ಈಜ್ತಾ ಇದೆ. ಕೂಡಲೇ ಬಂದು ಅವನಿಗೆ ಸುತ್ತ ಹಾಕೊಂಡಿದ್ದು ಮಾತ್ರ ಅಲ್ಲ, ತಾನು ಕಚ್ಚಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಆದರೆ ಕೃಷ್ಣ ತಾನು ಆರಾಮಾಗಿದ್ದಾನೆ ಆ ನೀರಿನಲ್ಲಿ. ಈ ಕಡೆ ಅದು ವೃಂದಾವನದಲ್ಲಿ ಅವಘಡ
ಯಾವಾಗ ಇವರಿಗೆ ಯಾವುದೇ ಅಪಶಕುನ ಕಾಣಿಸ್ತದೆ ಕೂಡಲೇ ಇವರು ಲೆಕ್ಕಾಚಾರ ಮಾಡಿ ಕೃಷ್ಣ ಎಲ್ಲಿದ್ದಾನೆ, ಕೃಷ್ಣ ಎಲ್ಲಿದ್ದಾನೆ ನೋಡ್ತಾರೆ, ಕೃಷ್ಣ ಇಲ್ಲ. ಕೃಷ್ಣ ಎಲ್ಲಿದ್ದಾನೆ? ಬಲಭದ್ರನ ಹತ್ರ ಕೇಳಿದರೆ ನನಗೂ ಗೊತ್ತಿಲ್ಲ, ನನಗೂ ಹೇಳಿಲ್ಲ, ಎಲ್ಲಿ ಹೋಗ್ತೇನೆ ಅಂತ ಹೇಳಿಲ್ಲ. ಕಡೆಗೆ ಕೃಷ್ಣನನ್ನು ಹುಡುಕೊಂಡು ಹೊರಟ್ರಂತೆ. ಯಾಕಂದರೆ ಕೃಷ್ಣನ ಪಾದದ ಚಿಹ್ನೆ, ಕೃಷ್ಣನ ಪಾದದ ಚಿಹ್ನೆಯನ್ನು ಹುಡುಕೊಂಡು ಕೃಷ್ಣ ಇರುವಲ್ಲಿಗೆ ಬಂದಿರುತ್ತೆ. ಅಲ್ಲ, ಎರಡೂ ಪಾದ ಒಂದೇ ರೀತಿ ಇರುವುದಲ್ವ? ಅಂದರೆ ನಮ್ಮ ಪಾದದ ಹಾಗಲ್ಲ ಕೃಷ್ಣನ ಪಾದ. ನಾವು ಮೊನ್ನೆ ಕೇಳಿದಾಗ ವಜ್ರ, ಅಂಕುಶ, ಧ್ವಜ ಮುಂತಾದಂತಹ ನಾನಾ ವಿಧವಾದ ಚಿಹ್ನೆಯಿಂದ ಶೋಭಿಸ್ತಾ ಇರುವಂತಹದ್ದು ಕೃಷ್ಣನ ಪಾದ. ಅಷ್ಟು ಮಾತ್ರ ಅಲ್ಲ, ಯಾವ ಪಾದದಲ್ಲಿ ಸದಾ ಲಕ್ಷ್ಮಿ ವಾಸ ಮಾಡ್ತಾ ಇರ್ತಾಳೆ, ಲಕ್ಷ್ಮಿಯ ಸನ್ನಿಧಾನದಿಂದ ಕೂಡಿರುವಂತಹ ಪಾದ, ಅದನ್ನು ಹಿಂಬಾಲಿಸಿಕೊಂಡು ಬಂದಿದ್ದಾನೆ. ಯಮುನಾ ತೀರದ ತನಕ ಬಂದರು, ಅದೇ ಒಡವಿನ ತನಕ ಬಂದರು. ಅಲ್ಲಿ ನೋಡಿದರೆ ಕೃಷ್ಣ ಸಿಕ್ಕಾಕೊಂಡಿದ್ದಾನೆ. ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ಹರಿವಂಶ ಬಹಳ ಸುಂದರವಾಗಿ ವರ್ಣನೆ ಮಾಡ್ತದೆ ಭಾಗವತಕ್ಕಿಂತಲೂ ಕೂಡ. ಎಲ್ಲ ಚಳಪಡಿಸ್ಲಿಕ್ಕೆ ಶುರು ಮಾಡಿದ್ರಂತೆ. ಗೋಪಿಕಾ ಸ್ತ್ರೀಯರು, ಎಲ್ಲ ಸ್ತ್ರೀಯರು ಚಡಪಡಿಸ್ತಾ ಇದ್ದಾರಂತೆ. ಯಶೋದೆಗೆ ಬೈತಾರಂತೆ. ನೋಡಿದ್ಯಾ, ನಿನ್ನ ಮಗ ಸಿಕ್ಕಾಕೊಂಡಿದ್ದಾನಲ್ವಾ, ಖುಷಿ ಆಯ್ತಾ ನಿನಗೆ, ಖುಷಿ ಆಯ್ತಾ ಅಂತ ಬೈತಾ ಇದ್ದಾರಂತೆ. ಯಾಕಂದರೆ ಅವರ ಪಾಲಿಗೆ ಕೃಷ್ಣ ಯಶೋದೆಯ ಮಗ ಮಾತ್ರ ಅಲ್ಲ, ನಮ್ಮ ಮಗ. ಕೃಷ್ಣ ನಮ್ಮವನು ಈ ರೀತಿ ತಿಳ್ಕೊಂಡವರು ಗೋಪಿಕಾ ಸ್ತ್ರೀಯರು. ಗೋಪಾಲಕರಂತೂ ಎಷ್ಟು ಚಡಪಡಿಸ್ತಾರೆ ಅಂದರೆ, ನಮಗೆ ಯಾವುದೇ ಕಷ್ಟ ಬಂದಾಗ ಎಲ್ಲ ಕಷ್ಟದಲ್ಲಿ ಪರಿಹಾರವನ್ನು ಕೊಟ್ಟವನು ಕೃಷ್ಣ. ಇವತ್ತು ಆ ಕೃಷ್ಣನೇ ಸಿಕ್ಕಿಬಿಟ್ಟಿದ್ದಾನೆ. ಕೃಷ್ಣ ಇಲ್ಲದೆ ನಮ್ಮ ಬದುಕಿಲ್ಲ, ಕೃಷ್ಣ ಇದ್ದರೆ ನಾವು, ಇಲ್ಲದಿದ್ರಿಲ್ಲ. ಅದಕ್ಕಾಗಿ ಕೃಷ್ಣ ಇವತ್ತು ಪ್ರಾಣ ತ್ಯಾಗ ಮಾಡ್ತಾನೆ ಅಂತ ನಾವು ಕೃಷ್ಣನೊಟ್ಟಿಗೆ ಪ್ರಾಣ ತ್ಯಾಗ ಮಾಡುವುದೆಂದು ತೀರ್ಮಾನ ಮಾಡಿದ್ದಾರೆ. ಹಾರ್ಲಿಕ್ಕೆ ಸಿದ್ಧಾಗಿದ್ದಾರೆ. ಬಲಭದ್ರ ಕೃಷ್ಣನಿಗೆ ಹೇಳ್ತಾನೆ, ಕೃಷ್ಣ ಸಾಕು ನಿನ್ನ ಆಟ, ತೋರು ನಿನ್ನ ಮಹಿಮೆಯನ್ನ ಅಂತ, ತೋರಿಸಿ ನಿನ್ನ ಮಹಿಮೆಯನ್ನ. ಯಾವಾಗ ಬಲಭದ್ರ ಈ ರೀತಿ ಹೇಳಿದ ಕೂಡಲೇ ಕೃಷ್ಣ ಒಮ್ಮೆ ಮೈ ಮುರಿದಂತೆ. ಮೈ ಮುರಿದಂತೆ ಸಡ ಆ ಹಾವೆಯನ್ನು ಸುತ್ತಾಕಿಕೊಂಡಿತ್ತು, ಅದರಿಂದ ಬಿಡಿಸಿಕೊಂಡು ತಾನು ಮತ್ತೆ ಈಜಲಿಕ್ಕೆ ಪ್ರಾರಂಭ ಮಾಡಿದಂತೆ. ಕಾಲಿಯನಿಗೆ ಇನ್ನೂ ಸುತ್ತು ಹೆಚ್ಚಾಯಿತು. ನನ್ನ ಸುತ್ತಿನಿಂದ ಬಿಡಿಸಿಕೊಳ್ಳುವುದು ಅಂತ ಹೇಳಿದ್ರೆ ಏನು ಅಂತ ಹೇಳಿ ಅವನು ಹಿಂದಿನಿಂದ ಮುಸುಗುಡ್ತಾ ಬರ್ತಾನಂತೆ. ಮುಂದಿನಿಂದ ಕೃಷ್ಣ ಹೋಗ್ತಾನಂತೆ. ಈ ರೀತಿ ಬಹಳ ಹೊತ್ತಿನವರೆಗೆ ಅವನಿಗೆ ಆಟಾಡಿಸಿ ಕಡೆಗೆ ನಿನಗೆ ಬುದ್ಧಿ ಕಲಿಸ್ತೇನೆ ತಡಿ ಅಂತ ಹೇಳಿ ಅವನನ್ನು ಬಾಲ ಹಿಡ್ಕೊಂಡಂತೆ. ಬಾಲವನ್ನು ಹಿಡ್ಕೊಂಡು ಅವನ ಪಣ ಏನಿದೆ, ಪಣದ ಮೇಲೆ ಏರಿತ್ತಂತೆ. ಯಾಕಂದ್ರೆ ಅದು ಒಂದು ಎಳೆಯ ಹಾವಲ್ಲ, 7 ಎಳೆ ಹಾವು. ಅದರ ಮೇಲೆ ಏಳಿ ನಿಂತಿದ್ದಾನಂತೆ. ನಿಂತು ಇದರ ತಲೆಯನ್ನು ಯಾವ ಪಣ ತನಗೆ ಕಚ್ಚಿದೆ, ತನಗೆ ತಲೆ ಬಾಗುತ್ತಾ ಇಲ್ಲ, ಅದಕ್ಕೆ ತಾನು ಒತ್ತಿ ಇಡ್ತಾ ಇದ್ದಾನೆ. ವಾಸ್ತವಿಕವಾಗಿ ಕೃಷ್ಣ ಆ ರೀತಿ ಆ ಕಾಲಿಯನ ಪಣವನ್ನು ಹಾಗೆ ತುಳಿತಾ ಇಲ್ಲ, ಮತ್ತೆ ಲಯಬದ್ಧವಾಗಿ ತುಳಿತಾ ಇದ್ದಾನೆ. ಲಯಬದ್ಧವಾಗಿ ತಾನು ಹೆಜ್ಜೆಯನ್ನು ಹಾಕ್ತಾ ಇದ್ದಾನೆ ಅಂದರೆ ಅದೇ ನಾಟ್ಯ. ತನ್ನರ್ತು ಮುದ್ಯತಮವೇಕ್ಷ್ಯ ತದಾ ತದೀಯ ಗಂಧರ್ವ ಸಿದ್ಧ ಸುರಚಾರಣ ದೇವವಧ್ವಕ ಪ್ರೀತ್ಯ ಮೃದಂಗ ಪಣವಾದಕ ವಾದ್ಯ ಗೀತ ಪುಷ್ಪೋಪಕಾರ ನುತಿಭಿ ಸಹತೋಪಸೇರು. ಯಾವಾಗ ಕೃಷ್ಣ ಈ ರೀತಿ ಆ ಕಾಲಿಯನ ಮೇಲೆ ನರ್ತನವನ್ನು ಮಾಡ್ತಾ ಇದ್ದಾನೆ, ಕೂಡಲೇ ಅಪ್ಸರೆಯರು ಬಂದಿದ್ದಾರಂತೆ, ಗಂಧರ್ವರು ಬಂದಿದ್ದಾರಂತೆ. ಗಂಧರ್ವರು ಗಾನ ಮಾಡ್ತಾ ಇದ್ದಾರಂತೆ, ಅಪ್ಸರೆಯರು ನಾಟ್ಯವನ್ನು ಮಾಡ್ತಾ ಇದ್ದಾರಂತೆ. ಎಲ್ಲ ದೇವತೆಗಳು ಬಂದು ನೆರೆದಿದ್ದಾರೆ. ಇದನ್ನು ವಾದಿರಾಜರು ಬಹಳ ಚಂದವಾಗಿ ವರ್ಣನೆಯನ್ನು ಮಾಡ್ತಾರೆ. ಅದೊಂದು ನಾಟ್ಯ, ಅದ್ಭುತವಾದ ನಾಟ್ಯ. ಆ ನಾಟ್ಯದಲ್ಲಿ ಅನೀನತದ್ಮ ಬಹು ಮೃದಂಗಂ ಜಗೋ ಹನುಮಾನ್ ಜಗತಾಮಧೀಶಂ ಅದರ್ಶಯತ್ತಾಲಕತೀಕಪರ್ತಿ ನನರ್ಥ ಗೋಪಾಲಕ ಬಾಲಮೌಲಿ. ಚತುರ್ಮುಖ ಬ್ರಹ್ಮದೇವರು ಮೃದಂಗ ಹಿಡ್ಕೊಂಡು ಬಂದಿದ್ದಾರಂತೆ. ಯಾಕಂದರೆ ಯಾವತ್ತು ಭರತನಾಟ್ಯ ಅಂತ ನೀವು ನೋಡಿದರೆ, ಭರತನಾಟ್ಯಕ್ಕೆ ಮೊದಲು ಮೃದಂಗ ಬೇಕು, ಆಮೇಲೆ ಕಟುವಾಗ ನೀವು ಕೇಳಿರ್ಬೋದು ತಾಳ ಹಾಕುವವರು ಬೇಕು, ಹಾಡುವವರು ಬೇಕು, ನಾಟ್ಯ ಮಾಡ್ತಾರೆ. ಆ ರೀತಿ ಚತುರ್ಮುಖ ಬ್ರಹ್ಮದೇವರು ಮೃದಂಗ ತಗೊಂಡ್ಬಂದರೆ ರುದ್ರದೇವರು ತಾಳ ಹಿಡ್ಕೊಂಡು ಬಂದಿದ್ದಾರೆ. ಹನುಮಂತನೇ ತಾನು ಹಾಡ್ತಾ ಇದ್ದಾನಂತೆ, ಕುಣಿದಾಡೋ ಕೃಷ್ಣ ಕುಣಿದಾಡೋ ಪಣೆಯ ಮೆಟ್ಟಿ ಬಾಲವ ಪಿಡಿದು ಕುಣಿದಾಡುವ ಪಾದದ ಲೋಮೆ ಕುಣಿದಾಡೋ ಕೃಷ್ಣ ಕುಣಿದಾಡೋ. ಹೀಗೆ ಹನುಮಂತ ಹಾಡ್ತಾ ಇದ್ರೆ ಕೃಷ್ಣ ನರ್ತನವನ್ನು ಮಾಡ್ತಾ ಇದ್ದಾನಂತೆ. 3 ಲೋಕವನ್ನು ನೋಡಿ ಆನಂದ ಪಡ್ತಾ ಇದೆಯಂತೆ. ಏನು ಕೃಷ್ಣನ ನಾಟ್ಯ ಅಂತ. ಆದರೆ ವಾದಿರಾಜರು ಬಹಳ ಚೆನ್ನಾಗಿ ರುಕ್ಮಿಣೀಚ ವಿಜಯದಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಬಾಲವನ್ನು ಎತ್ತಿ ಹಿಡಿದಿದ್ದಾರಂತೆ ಕೃಷ್ಣ. ಯಾಕೆ ಅಂತ ಹೇಳಿದ್ರೆ, ಪಾಪ ಒಳ್ಳೆಯವನೇ ಕಾಲಿಯ, ಆದರೆ ಏನು ಮಾಡ್ತೀರಿ, ಕೆಲವು ಸಲ ಕೆಟ್ಟದ್ದು ಸೇರ್ಕೊಂಡ್ಬಿಡ್ತದಲ್ಲ ಒಳಗೆ. ಒಳ್ಳೆಯವರಿಗೂ
ಕೆಟ್ಟ ಬುದ್ಧಿ ಬಂದು ಹಾಳಾಗಿ ಹೋಗ್ತಾರೆ. ಅದಕ್ಕೆ ಇವನು ಒಳ್ಳೆಯವನೇ, ಇವನಲ್ಲಿರುವ ಕೆಟ್ಟ ಅಂಶ ಎನ್ನುವುದು ವಿಷ. ಅದಕ್ಕೆ ಆ ವಿಷವನ್ನು ಸಂಪೂರ್ಣ ಹೊರಗೆ ಹಾಕಬೇಕು. ಅದಕ್ಕೆ ನಾವಿವಾಗ ಯಾವುದೇ ಒಂದು ತುಪ್ಪದ ಒಂದು ಪಾಕೆಟ್ ತೊಗೊಂಡ್ಬರ್ತೇವೆ, ಅದನ್ನು ತೂತು ಮಾಡ್ತೇವೆ. ತೂತು ಮಾಡಿದರೆ ಅದನ್ನೊಂದು ಪಾತ್ರೆಗೆ ಹಾಕಬೇಕು ಅಂದರೆ ಅದನ್ನು ಹೀಗೆ ಬಗ್ಗಿಸ್ತೇವೆ, ಬಗ್ಗಿಸಿ ಮೇಲಕ್ಕೆ ಹಿಡಿತೇವೆ. ಮೇಲಕ್ಕೆ ಹಿಡಿದಾಗ ಎಲ್ಲ ಕೆಳಗೆ ಬೀಳ್ತದೆ. ಹಾಗೆ ಇವನು ಹೊಡೆದಿರುವ ವಿಷಯ ಎಲ್ಲ ಹೊರಗೆ ಬರಲಿ ಅಂತ ಬಾಲವನ್ನು ಹೀಗೆ ಎತ್ತಿಟ್ಕೊಂಡಿದ್ದಾನೆ. ಯಾಕೆ ಅಂತ ಹೇಳಿದ್ರೆ ನಾವು ಒಂದು ಕವರನ್ನು ಹೀಗೆ ಮೇಲಕ್ಕೆ ಎತ್ತಿದ್ರೆ ಅದು ಕೆಳಗೆ ಬೀಳ್ತದಲ್ವ, ಆ ರೀತಿ ಎಲ್ಲ ವಿಷ ಬರಲಿ ಅಂತ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಕೃಷ್ಣ ಯಾಕೆ ಬಾಲ ಹಿಡ್ಕೊಂಡಿದ್ದಾನೆ, ಯಾಕೆ ಮುಖವನ್ನು ತೊಳಿತಾ ಇದ್ದಾನೆ ಅಂದರೆ, ಶಿಕ್ಷೆ ಮಾಡಿದವರಿಗೆ ಮಾತ್ರ, ಯಾರು ತಪ್ಪು ಮಾಡ್ತಾರೆ ತಪ್ಪು ಮಾಡದವರಿಗೆ ಮಾತ್ರ ಶಿಕ್ಷೆ, ತಪ್ಪು ಮಾಡದವರಿಗೆ ಶಿಕ್ಷೆ ಇಲ್ಲ. ಇಡೀ ನೀರನ್ನು ವಿಷಪೂರಿತವನ್ನಾಗಿ ಮಾಡಿದ್ಯಾವುದು, ಎಲ್ಲರಿಗೂ ಕಚ್ಚಿದ್ಯಾವುದು, ಈ ಮುಖ, ಈ ಹೆಡೆಗೆ ಅದಕ್ಕೆ ತುಳಿತಾ ಇದ್ದಾನೆ. ಪಾಪ ಬಾಲ ಅದೇ ತಪ್ಪು ಮಾಡೇ ಇಲ್ಲ, ಅದಕ್ಕೆ ಬಾಲವನ್ನು ಎತ್ತಿ ಹಿಡಿದಿದ್ದಾನಂತೆ. ತಪ್ಪು ಮಾಡದ ಬಾಲವನ್ನು ಎತ್ತಿ ಹಿಡಿದಿದ್ದಾನೆ. ಏನೇ ಬಹಳ ಸಾರಥ್ಯವಾಗಿ ವರ್ತಿಸ್ತಾರೆ. ಆದರೆ ಆ ಕಾಲಿಯನಿಗೆ ಮಾತ್ರ ಕೃಷ್ಣನ ತುಳಿತವನ್ನು ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ. ಮುಖದಲ್ಲಿ ರಕ್ತವನ್ನು ವಾಂತಿ ಮಾಡ್ತಾ ಇದ್ದಾನೆ. ಎಲ್ಲ ನಾಗಸ್ತ್ರೀಯರು ಬಂದಿದ್ದಾರೆ. ಆ ನಾಗನ ಪತ್ನಿಯರೆಲ್ಲ ಬಂದು ಕೃಷ್ಣನಿಗೆ ಪೂಜೆಯನ್ನು ಮಾಡಿದ್ದಾರೆ. ಪೂಜೆ ಮಾಡಿ ತಾವು ಹೇಳ್ತಾರೆ, ನ್ಯಾಯೋ ಇದಡ್ಡಃ ವಿಷಯಸ್ಮಿನ್ ತವ ಅವತಾರ ಖಲ ನಿಗ್ರಹಾಯ. ದೇವರೇ, ಸರಿ, ನೀನು ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತೀಯ, ಸುಮ್ಮನೆ ಶಿಕ್ಷೆ ಕೊಡುವವನಲ್ಲ ನೀನು. ಇವನು ತಪ್ಪು ಮಾಡಿದ್ದಾನೆ, ತಪ್ಪು ಮಾಡಿದವರಿಗೆ ನೀನು ಶಿಕ್ಷೆ ಕೊಡ್ತಾ ಇದೀಯಾ. ರಿಪೋಸುತಾನಾಮಪಿ ತುಲ್ಯ ದೃಷ್ಟೇ ದತ್ತೇದವಂ ಫಲಮೇವಾನುಶಂಸ್ಯಂ. ನಿನಗೆ ತನ್ನವರು ಬೇರೆಯವರು ಇಲ್ಲ. ತಪ್ಪು ಮಾಡಿದವರಿಗೆ ಯಾರೇ ಆಗಿರ್ಬೋದು ಶಿಕ್ಷೆ ಕೊಡ್ತಾನೆ, ಒಳ್ಳೆಯದನ್ನು ಯಾರೇ ಮಾಡಲಿ ಉದ್ಧಾರ ಮಾಡ್ತಾನೆ ಭಗವಂತ ಅಂತ ಹೇಳ್ತಾ ಆ ನಾಗಕನ್ಯರು ಹೇಳ್ತಾರೆ, ಈ ಕಾಲಿಗೆ ಏನು ಪುಣ್ಯ ಮಾಡಿದ್ದಾನೆ. ಯಾಕಂದರೆ ಯಾರಿಗೂ ದೊರಕದಂತಹ ನಿನ್ನ ಪಾದವನ್ನು ತಲೆಯ ಮೇಲೆ ಧಾರಣೆ ಮಾಡುವಂತಹ ಭಾಗ್ಯವನ್ನು ಪಡೆದಿದ್ದಾನಲ್ವ. ಎಷ್ಟು ಜನ್ಮದ ದಾನವೋ, ಎಷ್ಟು ಜನ್ಮದ ತಪಸ್ಸು, ಎಷ್ಟು ಜನ್ಮದ ಪುಣ್ಯದ ಫಲವೋ ಗೊತ್ತಿಲ್ಲ ಇವನಿಗೆ ಅಂತ ಈ ರೀತಿ ಹೇಳ್ತಾ, ಸ್ವಾಮಿ ಅದು ಸಾಕು, ಯಾಕಂದರೆ ಇವನಿಗೆ ಸಹಿಸಿಕೊಳ್ಳಿಕ್ಕಾಗುತ್ತಾ ಇಲ್ಲ, ಇನ್ನೂ ಸಾಕು ಮಾಡು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾರೆ ನಾಗಕನ್ಯೆಯರು. ಆ ಕಾಲಿಯನ್ನು ಕೂಡ ಹೇಳ್ತಾನೆ, ಏನು ಮಾಡೋಣ ಸ್ವಾಮಿ, ಎಷ್ಟಂದ್ರೂ ಕೂಡ ನಾವು ನಾಗಗಳು, ಜಾತಿಯಿಂದಲೇ ಈ ರೀತಿ ದುಷ್ಟತನವನ್ನು ತೋರಿಸುವವರು. ವಯಂ ಕಲಾ ಸಹೋತ್ಪತ್ಯ ತಾಮಸ ದೀರ್ಘಮನ್ಯವ. ಹುಟ್ಟಿನಿಂದಲೇ ಕೋಪದಿಂದ ಕೂಡಿಕೊಂಡಿರುವವರು, ಕೆಟ್ಟ ಗುಣದಿಂದ ಕೂಡಿರುವವರು. ಏನು ಮಾಡಲಿಕ್ಕಾಗತ್ತೆ, ಜಾತಿ ಬುದ್ಧಿಯರು. ಅದಕ್ಕೆ ನನ್ನನ್ನು ಕ್ಷಮಿಸಬೇಕು ಅಂತ ಕೃಷ್ಣ ಆ ಕಾಲಿಗನನ್ನು ಕ್ಷಮಿಸಿದಾನೆ. ನಿಜವಾಗಲೂ ಕೂಡ ಒಳ್ಳೆಯವನಾದ್ರಿಂದಲೇ ಶಿಕ್ಷೆ ಕೊಟ್ಟ. ಕೆಟ್ಟವನಾಗಿದ್ದರೆ ಮುಗಿಸ್ತಾನೆ. ನಾನು ಬೇಕು ಅಂತಲೇ ನನಗೆ ಶಿಕ್ಷೆ ಕೊಟ್ಟದ್ದು, ಯಾಕಂದರೆ ನೀನು ಇಲ್ಲಿ ಇರಬಾರ್ದು, ಇಲ್ಲಿಂದ ಹೊರಡಬೇಕು ನೀನು ಅಂತ ಹೇಳಿದಾಗ ಕಾಲಿಯ ಹೇಳ್ತಾನೆ, ಇಲ್ಲಿಂದ ಹೊರಟೆ ಅಂತ ಹೇಳಿದರೆ ಗರುಡ ನನ್ನನ್ನು ಮುಗಿಸಿಬಿಡ್ತಾನೆ. ಆ ಗರುಡನಿಗೆ ಹೆದರಿ ನಾನು ಇಲ್ಲಿ ಕೂತಿದ್ದೇನೆ. ಅಲ್ಲಿ ಯಾಕೆ ಗರುಡನಿಗೆ ನೀನೇ ಯಾಕೆ ಹೆದರಬೇಕಾಗಿದೆ ಅಂತ ಹೇಳಿದರೆ, ಯಾಕೆ ಉಳಿದ ಸರ್ಪಗಳಿಲ್ವ, ನೀನೇ ಯಾಕೆ ಹೆದರಬೇಕು ಅಂದರೆ, ಹಿಂದೆ ಗರುಡನಿಗೆ ಎಲ್ಲ ಸರ್ಪಗಳ ಮೇಲೆ ದ್ವೇಷ. ಯಾಕಂದರೆ ನನ್ನಮ್ಮನ ದಾಸಿಯರನ್ನಾಗಿ ಮಾಡಿದವರು, ಮೋಸದಿಂದಾಗಿ ದಾಸಿಯನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಎಲ್ಲಿ ನಾಗಗಳು ಕಂಡರೂ ಕೂಡ ತಿಂದು ಆಗ್ತಾ ಇದೆ. ಅದನ್ನು ನೋಡಿ ಎಲ್ಲ ನಾಗಗಳು ಯೋಚನೆ ಮಾಡಿದಂತೆ, ಹೀಗೆ ಆದರೆ ನಮ್ಮ ವಂಶವೇ ನಿರ್ವಂಶ ಆಗೋಗುತ್ತೆ ಅಂತ. ಅದಕ್ಕೋಸ್ಕರ ವಾಸುಕಿ ಮೊದಲಾದ ಎಲ್ಲ ನಾಗಗಳು ಬಂದು ಪ್ರಾರ್ಥನೆ ಮಾಡಿಕೊಂಡಂತೆ ಗರುಡನ ಬಳಿ, ನಾವು ಪ್ರತಿನಿತ್ಯವೂ ಕೂಡ ನಿನಗೆ ಆಹಾರ ಕೊಡ್ತೇವೆ, ನೀನು ನಮಗೆ ರಕ್ಷಣೆಯನ್ನು ಕೊಡಬೇಕು, ನಮ್ಮನ್ನೇನು ಮಾಡಬಾರದು. ಆಯ್ತು ಅಂತ ಗರುಡ ಒಪ್ಕೊಂಡ. ಆ ರೀತಿ ಪ್ರತಿದಿನವೂ ಕೂಡ ಇವರಿಗೆ ಬಲಿಯನ್ನು ಇಡ್ತಾ ಇದೆ. ಆ ಬಲಿಯನ್ನು ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದೆ. ಉಳಿದಾಗಿ ತೊಂದರೆ ಕೊಡ್ತಾ ಇರಲಿಲ್ಲ. ಒಮ್ಮೆ ಇಟ್ಟ ಬಲಿಯನ್ನು ಈ ಕಾಲಿಯ ಬಂದು ತಿಂದ, ಗರುಡನಿಗೆ ಇಟ್ಟ ಬಲಿಯನ್ನು ಕಾಲಿಯ ಬಂದು ತಿಂದ. ಅದರಿಂದ ಗರುಡ ಅದನ್ನು ನೋಡಿ ಸಿಕ್ಕಾಪಟ್ಟೆ ಕೋಪ ಬಂತು. ಅವತ್ತಿನಿಂದ ಕಾಲಿಯನನ್ನು ಕಂಡ್ರೆ ಸಿಕ್ಕವರು. ಅದಕ್ಕೆ ಕಾಲಿಯ ಹೆದರಿ ಈ ಮಡುವಿಗೆ ಬಂದಿದ್ದರು. ಯಾಕಂದರೆ ಈ ಮಡುವಿಗೆ ಗರುಡ ಬರಲಿಕ್ಕಿಲ್ಲ. ಯಾಕೆ ಗರುಡ ಬರಲಿಕ್ಕಿಲ್ಲ, ಅದು ಒಂದು ಕತೆ. ಗರುಡ ಇಲ್ಲಿಗೆ ಬಂದು ಇಲ್ಲಿದ್ದಂಥ ಆ ಮೀನುಗಳನ್ನೆಲ್ಲ ತಾನು ಹಿಡ್ಕೊಂಡು ಹೋಗ್ತಾ ಇದ್ದಾನೆ. ಒಮ್ಮೆ ಇಲ್ಲಿಗೆ ಸೌಭರಿ ಋಷಿಗಳು ಬಂದಾಗ ಅವರ ಬಳಿ ಎಲ್ಲ ಮೀನುಗಳು ಪ್ರಾರ್ಥನೆ ಮಾಡ್ಕೊಂಡು ಬಂದು, ಈ ರೀತಿ ನಮ್ಮನ್ನೆಲ್ಲ ಗರುಡ ಹಿಡ್ಕೊಂಡು ಹೋಗ್ತಾ ಇದ್ದಾನೆ, ನಮಗೆ ನಾಳೆ ಇಲ್ವೇ ಇಲ್ಲ ಅಂತ ಹೋಗ್ತೇವೆ ನಾವು. ಆಗ ಶಾಪ ಕೊಟ್ಟರು, ಇನ್ನು ಮುಂದೆ ಗರುಡ ಇಲ್ಲಿಗೆ ಬಂದರೆ ಗರುಡ ಕೂಡಲೇ 100 ಹೋಳಾಗಿ ಹೋಗಲಿ ಅವನ ತಲೆಯನ್ನು.
ಅವತ್ತಿನಿಂದ ಗರುಡ ಇಲ್ಲಿ ಬರೋಲ್ಲ ಅಂತ. ವಾಸ್ತವಿಕವಾಗಿ ಆ ಋಷಿಗಳ ಶಾಪ ಎಲ್ಲ ಗರುಡನಿಗೆ ತಾಗುವುದಿಲ್ಲ. ಅವನ ತಾರತಮ್ಯದಲ್ಲಿ ಎಷ್ಟೋ ಮೇಲಿರುವುದು. ಹಾಗಿದ್ರೂ ಕೂಡ ಅವರ ತಪಸ್ಸಿನ ಫಲ ಕಡಿಮೆ ಆಗಬೇಕಲ್ವ, ಅದಕ್ಕೋಸ್ಕರ ಸ್ವೀಕಾರ ಮಾಡ್ತಾರೆ ಅಷ್ಟೇ. ಹೀಗಾಗಿ ಇಲ್ಲಿಗೆ ಬರೋದಿಲ್ಲ. ಈಗ ನಾನು ಇಲ್ಲಿಂದ ಹೋದೆ ಅಂದರೆ ಗರುಡ ನನ್ನನ್ನು ಬಿಡುವುದಿಲ್ಲ ಅಂತ ಆ ಕಾಲಿಯ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಇವತ್ತಿನಿಂದ ನನಗೆ ಯೋಚನೆ ಮಾಡಬೇಕಾಗಿಲ್ಲ. ಯಾಕಂದರೆ ನನ್ನ ಪಾದದ ಚಿಹ್ನೆ ನಿನ್ನ ತಲೆಯ ಮೇಲೆ ಶೋಭಿಸ್ತಾ ಇದೆ. ಅದೇ ನಿನಗೆ ಶ್ರೀರಕ್ಷೆ. ಅದರಿಂದಾಗಿ ನಿನಗೆ ಇನ್ನೇನಾಗಲ್ಲ. ನೀನು ನಿರ್ಭಯವಾಗಿ ಇಲ್ಲಿಂದ ಹೋಗಿ ರಮಣಕ ದ್ವೀಪವನ್ನು ಸೇರ್ಬೋದು. ಹಾಗೆಯೇ ಆ ಕಾಲಿಯ ಕೃಷ್ಣನಿಗೆ ನಮಸ್ಕಾರ ಮಾಡಿ ತಾನು ಸೀದಾ ರಮಣ ದ್ವೀಪಕ್ಕೆ ಹೋದ. ಅವತ್ತಿನಿಂದ ಕಾಲಿಯ ಪಣಮಾಣಿಕ್ಯ ರಂಜಿತ ಶ್ರೀಪದಾಂಬುಜ ಅಂತ ಉಳಿದ ನಾಗಗಳಿಗೆ ತಲೆಯ ಮೇಲೆ ಆ ನಾಗಮಣಿ ಶೋಭಿಸುವಂತೆ ಈ ಕಾಲಿಯ ತಲೆಯ ಮೇಲೆ ಶೋಭಿಸ್ತಾ ಇದ್ದರೆ ಕೃಷ್ಣನ ಪಾದದ ಚಿಹ್ನೆ. ಈ ರೀತಿ ಆ ಕಾಲಿಯನನ್ನು ವರ್ತನ ಮಾಡಿ ಅವತ್ತು ರಾತ್ರಿ ಅಲ್ಲೇ ಮಲ್ಕೊಂಡಿದ್ದಾರೆ. ರಾತ್ರಿ ಆ ಕಾಡಲ್ಲಿ ಮಲ್ಕೊಂಡಿದ್ದಾರಂತೆ. ರಾತ್ರಿ ಇದ್ದಕ್ಕಿದ್ದಾಗ ಕಾಡ್ಗಿಚ್ಚು ಬಂದಿದೆ. ಕಾಡ್ಗಿಚ್ಚು ಬಂದಾಗ ಎಲ್ಲ ಗೋಪಾಲಕರು ಗೋಪಿಕಾಸ್ತ್ರೀಯರು ಎಷ್ಟು ಕೃಷ್ಣನ ಭಕ್ತರು ಅಂದರೆ ಏನೇ ಆದರೂ ಕೂಡ ಕೂಡಲೇ ಅವರಿಗೆ ನೆನಪಾಗುವುದು ಕೃಷ್ಣನ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ. ಇದೇ ರೀತಿ ಕೃಷ್ಣ ನೀನೇ ರಕ್ಷಣೆ ಮಾಡಬೇಕು. ಆ ರಾತ್ರಿ ಕಾಡ್ಗಿಚ್ಚನ್ನು ಕೃಷ್ಣ ಕುಡಿದಿದ್ದಾನೆ. ಅಲ್ರಿ, ಕಾಳ್ಗಿಚ್ಚು ಕುಡಿಲಿಕ್ಕೆ ಬರ್ತದ, ಬೆಂಕಿ ಕುಡಿಲಿಕ್ಕೆ ಬರ್ತದ, ನಮಗೆ ಬರೋಲ್ಲ, ದೇವರಿಗೆ ಬರ್ತದೆ. ದೇವರು ಇದನ್ನು ಕುಡಿದಿದ್ದಾನೆ. ಹೀಗೆ ಭಗವಂತನ ಮಹಿಮೆಗಳನ್ನು ವರ್ಣನೆಯನ್ನು ಮಾಡ್ತಾ ಹೋಗ್ತಾರೆ. ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಒಮ್ಮೆ ಒಂದು ವಸಂತ ಋತು, ಎಲ್ಲ ಕಡೆ ಅತ್ಯಂತ ಆನಂದವಾಗಿದೆ. ಕೃಷ್ಣ ಕಾಡನ್ನು ಪ್ರವೇಶ ಮಾಡಿದ್ದಾನೆ. ಎಲ್ಲ ಗೋಪಾಲಕರು ಪ್ರವೇಶವನ್ನು ಮಾಡಿ ಎಲ್ಲ ಗೋಪಾಲಕರೊಟ್ಟಿಗೆ ಆಟ ಆಡ್ತಾ ಇದ್ದಾನೆ. ಆಟ ಆಡ್ತಾ ಒಂದು ಸ್ಪರ್ಧೆಯನ್ನು ಏರ್ಪಾಡು ಮಾಡಿಕೊಂಡು ದೂರದಲ್ಲೊಂದು ಮರ, ಭಾಂಡೀರ ವೃಕ್ಷ. ಆ ಭಾಂಡೀರ ವೃಕ್ಷದ ಹತ್ರ ಹೋಗ್ಬೇಕು. ಅದಕ್ಕೆ ತಾವು ಎರಡು ಗುಂಪುಗಳನ್ನು ಮಾಡಿಕೊಂಡು, ಒಂದು ಬಲಭದ್ರನ ಗುಂಪು, ಇನ್ನೊಂದು ಕೃಷ್ಣನ ಗುಂಪು. ಈ ಕಡೆಯಿಂದೊಬ್ಬರು, ಆ ಕಡೆಯಿಂದೊಬ್ಬರು, ಇಬ್ಬರು ನಿಂತ್ಕೊಳ್ಬೇಕು. ಇಬ್ಬರು ಓಡಬೇಕು, ನಿಂತುಕೊಂಡು ಓಡಬೇಕು. ಓಡಿ ಮೊದಲು ಯಾರು ಮರವನ್ನು ಮುಡ್ತಾರೋ ಅವ್ರು ಗೆದ್ದಾಗೆ. ವಾಪಸ್ ಬರಬೇಕಾದ್ರೆ ಗೆದ್ದವರನ್ನು ಸೋತವರು ಹೊತ್ಕೊಂಡ್ಬರ್ಬೇಕು. ಹೀಗೆ ನಿಯಮ ಮಾಡಿಕೊಂಡು ಸರಿ, ಆ ಕಡೆಯಿಂದೊಬ್ರು ಈ ಕಡೆಯಿಂದೊಬ್ರು ನಿಂತುಕೊಂಡ್ರು ಓಡ್ಲಿಕ್ಕೆ ಶುರು ಮಾಡಿದ. ಅಲ್ಲಿ ಒಬ್ಬ ದೈತ್ಯವನ್ನು ಸೇರಿಕೊಂಡ, ಅವನೇ ಪ್ರಲಂಬಾಸುರ. ಇವನು ಕೃಷ್ಣನ ಇದರಲ್ಲಿ ಸೇರ್ಕೊಳ್ಳಿಲ್ಲ, ಗುಂಪಿನಲ್ಲಿ ಸೇರ್ಕೊಳ್ಳಿಲ್ಲ. ಕೃಷ್ಣನ ಗುಂಪಲ್ಲೇ ಬಂದು ಸೇರ್ಕೊಂಡು, ಕೃಷ್ಣನ ಗುಂಪಲ್ಲಿ ಸೇರಿಕೊಂಡೆ ಇವನು. ಬಲಭದ್ರನ ಗುಂಪಲ್ಲಿ ಬಂದು ಸೇರಿಕೊಳ್ಳಿಲ್ಲ. ಕಾರಣ ಏನಂತ ಹೇಳಿದ್ರೆ, ಅವನಿಗೆ ಒಳಗಿನಿಂದ ಸ್ವಲ್ಪ ಸಂಶಯ ಇತ್ತು. ಕೃಷ್ಣನನ್ನು ನನ್ನ ಕೈಲಿ ಕೊಡ್ಲಿಕ್ಕೆ ಆಗತ್ತೋ ಇಲ್ವೋ, ಯಾಕಂದರೆ ಈಗಾಗಲೇ ಕೃಷ್ಣನ ಎಲ್ಲ ಶಕ್ತಿಗಳನ್ನು ಕಂಡಿದ್ದಾನೆ. ಅದಕ್ಕಾಗಿ ಕೃಷ್ಣನನ್ನು ಕೊಡ್ಲಿಕ್ಕೆ ಆಗತ್ತಾ ಇಲ್ವೋ, ಕಡೆ ಪಕ್ಷ ಬಲಭದ್ರನನ್ನಾದರೂ ಕೊಲ್ಲೋಣ. ಹಾಗಾಗಿ ಕೃಷ್ಣನ ಪಕ್ಷದಲ್ಲಿ ಸೇರಿಕೊಂಡ. ಕೃಷ್ಣನಿಗೆ ಗೊತ್ತುಂಟು ಇವನು ದೈತ್ಯ ಅಂತ, ಆದರೂ ಸುಮ್ಮನಿದ್ದ. ಹೀಗೆ ಇಬ್ಬರಿಬ್ಬರು ಓಡ್ತಾ ಇದ್ದಾರೆ. ಕೃಷ್ಣ ಹಾಗೂ ಶ್ರೀರಾಮ ಇಬ್ಬರು ಓಡಿದ್ರು. ಕೃಷ್ಣ ಗೆದ್ದ, ಶ್ರೀರಾಮ ಅವನನ್ನು ಹೊತ್ಕೊಂಡು ಬಂದ. ಮುಂದೆ ಬಲಭದ್ರ ಯಾವಾಗ ಓಡಲಿಕ್ಕೆ ನಿಂತ, ಈ ಕಡೆಯಿಂದ ಪ್ರಲಂಬಾಸುರ ಬಂದು ನಿಂತ. ಇಬ್ಬರೂ ಕೂಡ ಓಡಿದ್ದಾರೆ. ಈ ಪ್ರಲಂಬಾಸುರ ತಾನು ಸೋತೋದ, ಸೋಲ್ಬೇಕು ಅಂತಲೇ ಇಚ್ಛಿಸಿದ್ದ, ಸೋತು ಹೋದ. ಆ ನಿಯಮದಂತೆ ಸೋತವರು ಹೊತ್ತವರನ್ನು ಯಾರು ಗೆದ್ದಿದ್ದಾರೆ ಅವರನ್ನು ಹೊತ್ಕೊಂಡ್ಬರಬೇಕು. ಈ ರೀತಿ ಪ್ರಲಂಬಾಸುರ ಬಲಭದ್ರನನ್ನು ಹೊತ್ತುಕೊಂಡು 4 ಹೆಜ್ಜೆ ಇಟ್ಟ ಕೂಡಲೇ ಚಂಗನೆ ಆಕಾಶಕ್ಕೆ ಹಾರಿದ. ಯಾಕಂದರೆ ಮೇಲಕ್ಕೆ ಹೋಗಿ ಇವನನ್ನು ಕೆಳಗೆ ಹೊತ್ತಾಕಿ ಕೊಲ್ಲಬೇಕು ಅಂತ ಅವನ ಯೋಚನೆ. ಯಾವಾಗ ಮೇಲಕ್ಕೆ ಹೋಗ್ತಾ ಇದ್ದಾನೆ, ಬಲಭದ್ರ ಕಂಗಾಲಾಗಿ ಕೃಷ್ಣನನ್ನು ಕೃಷ್ಣ 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 ಏನು ಈ ರೀತಿ ಆಗ್ತಾ ಇದ್ದಿಲ್ವಾ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಯೋಚನೆ ಮಾಡಬೇಡ, ನೀನು ಯಾರು ಅಂತ ಯೋಚನೆ ಮಾಡು, ನಿನ್ನ ಮೂಲ ರೂಪವನ್ನು ಯೋಚಿಸು. ಆಗ ಬಲಭದ್ರ ಯೋಚಿಸ್ತಾನೆ, ನಾನು ಯಾರು ಅಂತ. ಬಹಳಷ್ಟು ಯೋಚಿಸಿದಾಗ ಅವರಿಗೆ ಗೊತ್ತಾಯಿತು, ಓ ನಾನು ಶೇಷನೇ ನಾನು. ಆಗ ಅವನಲ್ಲಿ ಶೇಷನ ಶಕ್ತಿ ಬಂತು. ಇಡೀ ಭೂಮಿಯನ್ನು ಒಂದು ಪಣದ ಮೇಲೆ, 1000 ಪಣಗಳಲ್ಲಿ ಒಂದು ಪಣದ ಮೇಲೆ ಸಾಸಿವೆ ಕಾಳಿನಾಗಿ ಹೊತ್ಕೊಂಡಿರು ಶೇಷ. ಅಂಥ ಶಕ್ತಿ ಉಳ್ಳವರು. ಈಗ ಆ ಶಕ್ತಿ ಬಂದು ಕೂಡಲೇ ಪ್ರಲಂಬಾಸುರನಿಗೆ ಹೊರಲಿಕ್ಕಾಗಿಲ್ಲ. ಪ್ರಲಂಬಾಸುರ ಬಲಭದ್ರನನ್ನು ಹೋಗ್ಲಿಕ್ಕಾಗದೆ ಮೇಲಿನಿಂದ ಕೆಳಗೆ ಬಿದ್ದು ಚುಂಗರಾಗೋದು. ಹೀಗೆ ಕೃಷ್ಣನ ಅನುಗ್ರಹದಿಂದಾಗಿ ಬಲಭದ್ರ ಪ್ರಲಂಬಾಸುರನನ್ನು ತಾನು ಕೊಂದು ಮುಗಿಸಿದ. ಆಮೇಲೆ ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಒಮ್ಮೆ ಅಲ್ಲಿ ಒಂದು
ಹುಲ್ಲನ್ನು ಈ ಹಸುಗಳನ್ನು ಮೇಯಿಸ್ಕೊಂಡು ಹೋಗಿದ್ದಾರೆ. ಮುಂಜಾಟವಿ ಅಂತ ಅಂದರೆ ಮೌಂಜಿ ಹುಲ್ಲು. ಮೌಂಜಿ ಹುಲ್ಲು ಅಂತ ಹೇಳಿದ್ರೆ ಸಾಮಾನ್ಯ ಮುಳಿ ಹುಲ್ಲು ಅಂತ ಹೇಳ್ತಾರೆ. ಮುಳಿ ಹುಲ್ಲು ಅಂದರೆ ಹಿಂದೆ ಮನೆಗಳಿಗೆಲ್ಲ ಬಳಸ್ತಾ ಇದೆ. ಅದು ಇಷ್ಟಿಷ್ಟು ಎತ್ತರ ಬೆಳ್ಕೊಂಡಿರ್ತದೆ ಆ ಮುಳಿ ಹುಲ್ಲು. ಅದರ ಮಧ್ಯದಲ್ಲಿ ಹೋದರೆ ಗೊತ್ತೇ ಆಗಲ್ಲ, ಯಾಕಂದ್ರೆ ಅಷ್ಟು ಎತ್ತರ ಬೆಳ್ಕೊಂಡಿರ್ತದೆ. ಅಲ್ಲಿ ಹಸುಗಳು ಹೋಗಿದೆಯದು. ಹಸುಗಳೆಲ್ಲವೂ ಕೂಡ ಮೇಲಿಗೋಸ್ಕರ ಹೋಗಿ ದಾರಿ ತಪ್ಪಿಟ್ಟಿದ್ದಾರೆ. ದಾರಿಯೇ ಗೊತ್ತಾಗ್ತಾ ಇಲ್ಲ ಆ ಮುಂಜಾಟವಿಯಲ್ಲಿ, ಅಂದರೆ ಆ ಮುಳಿ ಹುಲ್ಲಿನ ಮಧ್ಯದಲ್ಲಿ. ಸಂಜೆ ಆಯಿತು, ಗೋಪಾಲಕರು ಹಸು ಕಾಣಿಸ್ತಾ ಇಲ್ಲ. ಹಸುಗಳನ್ನು ಕರೀತಾರಂತೆ. ಹಸುಗಳನ್ನು ಕರೆದ್ರೂ ಕೂಡ ಹಸುಗಳು ಬರ್ತಾನೆ ಇಲ್ಲ. ಏನು ಮಾಡಿದ್ರು ಬರ್ತಾ ಇಲ್ಲ. ಬಂದು ಕೃಷ್ಣನಂತ ಹೇಳಿದ್ರಂತೆ, ಕೃಷ್ಣ ಹಸುಗಳು ಬರ್ತಾ ಇಲ್ಲ, ಏನು ಮಾಡೋಣ? ಕೃಷ್ಣ ಆ ಒಂದೊಂದೇ ಹಸುವನ್ನು ಕೂಗಿ ಕರೆದಿದ್ದಾನೆ. ಯಾವಾಗ ಕೃಷ್ಣ ಕರೆದ ಎಲ್ಲ ಹಸುಗಳು ಅಂಬೋ ಅಂತ ತಾವು ಬಂದು ಕೃಷ್ಣನ ಮುಂದೆ ನೋಡ್ತಾ ನಿಂತಿದ್ದಾವಲ್ಲ, ಅಂದರೆ ನಮ್ಮ ಜನ್ಮ ಸಾರ್ಥಕ ಆಯಿತು ಅಂತ. ಕೃಷ್ಣ ಕರೆದ ಅಂದರೆ ನಮ್ಮ ಜನ್ಮ ಸಾರ್ಥಕ ಆಯಿತು. ಯಾಕಂದರೆ ಅಲ್ಲಿರುವ ಗೋವುಗಳು ಕೂಡ ಕೃಷ್ಣನ ಭಕ್ತರು. ಸಾಮಾನ್ಯವಾದ ಯಾವುದೋ ಜಡವಾದ ಬುದ್ಧಿ ಇಲ್ಲದ ಗೋವುಗಳೆಲ್ಲವು. ಹೀಗೆ ಆ ಎಲ್ಲ ಗೋವುಗಳೆಲ್ಲ ಕೃಷ್ಣ ರಕ್ಷಣೆ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಮುಂದೊಂದು ವಸಂತ ಋತು. ಆ ವಸಂತ ಋತುವಿನಲ್ಲಿ ನಡೆದ ಘಟನೆ ಏನು ಹೇಳ್ತಾರೆ, ಕೃಷ್ಣ ಎಲ್ಲ ಗೋವುಗಳನ್ನು ಹೊಡ್ಕೊಂಡು ಗೋಪಾಲಕರೊಟ್ಟಿಗೆ ಕಾಡನ್ನು ಪ್ರವೇಶ ಮಾಡಿದ್ದಾನೆ. ಕಾಡನ್ನು ಪ್ರವೇಶ ಮಾಡಿ ಕೊಳಲು, ಒಂದು ಬಿದಿರಿನಿಂದ ಕೊಳಲನ್ನು ತಯಾರು ಮಾಡಿ ಕೊಳಲನ್ನು ತುಟಿಗೆ ಇಟ್ಕೊಂಡಿದ್ದಾನೆ. ತುಟಿಗೆ ಇಟ್ಕೊಂಡು ತಾನು ಊದಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ. ಆ ಕೊಳಲಿನ ಧ್ವನಿ ವೃಂದಾವನದವರೆಗೆ ಕೇಳಿಸ್ತಾ ಇದೆಯಂತೆ. ವೃಂದಾವನಕ್ಕೆ ಯಾವಾಗ ಕೊಳಲಿನ ಧ್ವನಿ ಕೇಳಿಸ್ತು ಕೂಡಲೇ ಎಲ್ಲ ಗೋಪಿಕಾಸ್ತ್ರೀಯರು ತಾವು ಓಡಿ ಬಂದಿದ್ದಾರೆ ಕೃಷ್ಣನ ವೇಣುಗಾನವನ್ನು ಕೇಳಬೇಕು ಅಂತ. ಬಂದು ನೋಡಿದರೆ ಏನು ಆ ಚಿತ್ರಣ, ಅಲ್ಲಿ ಕಾಣ್ತಾ ಇರುವಂತಹ ಚಿತ್ರಣವನ್ನು ನೋಡಿ ಆಶ್ಚರ್ಯಪಡ್ತಾ ಇದ್ದಾರೆ. ಕೃಷ್ಣನಾದರೂ ಬರ್ಹಾಪೀಡಂ ನರವಲವಪು ನಟವಲವಪು ಕರ್ಣಯೋ ಕರ್ಣಿಕಾರಂ ಬಿಭ್ರತ್ವಾಸಃ ಕನಕ ಕಪಿಶಂ ವೈಜಯಂತೀಂಚ ಮಾಲಾ ರಂಧ್ರಾನ್ ವೇಣೋ ರಥರ ಸುಧಯ ಪೂರಯನ್ ಗೋಪವೃಂದೈಃ ವೃಂದಾರಣ್ಯಂ ಸ್ವಪದರಮಣಂ ಪ್ರಾವಿಶದ್ಗೀತ ಕೀರ್ತಿ. ಕೃಷ್ಣ ತಾನು ಜಡೆಯನ್ನು ಕಟ್ಟಿದ್ದಾನಂತೆ. ಕಟ್ಟಿ ಅದರಲ್ಲಿ ನವಿಲನ ಗರಿಗಳನ್ನು ಸಿಕ್ಕಿಸ್ಕೊಂಡಿದ್ದಾನಂತೆ. ನವಿಲಿನ ಗರಿಗಳನ್ನು ಸಿಕ್ಕಿಸ್ಕೊಂಡಿದ್ದಾನೆ. ಕಿವಿಯಲ್ಲಿ ಚಿಗುರುಗಳು, ಹೂವಿನ ಚಿಗುರುಗಳು ಕಿವಿಯಲ್ಲಿ ಕೃಷ್ಣನಿಗೆ ಶೋಭಿಸ್ತಾ ಇದೆಯಂತೆ. ನಂತರ ತಾನು ಒಳ್ಳೆ ಈ ರೇಷ್ಮೆಯ ವಸ್ತ್ರವನ್ನು ತೊಟ್ಟಿದ್ದಾನಂತೆ. ನಾನಾ ವಿಧವಾದ ಮಾಲೆಗಳನ್ನು ಧರಿಸಿದ್ದಾನಂತೆ. ಕೊಳಲನ್ನು ತುಟಿಗಿಟ್ಟುಕೊಂಡು ಕಾಡನ್ನು ಪ್ರವೇಶ ಮಾಡಿ ಕೊಳಲನ್ನು ಊದ್ತಾ ಇದ್ದಾನಂತೆ. ಇಡೀ ಕಾಡು ಕೃಷ್ಣನ ವೇಣುಗಾನಕ್ಕೆ ತಾನು ಮೈ ಮರೆತಿದೆಯಂತೆ. ಎಲ್ಲ ಗೋಪಿಕಾಸ್ತ್ರೀಯರು ಮಾತಾಡಿಕೊಳ್ತಾರೆ. ಅಕ್ಷುಣ್ಮತಾಂ ಫಲಮಿದಂ ನ ಫಲಂ ವಿದಾಮಃ ಸಖ್ಯ ಪಶೂನ ವಿವಿಷೇ ಅಭಿನಿವೇಶಯತೋರ್ವಯಸ್ಕೈಃ ವಕ್ತ್ರಂ ಬ್ರಜೇಶ ಸುತಯೋರನುವೇಣುಜುಷ್ಟಂ ಯಯೇರ್ನಿಪೀತಮನುರಕ್ತ ಕಟಾಕ್ಷ ಮೋಕ್ಷಂ. ಹೇ ಗೋಪಿಕಾಸ್ತ್ರೀ, ಕಣ್ಣುಳ್ಳವರಿಗೆ ಇದೇ ಫಲ. ದೇವರಿವತ್ತು ಕಣ್ಣು ಕೊಟ್ಟದ್ದು ಸಾರ್ಥಕ ಆಯಿತು. ಯಾಕಂತ ಹೇಳಿದ್ರೆ ಇವತ್ತು ಆ ಕೃಷ್ಣ ವೇಣುನಾದವನ್ನು ಮಾಡಬೇಕಾದ್ರೆ ಇಡೀ ಬೃಂದಾವನವನ್ನು ನಾವು ಕಾಣ್ತಾ ಇದ್ದೇವಲ್ಲ, ಎಷ್ಟು ಅದ್ಭುತವಾಗಿದೆ ಈ ದೃಶ್ಯ ಅಂತ ಹೇಳ್ತಾ ಇದ್ದಾರೆ. ಏನಂತ ಅದ್ಭುತವಾದದ್ದೇನಿದೆ ಅದನ್ನು ಹೇಳ್ತಾ ಇದ್ದಾರೆ. ಗೋಪ್ಯ ಕಿಮಾಚಯದರಂ ಚಿಮಾಚರದಯಂ ಕುಶಲಂ ಸ್ಮ ವೇಣುದಾಮೋದರಾಧರ ಸುಧಾರಸ ಸಾರಗೇಯಂ ಭುಕ್ತೆ ಸ್ವಯಂ ಯದವಶಿಷ್ಟ ರಸೋಘ ಮಾರ್ಗಂ ಹೃಷ್ಟತ್ವಚೋಶ್ರು ಮುಮುಚುಸ್ತರ ವಸ್ತ್ರದರ್ಭಾಗ. ಮೊದಲನೆಯದಾಗಿ ಅವರಿಗೆ ಆ ಕೊಳಲು ಕಾಣಿಸ್ತಾ ಇದೆ. ಗೋಪಿಕಾಸ್ತ್ರೀಯರು ಹೇಳ್ತಾರೆ, ಆ ಕೊಳಲು ಏನು ಪುಣ್ಯ ಮಾಡಿದರು. ಯಾಕಂದರೆ ಯಾರಿಗೂ ಸಿಗದ ಭಾಗ್ಯ ಅದಕ್ಕೆ ಸಿಕ್ಕಿದೆಯಲ್ವ. ಕೃಷ್ಣನ ತುಟಿಯನ್ನು ಮುಟ್ಟುವ ಭಾಗ್ಯ ಅದಕ್ಕೆ ಸಿಕ್ಕಿದೆಯಲ್ವ. ಏನು ಸಾಧನ ಮಾಡಿ ಕೃಷ್ಣನ ಕರವಸೇರಿತೋ ಕೊಡಲು. ಇದನ್ನು ಹೇಳುವಂಥದ್ದು ಏನು ಪುಣ್ಯ ಮಾಡಿದೆಯವರು. ಯಾಕೆ ಅಂತ ಹೇಳಿದರೆ ಕೃಷ್ಣ ಅದನ್ನು ತನ್ನ ತುಟಿಯಲ್ಲಿಟ್ಟಿದ್ದಾನೆ, ಅದನ್ನು ಗಾಳಿ ಊದ್ತಾ ಇದ್ದಾನೆ. ಯಾರಿಗೆ ಈ ಭಾಗ್ಯ ಇದೆ ಅಂತ ಹೇಳಿ ಹೊಗಳುತ್ತಾ ಇದ್ದಾನೆ ಅಂತ ಸತ್ಯವಾದ ಮಾತು. ಯಾಕಂತ ಹೇಳಿದ್ರೆ ಕೃಷ್ಣನ ತುಟಿಯನ್ನು ಮುಟ್ಟುವ ಭಾಗ್ಯ ಇರೋದು ಒಬ್ಬಳಿಗೆ ಮಾತ್ರ, ಲಕ್ಷ್ಮಿಗೆ ಮಾತ್ರ. ಅದರಿಂದಾಗಿ ಶ್ರೀರಾಮ ಶ್ರೀ ನರಸಿಂಹನ ರಾಣಿತಾನೆ ವೇಣುರಂಧ್ರದೋಳು ನಿಂತಿರುವಳು ಏನು ಸಾಧನ ಮಾಡಿ ಕೃಷ್ಣನ
ಸೇರಿತೋ ಕೊಳಲು. ಇದನ್ನು ಹೇಳುವಂಥದ್ದು. ನರಸಿಂಹನ ರಾಣಿ ಅಂದರೆ ಲಕ್ಷ್ಮಿಯೇ ಅಲ್ಲಿ ನಿಂತಿದ್ದಾಳೆ. ಆ ಕೊಳಲಲ್ಲಿ ವಿಶೇಷವಾಗಿ ಸನ್ನಿಹಿತರಾಗಿದ್ದಾಳೆ. ಅಲ್ಲಿ ಊದುವ ಗಾಳಿಯಲ್ಲಿ ವಾಯುದೇವರು ವಿಶೇಷವಾಗಿ ಸನ್ನಿಹಿತರಾಗಿದ್ದಾರೆ. ಯಾಕಂದರೆ ಭಗವಂತನ ಸೇವೆ ಉಳಿದವರಿಗೆ ಯಾರಿಗೆ ತಾನೇ ಸಿಗತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಕೊಳಲು ಏನು ಮಾಡಿದೆಯಾ ಏನು ಅಂತ. ಆ ರೀತಿ ಆ ಕೊಳಲ ದಾನವನ್ನು ಮಾಡ್ತಾ ಇದ್ದರೆ ಇಡೀ ವನಕ್ಕೆ ವನವೇ ತಾನು ರೋಮಾಂಚನಗೊಳ್ತಾ ಇದೆಯಂತೆ, ಮೈ ಮರಿತಾ ಇದೆಯಂತೆ. ಎಷ್ಟರ ವರೆಗೆ ಅಂತೆ ಅದನ್ನು ಹೇಳ್ತಾರೆ. ಮುಮುಚುಹು ತರವ ಸಂದರ್ಭ. ಮನುಷ್ಯರ ಕಥೆ ಏನು? ಅಲ್ಲಿರುವ ಮರಗಳು, ದರ್ಬೆ, ಅಲ್ಲಿರುವಂತಹ ಹುಲ್ಲು ಎಲ್ಲವೂ ಕೂಡ ರೋಮಾಂಚನಗೊಂಡು ನೀರು ಸುರಿಸ್ತಾ ಇದೆ, ಆನಂದ ಬಾಷ್ಪವನ್ನು ಸುರಿಸ್ತಾ ಇದೆಯಂತೆ. ಅವೆಲ್ಲವೂ ಕೂಡ ವೃಂದಾವನಂ ಸಖಿಭೋ ವಿತನೋತಿ ಕೀರ್ತಿಂ ಯದ್ದೇವಕೀ ಸುತಪದಾಂಬುಜಲಬ್ಧ ಲಕ್ಷ್ಮೀ ಗೋವಿಂದ ವೇಣು ಮಯೂರ ನೃತ್ಯಂ ಚರಿತಾನ್ಯ ಸಮಸ್ತ ಸತ್ವಂ. ನವಿಲುಗಳು ಯಾವಾಗ ಕೃಷ್ಣ ವೇಣುಗಾನವನ್ನು ಮಾಡ್ತಾನೆ ಆಗ ಗರಿಬಿಚ್ಚಿ ಕುಣಿತಾ ಇದೆ ಎಲ್ಲ ನವಿಲುಗಳು. ಅಷ್ಟು ಮಾತ್ರ ಅಲ್ಲ, ಧನ್ಯ ಸಮೂಢಮತಯೋಪಿ ಹರಿಣ್ಯೇತಾಹ. ಆ ಕಾಡಿನಲ್ಲಿರುವ ಜಿಂಕೆಗಳು ಎಷ್ಟು ಧನ್ಯ. ಯಾಕಂತ ಹೇಳಿದ್ರೆ ಕೃಷ್ಣ ಯಾವಾಗ ವೇಣುಗಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಆಗ ಕಣ್ಣಿನ ಮೇಲೆ ಕಣ್ಣಿಟ್ಟು ಕೃಷ್ಣನನ್ನು ನೋಡ್ತಾ ಇದೆಯಂತೆ. ನೋಡ್ತಾ ಇರುವಗಳು ಕೃಷ್ಣನಿಂದ ಆ ಕಣ್ಣನ್ನು ತೆಗೆದೇ ಇರುವಂತೆ. ಅಷ್ಟು ಮಾತ್ರ ಅಲ್ಲ, ಆಪೀಯ ವೇಣು ರಚಿತಂ ಕೃಷ್ಣ ಸಾರ ಪೂಜಾ ತದರ್ವಿರಚಿತ ಪ್ರಣಯಾವಲೋಕೈ. ತಮ್ಮ ಕಣ್ಣಿನ ನೋಟದಿಂದಲೇ ಕೃಷ್ಣನಿಗೆ ಪೂಜೆಯನ್ನು ಸಲ್ಲಿಸ್ತಾ ಇದೆ ಅಂತ ಹೇಳ್ತಾರೆ. ಕೃಷ್ಣಂ ನಿರೀಕ್ಷ ವನಿತೋತ್ಸವ ರೂಪಸಾರಂ ಶ್ರುತ್ವಾ ಚ ತತ್ಪಣಿತ ವೇಣು ವಿಚಿತ್ರ ಗೀತಂ ದೇವ್ಯೋ ವಿಮಾನಗತಯಃ ಸ್ಮರನನ್ನ ಸಾರ ಭ್ರಶ್ಯತ್ ಪ್ರಸೂನ ಕಬಲಾನುಜುರ್ಮಿಲೀನ್ಯ. ಮೇಲೆ ವಿಮಾನದಲ್ಲಿ ಎಲ್ಲ ದೇವತಾ ಸ್ತ್ರೀಯರು ಹೋಗ್ತಾ ಇದ್ದಾರಂತೆ. ಆ ದೇವತಾ ಸ್ತ್ರೀಯರು ಕೆಳಗಿನಿಂದ ಕೃಷ್ಣನ ವೇಣುಗಾನವನ್ನು ಕೇಳಿ ಎಷ್ಟು ಮೈಮರಿತಾ ಇದ್ದಾರೆ ಅಂದರೆ ಆ ಮೈಮರಿತಾ ತಮ್ಮ ಮೇಲಿರುವ ವಸ್ತ್ರ ಜಾರ್ತಾ ಇರೋದೇ ಗೊತ್ತಾಗ್ತಾ ಇರುತ್ತೆ ಅಂತ ಹೇಳಿದ್ರೆ ಅಷ್ಟು ಮೈಮರೆತು ಹೋಗ್ತಾ ಇದ್ದಾರೆ. ಈ ರೀತಿ ಮೈಮರೆಸುವಂತಹ ಗಾನ ಕೃಷ್ಣನ ಅಂತ ಹೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನು ಹೇಳ್ತಾರೆ ಗಾವಶ್ಚ ಕೃಷ್ಣ ಮುಖ ಗೀತ. ಕೃಷ್ಣ ಎಲ್ಲ ಗೋವುಗಳು ಕೃಷ್ಣ ಯಾವಾಗ ವೇಣುನಾದವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಹುಲ್ಲನ್ನು ತಿಂತಾ ಇದ್ದವುಗಳು ಆ ಹುಲ್ಲನ್ನು ಬಾಯಲ್ಲಿ ಹಾಗೆ ಇಟ್ಕೊಂಡು ಹಾಗೆ ನಿಂತಿದೆಯಂತೆ. ಕಳೆದ ಬಾಯಿ ಹಾಗೆ ಇದೆಯಂತೆ, ತೆರೆದ ಬಾಯಿ ಹಾಗೆ ಇದೆಯಂತೆ, ಅಲ್ಲಿರುವ ಹುಲ್ಲು ಹಾಗೆ ಇದೆಯಂತೆ. ಹಾಗೆ ಕೃಷ್ಣನ ವೇಣುಗೀತೆಯನ್ನು ತಾವು ಹೇಳ್ತಾ ಇದ್ದಾರೆ. ನದಿಯಾದರೂ ನದ್ಯಸ್ತದ ತದುಪಧಾರ್ಯ ಮುಕುಂದ ಗೀತ ಆವರ್ತಲಕ್ಷಿತ ಮನೋಭವ ಭಗ್ನದೇಗಾ. ಆ ಯಮುನೆಯಾದರೂ ಜೋರು ಹರಿತಾ ಇದ್ದವಳು, ರಭಸದಿಂದ ಹರಿತಾ ಇದ್ದವಳು. ಕೃಷ್ಣನ ವೇಣುನಾದ ಕೇಳಿದಾಗೆ ತನ್ನ ರಭಸವನ್ನು ಕಡಿಮೆ ಮಾಡಿ ನಿಧಾನವಾಗಿ ಹರಿತಾ ಇದ್ದಾಳೆ. ಯಾಕಂದರೆ ಕೃಷ್ಣನ ವೇಣುಗಾನಕ್ಕೆ ನನ್ನಿಂದ ತೊಂದರೆ ಆಗಬಾರ್ದು ಅಂತ. ಅಷ್ಟು ಮಾತ್ರ ಅಲ್ಲ, ಕೃಷ್ಣನ ವೇಣುಗಾನವನ್ನು ಕೇಳಿ ಸಂತೋಷದಿಂದ ಉಕ್ಕಿ ಹರಿತಾ ಇದೆಯಂತೆ. ಉಕ್ಕಿ ಕೃಷ್ಣನ ಪಾದದ ತನಕ ಬರ್ತಾ ಇದೆಯಂತೆ. ಹಾಗೆ ಕಮಲವನ್ನು ತಂದು ಕೃಷ್ಣನ ಪಾದಕ್ಕೆ ತಾಕಿಸ್ತಾ ತನ್ನ ಪೂಜೆಯನ್ನು ಸಲ್ಲಿಸ್ತಾ ಇದೆ. ಇನ್ನು ಎಲ್ಲ ಪಕ್ಷಿಗಳು ಹೇಳ್ತಾರೆ, ಯಾವ ಋಷಿಮುನಿಗಳು ಪಕ್ಷಿಯ ರೂಪದಿಂದ ಕೂತಿದ್ದಾರೆ ಈ ಕಥೆಯು. ಯಾಕಂತ ಹೇಳಿದ್ರೆ ಕೃಷ್ಣ ವೇಣುಗಾನವನ್ನು ಮಾಡ್ತಾ ಇದ್ರೆ ಎಲ್ಲ ಪಕ್ಷಿಗಳು ಕಣ್ಣು ಮುಚ್ಚಿಕೊಂಡು ಹೀಗೆ ಆಡಿಸ್ತಾ ಇವೆ ಅಂತ ಹೇಳಿದ್ರೆ ಅವುಗಳು ಕೃಷ್ಣನ ವೇಣುನಾದವನ್ನು ಸಹಿತ ಆನಂದವನ್ನು ಪಡ್ತಾ ಇದ್ದಾರಂತೆ. ಈ ರೀತಿ ಒಂದೇ ಮಾತನ್ನು ಹೇಳಬೇಕು ಅಂತ ಹೇಳಿದ್ರೆ ಇಡೀ ವೃಂದಾವನ ಇವತ್ತು ಕೃಷ್ಣನ ಆ ವೇಣುಗಾನದಿಂದ ಆನಂದವಾಗಿ ಪಡ್ತಾ ಇದೆ ಅಂತ, ರೋಮಾಂಚನಗೊಳ್ತಾ ಇದೆ ಅಂದರೆ ಯಾವ ರೀತಿ ಅಂತ ಹೇಳಿದ್ರೆ ಚಿತ್ರದಲ್ಲಿ ಚಿತ್ರಿಸಿದಾಗ ಇಡೀ ವಾತಾವರಣ ಕಾಣಿಸ್ತಾ ಇದೆ ಅಂತ ಹೇಳಿ ಆ ಎಲ್ಲರೂ ಆ ಗೋಪಿಕಾ ಸ್ತ್ರೀಯರು ನಾವು ವರ್ಣನೆಯನ್ನು ಮಾಡ್ತಾರೆ. ಮುಂದೊಂದು ಹೇಮಂತದ್ದು ಚಳಿಗಾಲ, ಮಾರ್ಗಶೀರ್ಷ ಮಾಸ, ಅಲ್ಲಿ ಎಲ್ಲ ಗೋಪಿಕಾ ಸ್ತ್ರೀಯರು ಅಂದರೆ ಗೋಪಿಕಾ ಸ್ತ್ರೀಯರಲ್ಲಿ ಎರಡು ರೀತಿಯವರು. ನಾವು ಮೊದಲೇ ಕೇಳಿದಾಗೆ ಗೋಪಾಲಕರ ಪತ್ನಿಯರು ಅವರು ಗೋಪಿಕಾ ಸ್ತ್ರೀಯರು. ಇನ್ನು ಮದುವೆ ಆಗದೇ ಇರುವಂತಹ ಹೆಣ್ಣು ಮಕ್ಕಳು ಅಂದರೆ ಆ ಗೋಪಾಲಕರ ಮಕ್ಕಳು ಹೆಣ್ಮಕ್ಕಳು ಅವರು ಗೋಪಿಕೆಯರು. ಈ ರೀತಿ ಎರಡು ರೀತಿ ಇತ್ತು. ಅದರಲ್ಲಿ ಮದುವೆ ಆಗದ ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಸೇರಿ ಒಂದು ವ್ರತವನ್ನು ಮಾಡ್ತಾ ಇದ್ದಾರೆ, ಕಾತ್ಯಾಯನಿ ವ್ರತ. ಯಾಕಂತ ಹೇಳಿದ್ರೆ ಕೃಷ್ಣನೇ ನಮಗೆ ಪತಿಯಾಗಬೇಕು ಅನ್ನುವ ಕಾರಣದಿಂದಾಗಿ ಅದಕ್ಕೆ ಕಾತ್ಯಾಯನಿ ವ್ರತವನ್ನು ಮಾಡ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ ಯಾವತ್ತು ವಿವಾಹ ಬೇಗ ಆಗಬೇಕು ಅಂತ ಹೇಳಿದ್ರೆ ಗೌರಿಯ ಆರಾಧನೆ ಮಾಡಬೇಕು. ವಿಶೇಷವಾಗಿ ಗೌರಿಯ ಆರಾಧನೆಯಿಂದಾಗಿ ದಾಂಪತ್ಯ ಸುಖ ಸಿಗ್ತದೆ ಅಂತ. ಹಾಗಾಗಿ ಕಾತ್ಯಾಯನಿ ವ್ರತವನ್ನು ಮಾಡ್ತಾ ಇದ್ದಾರೆ. ಮಣ್ಣಿನಿಂದ
ಬೆಳಗ್ಗೆ ಬೇಗ ಆ ಚಳಿಯಲ್ಲಿ ಸ್ನಾನ ಮಾಡಿ ಕಾತ್ಯಾಯನಿಯ ಪ್ರತಿಮೆಯನ್ನು ಮಾಡಿ, ಅದರ ದುರ್ಗೆಯ ಪ್ರತಿಮೆಯನ್ನು ಮಾಡಿ ಆರಾಧನೆಯನ್ನು ಮಾಡ್ತಾರಂತೆ, ಪ್ರಾರ್ಥನೆಯನ್ನು ಮಾಡಿಕೊಡ್ತಾರಂತೆ. ಕಾತ್ಯಾಯನಿ ಮಹಾಮಾಯೆ ಮಹಾಯೋಗಿನ್ಯದೇಶ್ವರಿ ನಂದಗೋಪುಸ್ತಂ ದೇವಿ ಪತಿಮೆ ಕುರುತೇ ನಮಃ ಅಂತ ಪ್ರಾರ್ಥನೆ ಮಾಡಿಕೊಡ್ತಾರೆ. ಇಲ್ಲಿ ಗಮನಿಸಬೇಕಾದದ್ದೇನೆಂದರೆ, ಇವಳು ಕಾತ್ಯಾಯನಿ ಅಂತ ಹೇಳಿದ್ರೆ ದುರ್ಗೆ ಅಂದರೆ ಲಕ್ಷ್ಮಿಯೋ ಪಾರ್ವತಿಯೋ. ಆದರೆ ಇಲ್ಲಿ ಸ್ಪಷ್ಟವಾಗಿ ಕಾತ್ಯಾಯನಿ ಅಂತ ಹೇಳಿದ್ರೆ ಕಾತ್ಯಾಯನಿ ಋಷಿಯ ಮಗಳು, ಆ ರೀತಿ ಕಾತ್ಯಾಯನಿ ಅಂತ ಕರೆಯಲ್ಪಡ್ತಾಳೆ. ಅದು ದುರ್ಗೆ, ಮಹಾಮಾಯೆ, ಮಹಾಯೋಗಿನಿ, ಅಧೀಶ್ವರಿ. ನಿಜವಾಗಿಯೂ ಕೂಡ ಇವರಿವಾಗ ಗೌರಿಯನ್ನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಬರೀ ಗೌರಿ ಅಲ್ಲ, ಮತ್ತೆ ಗೌರಿಯ ಅಂತರ್ಯಾಮಿಯಾಗಿರುವಂತಹ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಗೌರಿಯ ಒಳಗೆ. ಯಾಕಂತ ಹೇಳಿದ್ರೆ ನಮಗೆ ಕೃಷ್ಣನನ್ನೇ ಮಗನನ್ನಾಗಿ ಮಾಡುವುದು, ಅಂದರೆ ಪತಿಯನ್ನಾಗಿ ಮಾಡುವುದು. ಆನಂತರ ಪೂಜೆಯನ್ನೆಲ್ಲ ಮುಗಿಸ್ತಾರೆ. ಪೂಜೆ ಮುಗಿಸಿ ಸ್ನಾನ ಮಾಡಲಿಕ್ಕೆ ಹೋಗ್ತಾರೆ. ಎಲ್ಲರೂ ಕೈ ಹಿಡ್ಕೊಂಡು ಒಟ್ಟಿಗೆ ಮುಳುಗುತ್ತಾರೆ ಯಮುನಾ ನದಿಯಲ್ಲಿ. ಆದರೆ ಅವಾಗ ಮಾತ್ರ ವಸ್ತ್ರವನ್ನೆಲ್ಲ ಕಳಚಿಡ್ತಾರೆ, ನಗ್ನವಾಗಿ ಸ್ನಾನ. ಇದು ಕೃಷ್ಣನಿಗೆ ಗೊತ್ತಾಯಿತು. ಕೃಷ್ಣನಿಗೆ ಗೊತ್ತಾಗಿ ಒಳ್ಳೆ ತಾನು ಬಂದ. ಇವರು ಸ್ನಾನಕ್ಕೋಸ್ಕರ ಇಳಿದಿದ್ದಾರೆ. ಎಲ್ಲ ತಾನು ಗೋಪಾಲಕರೊಟ್ಟಿಗೆ ಬಂದು ಇವರ ಸ್ನಾನಕ್ಕೆ ಎಲ್ಲ ಇವರು ತೊಡುವ ವಸ್ತ್ರವನ್ನೇನು ದಡದಲ್ಲಿಟ್ಟಿದ್ದಾರೆ, ಆ ಎಲ್ಲ ವಸ್ತ್ರವನ್ನು ಹಿಡ್ಕೊಂಡು ಮರವನ್ನೇರಿ ತಾವು ಬಂದಿದ್ದೇವೆ ಅಂತ ಗೊತ್ತಾಗಲಿಕ್ಕೋಸ್ಕರ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಯಾವಾಗ ಗಂಡಸರ ಧ್ವನಿ ಕೇಳಿಸ್ತು, ಎಲ್ಲ ಹೆಣ್ಮಕ್ಳು ನಾಚಿ ಹೋದರು. ನಾಚಿ ಕಂಠದ ತನಕ ನೀರಿನಲ್ಲಿ ಮುಳುಗಿ ಕೂತರು. ಕೃಷ್ಣನಾಥ ಅವರನ್ನು ನೋಡ್ತಾನೆ. ನೋಡಿದ ಕೂಡಲೇ ಅವರೆಲ್ಲರೂ ಕೃಷ್ಣನನ್ನು ನೋಡ್ತಾರೆ. ನೋಡಿ ಕೃಷ್ಣನಿಗೆ ಹೇಳ್ತಾರೆ, ಕೃಷ್ಣ ಕೊಡು, ವಸ್ತ್ರವನ್ನು ಕೊಡು, ನಮಗೆ ಈ ರೀತಿ ಆಟ ಆಡಿಸ್ಬೇಡ, ವಸ್ತ್ರವನ್ನು ಕೊಡು ಅಂತ. ಜಾನಿ ಮೊಂಗ ಬ್ರಜಶ್ಲಾಘ್ಯಂ ದೇಹಿ ವಾಸಾಂಸಿ ವೇದಿತ. ನಡುಗ್ತಾ ಇದ್ದೇವೆ, ಚಳಿಯಲ್ಲಿ ನಡುಗ್ತಾ ಇದ್ದೇವೆ, ನಮಗೆ ವಸ್ತ್ರವನ್ನು ಕೊಡು. ಶ್ಯಾಮ ಸುಂದರ ದಾಸ್ಯ ಕರವಾಮ ತಗೋದಿತ. ನೋಡಿ, ನೀನು ಹೇಳಿದಾಗ ಕೇಳ್ತೇವೆ, ನೀನು ಏನು ಹೇಳ್ತೀಯೋ ಎಲ್ಲವನ್ನ ಮಾಡ್ತೇವೆ, ವಸ್ತ್ರವನ್ನು ನಮಗೆ ಕೊಟ್ಬಿಡು, ನಮ್ಮ ಬಟ್ಟೆ ನಮಗೆ ಕೊಟ್ಟುಬಿಡು ಅಂತ ಹೇಳ್ತಾರೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಆಯ್ತು ಕೊಡ್ತೇನೆ, ನಿಮ್ಮ ವಸ್ತ್ರವನ್ನು ಕೊಡ್ತೇನೆ, ಅದಕ್ಕೆ ನೀವು ಮೇಲೆ ಬರಬೇಕು. ಮೇಲು ಬಂದು ನಾನು ನಮಸ್ಕಾರ ಮಾಡಬೇಕು. ನಮಸ್ಕಾರ ಮಾಡಿದರೆ ಮಾತ್ರ ನಾನು ವಸ್ತ್ರವನ್ನು ಕೊಡ್ತೇನೆ. ಅದಕ್ಕೆ ಅವ್ರು ಹೇಳ್ತಾರೆ, ನೋಡು, ಈ ರೀತಿಯಲ್ಲಿ ನಮ್ಮನ್ನು ಆಟ ಆಡಿಸ್ಬೇಡ. ಬಾಲಾನ ನೋಚೇತ್ ರಾಜ್ಯ ಪ್ರಭಾಮಹಿ. ಒಂದೊಮ್ಮೆ ನೀನು ಕೊಡ್ಲಿಲ್ಲ ಅಂತ ಹೇಳಿದ್ರೆ ವಸ್ತ್ರವನ್ನು, ನಾವು ಹೋಗಿ ರಾಜನಿಗೆ ದೂರ ಹೇಳ್ಬಿಡ್ತೇವೆ. ಅಂದ್ರೆ ನಂದಗೋಪ, ನಿಮ್ಮಪ್ಪ ನಂದಗೋಪನಿಗೆ ದೂರ ಹೇಳ್ತೇವೆ. ಕೃಷ್ಣ ಹೇಳ್ತಾನೆ, ಹೇಳಿ ಹೋಗಿ. ಹೋಗುದಾದ್ರೆ ವಸ್ತ್ರ ಇರುತ್ತೆ ನಿಮ್ಮ ಹತ್ರ, ವಸ್ತ್ರ ಕೊಟ್ಟರೆ ಹೋಗ್ಲಿಕ್ಕೆ ಆಗೋದು. ಕಡೆಗೆ ಶರಣಾಗಿರ್ತಾರೆ, ಕೃಷ್ಣ ಯಾಕಾದರೂ ಕೊಡಬೇಕು ಅಂತ. ಬನ್ನಿ, ಮೇಲೆ ಬನ್ನಿ, ಎರಡೂ ಕೈಗಳನ್ನು ಜೋಡಿಸಿ ನಮಸ್ಕಾರ ಮಾಡಿ, ವಸ್ತ್ರವನ್ನು ಕೊಡ್ತೇನೆ. ಎಲ್ಲ ಗೋಪಿಕಾ ಸ್ತ್ರೀಯರು ಬೇರೆ ವಿಧಿ ಇಲ್ಲ, ನೀರಿನಲ್ಲಿ ತಾವು ನಡುಗುತ್ತಾ ಇದ್ದಾರೆ. ಮೇಲಕ್ಕೆ ಬಂದು ಒಂದು ಕೈಯಿಂದ ತಮ್ಮ ಮುಖ್ಯಾಂಗವನ್ನು ಮುಚ್ಚಿಕೊಂಡಿದ್ದಾರಂತೆ. ಹಾಗಾಗಲ್ಲ, ಎರಡೂ ಕೈಯನ್ನು ಮೇಲಕ್ಕೆ ಎತ್ತಿ ನಮಸ್ಕಾರ ಮಾಡಬೇಕು. ನಂತರ ದೇಹದ ಮೇಲೆ ಅಭಿಮಾನವನ್ನು ತ್ಯಾಗ ಮಾಡಿದರು. ಎರಡೂ ಕೈಗಳನ್ನೆತ್ತಿ ಕೃಷ್ಣನಿಗೆ ನಮಸ್ಕಾರ ಮಾಡಿದರು. ಕೃಷ್ಣ ಅವರಿಗೆ ವಸ್ತ್ರ ಕೊಟ್ಟು ಹೇಳ್ತಾನೆ, ನಾನು ಬೇರೆ ಯಾವ ದೃಷ್ಟಿಯಿಂದಲೂ ಬಂದದ್ದಲ್ಲ, ಕಾಮುಕ ದೃಷ್ಟಿಯಿಂದ ಬಂದದ್ದಲ್ಲ, ಮತ್ತು ನಿಮಗೆ ಬುದ್ಧಿ ಹೇಳಲಿಕ್ಕೆ ಬಂದದ್ದು. ಯಾವತ್ತೂ ಕಾತ್ಯಾಯನಿ ವ್ರತವನ್ನು ಮಾಡ್ತಾ ಇರೋ ಅಥವಾ ಯಾವುದೇ ಒಂದು ದೇವತಾ ವ್ರತವನ್ನು ಮಾಡಬೇಕಾದ್ರೆ ಈ ರೀತಿ ನಗ್ನವಾಗಿ ಇರಬಾರದು. ನಗ್ನವಾಗಿ ಇರುವಂಥದ್ದು ಆ ದೇವತೆಗೆ ಮಾಡುವ ಅವಮಾನ. ನೀವು ಕಾತ್ಯಾಯನಿ ವ್ರತವನ್ನು ಮಾಡ್ತಾ ಇದ್ದೀರಿ, ನಗ್ನವಾಗಿ ಸ್ನಾನ ಮಾಡ್ತಾ ಕಾತ್ಯಾಯನಿಗೆ ಅವಮಾನ ಮಾಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ಈ ರೀತಿ ಆ ಅಧರ್ಮವನ್ನು ತಿಳಿಸ್ಲಿಕ್ಕೋಸ್ಕರ ಈ ರೀತಿ ಮಾಡಿದೆ ಅಷ್ಟೇ ಅಂತ ಹೇಳ್ತಾರೆ ಕೃಷ್ಣ. ಆದರೆ ನಮಗೆ ಸಂಶಯ ಏನು ಬರುವುದು ಅಂದರೆ, ಹೌದು ಹಾಗೆ ಹೇಳ್ಬೋದಿತ್ತಲ್ವ ಕೃಷ್ಣ? ಹಾಗೆ ನೋಡಿ, ಇನ್ನು ಮುಂದೆ ಈ ರೀತಿ ನಾವು ನಗ್ನವಾಗಿ ಸ್ನಾನ ಮಾಡಬಾರ್ದು ಅಂತ ಇನ್ನೊಂದ್ಸಲ ಹೇಳ್ಬೋದಿತ್ತಲ್ವ? ಇಲ್ಲಿ ಆ ರೀತಿ ಯಾಕೆ ಮಾಡಬೇಕು? ಉತ್ತರ ತಗೊಂಡೋದ ಮೇಲೆ ಹೋಗುದು, ಅವ್ರು ಬಂದರೆ ಬನ್ನಿ ನಿಮ್ಮ ಎರಡೂ ಕೈಯನ್ನು ಮೇಲಕ್ಕೆತ್ತಿ ನಮಸ್ಕಾರ ಮಾಡಿ, ಇದ್ಯಾಕೆ ಈ ರೀತಿ ಮಾಡುವಂಥದ್ದು? ಇದು ಸರಿಯಾ? ಕೃಷ್ಣ ಈ ರೀತಿ ಮಾಡೋದು ಸರಿಯಾ? ಅವರನ್ನು ನಗ್ನವಾಗಿ ಕೈ ಮುಗಿ ರೀತಿ ಹೇಳುವುದೆಲ್ಲ ಸರಿಯಾ? ಸಾಮಾನ್ಯವಾಗಿ ನಮಗೆ ಕಾಣ್ಬೋದು. ಕಾರಣ ಏನೆಂದರೆ, ನಾವು ಕೇವಲ ಮನುಷ್ಯ ದೃಷ್ಟಿಯಿಂದ ಮಾತ್ರ ಆಲೋಚನೆಯನ್ನು ಮಾಡ್ತೇವೆ. ಆದರೆ ಕೃಷ್ಣ ಸಾಕ್ಷಾತ್ ಭಗವಂತ. ಆ ಭಗವಂತನಿಗೆ ಗೊತ್ತಿಲ್ಲದೆ ಇರುವುದು ಏನೇನು ಅಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಗೋಪಿಕಾ ಸ್ತ್ರೀಯರು ಕೂಡ ಕೃಷ್ಣನ ಮುಂದೆ ಯಾವುದೂ ಸಂಕೋಚ ಇಲ್ಲದೆ ಯಾಕೋಸ್ಕರ ಎರಡೂ ಕೈಗಳನ್ನು ಮೇಲಕ್ಕೆ ಎತ್ತಿ ನಮಸ್ಕಾರ ಮಾಡಿದ್ರು ಅಂದರೆ, ಯಾವುದೋ ಒಬ್ಬ ಗಂಡಸು ಅಂತ ತಿಳ್ಕೊಳ್ಳಿಲ್ಲ ಅವರು. ಅದೇ ಸಾಕ್ಷಾತ್ ಭಗವಂತ. ಭಗವಂತನ ಮುಂದೆ ನಾವು ಸಣ್ಣ ಮಕ್ಕಳು. ಯಾವ ರೀತಿ ಪುಟ್ಟ ಮಗು ಅಪ್ಪನ ಮುಂದೆ ಹೋಗುತ್ತದೆ,
ಪುಟ್ಟ ಮಗು ತಾನು ಬತ್ತಲೆಯಾಗ ಹೋಗ್ತದೆ, ಅಪ್ಪನೂ ಏನು ತಿಳ್ಕೊಳ್ಳಲ್ಲ, ಮಗುವು ಏನು ತಿಳ್ಕೊಳ್ಳಲ್ಲ. ಆ ರೀತಿ ನಾವ್ಯಾಗ ಭಗವಂತನನ್ನ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಅಂತ ಯಾವಾಗ ಭಗವಂತನ ನಮ್ಮ ತಂದೆ ಅಂತ ನಾವು ಲೆಕ್ಕಾಚಾರ ಮಾಡ್ತೇವೆ, ಅವನ ಮುಂದೆ ಏನು? ಯಾಕಂದ್ರೆ ಭಗವಂತನಿಗೆ ಗೊತ್ತಿಲ್ಲದೆ ಇರುವುದೇನಿದೆ? ಈ ದೇಹವೇ ಅವನಿಗೆ ಸೇರಿದ್ದು, ಭಗವಂತನಿಗೆ ಸೇರಿದ್ದು. ಎಲ್ಲಿವರೆಗೆ ನನ್ನ ದೇಹ ಅಂತ ತಿಳ್ಕೊಳ್ತೇನೆ ಅಲ್ಲಿವರೆಗೆ ಇದರ ಮೇಲೆ ಅಭಿಮಾನ ಅಷ್ಟೇ. ಇದು ನನ್ನ ದೇಹ ಅಲ್ಲ, ಭಗವಂತನಿಗೆ ಸೇರಿದಂತ ಯಾವಾಗ ತಿಳಿದಾಗ ಈ ದೇಹದಲ್ಲಿ ಇನ್ನೇನಿದೆ? ಆ ರೀತಿ ಅಭಿಮಾನವನ್ನು ತ್ಯಾಗ ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿದ್ರು. ಯಾಕೆ ಕೃಷ್ಣ ಈ ರೀತಿ ಮಾಡಿದ ಅಂತ ಹೇಳಿದ್ರೆ, ಕಾತ್ಯಾಯನಿ ವ್ರತದಲ್ಲಿ ಉಂಟಾದಂತಹ ಲೋಪ ಏನಿದೆ ಅದನ್ನು ಸರಿಪಡಿಸಲಿಕ್ಕೋಸ್ಕರ. ಯಾವಾಗ ನಾವು ಭಗವಂತನಿಗೆ ನಮ್ಮನ್ನು ಸಮರ್ಪಣೆ ಮಾಡಿಕೊಳ್ತೇವೆ ಆಗ ನಮ್ಮ ಏನು ದೋಷಗಳಿಗೂ ಪರಿಹಾರ ಆಗ್ತದೆ. ಕೃಷ್ಣ ಹೇಳ್ತಾನೆ, ನಿಮ್ಮ ಆರಾಧನೆ ವ್ಯರ್ಥ ಆಗೋಲ್ಲ. ನ ಮಯ್ಯ ವೇಷಿತ ಧಿಯಾಂ ಕಾಮಃ ಕಾಮಾಯ ಕಲ್ಪತೆ ಭರ್ಜಿತ ಕ್ವಚಿತ ಧನಃ ಪ್ರಾಯೋ ಬೀಜಾಯ ನಿಶ್ಯತೆ. ಯಾರು ನನ್ನ ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಯಾವತ್ತೂ ನಿಷ್ಫಲ ಆಗುವುದಿಲ್ಲ, ಸಫಲ ಆಗೇ ಆಗ್ತದೆ. ಹೇಗೆ ಅಂತ ಹೇಳಿದ್ರೆ, ಒಂದು ಬೀಜವನ್ನು ಹುರಿದು ಅಂತ ಹೇಳಿದ್ರೆ ಮತ್ತೆ ಅದರಲ್ಲಿ ಮೊಳಕೆ ಬರುವುದಿಲ್ಲ. ಹಾಗೆಯೇ ಯಾರು ನನ್ನ ಆರಾಧನೆಯನ್ನು ಮಾಡ್ತಾರೆ ಅವರ ಮತ್ತೆ ಇಲ್ಲಿ ಹುಟ್ಟಿ ಬರುವುದಿಲ್ಲ. ಈ ಸಂಸಾರ ಅನ್ನೋದವರಿಗೆ ನಾಶ ಆಗೇ ಆಗುತ್ತೆ. ನಿಮ್ಮ ಆರಾಧನೆ ವ್ಯರ್ಥ ಅಲ್ಲ ಅಂತ ಹೇಳಿದ ಕೃಷ್ಣ ಅಲ್ಲಿಂದ ಅವರಿಗೆ ಆ ರೀತಿ ತಿಳಿಸಿ ತಾನು ಹೊರಟೋದ. ಮುಂದೆ ಒಂದು ಬೇಸಿಗೆ ಕಾಲದಲ್ಲಿ ಕೃಷ್ಣ ಎಲ್ಲ ಗೋಪಾಲಕರೊಟ್ಟಿಗೆ ಹಸುವನ್ನು ಮೇಯಿಸಿಕೊಂಡು ಹೋಗಿದ್ದಾನೆ. ಬಹಳ ದೂರದವರೆಗೆ ಹೋಗಿದ್ದಾನೆ. ಹೋದಾಗ ಅಲ್ಲಿ ಎಲ್ಲ ಗೋಪಾಲಕರಿಗೆ ಹಸಿವಾಗಲಿಕ್ಕೆ ಪ್ರಾರಂಭ ಆಯಿತು. ಅವರು ಹೇಳಿದರು ಕೃಷ್ಣನ ಹತ್ರ, ಕೃಷ್ಣ ಹಸಿವಾಗ್ತಾ ಇದೆ. ಕೃಷ್ಣ ಹೇಳ್ತಾನೆ, ನೋಡಿ ಇಲ್ಲೇ ಹತ್ತಿರದಲ್ಲಿ ಬ್ರಾಹ್ಮಣರು ಒಂದು ಆಂಗೀರಸ ಸತ್ರಯಾಗವನ್ನು ಮಾಡ್ತಾ ಇದ್ದಾರೆ. ಆ ಸತ್ರಯಾಗದ ಹತ್ರ ನೀವು ಹೋಗಿ ಆ ಬ್ರಾಹ್ಮಣರ ಹತ್ರ ಕೇಳಿ, ಕೃಷ್ಣ ಬಂದಿದ್ದಾನೆ, ಕೃಷ್ಣ ಆಹಾರವನ್ನು ಹೆಚ್ಚಿಸ್ತಾ ಇದ್ದಾನೆ, ಅವನಿಗೆ ಆಹಾರ ಕೊಡಬೇಕು ಅಂತ ಕೇಳಿ. ಅವರು ಆಹಾರ ಕೊಡ್ತಾರೆ, ಅದನ್ನು ತಗೊಂಬಂದಿ. ಎಲ್ಲ ಗೋಪಾಲಕರು ಎಲ್ಲ ಬ್ರಾಹ್ಮಣರು ತಾವು ಯಜ್ಞದಲ್ಲಿ ದೀಕ್ಷಿತರಾಗಿದ್ದರು, ಆಂಗೀರಸ ಸತ್ರಯಾಗವನ್ನು ಮಾಡ್ತಾ ಇದ್ದಾರೆ. ನಿಜವಾಗಿಯೂ ಕೂಡ ಆ ಯಾಗದಲ್ಲಿ ಇವರು ಆಹುತಿ ಕೊಡುವಂಥದ್ದು ಕೃಷ್ಣನಿಗೆ, ದೇವರಿಗೆ. ಎಲ್ಲ ಗೋಪಾಲಕರು ಬಂದರು, ದೂರದಲ್ಲಿ ನಮಸ್ಕಾರವನ್ನು ಮಾಡಿದರು. ನಮಸ್ಕಾರವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಂಡರು. ಇವರೆಲ್ಲರೂ ಕೂಡ, ಕ್ಷುದ್ರ ಸ್ವಾಮಿ, ನಾವು ಕೃಷ್ಣನಿಂದ ಕಳುಹಿಸಲ್ಪಟ್ಟಿದ್ದೇವೆ ಅಂದರೆ ನೋಡಿ, ಬಹಳ ವಿನಯದಿಂದ ಕೃಷ್ಣನಿಗೆ ಹಸಿವಾಗಿದೆಯಂತೆ, ಆಹಾರ ಕೊಡಬೇಕಂತೆ, ಕೃಷ್ಣನಿಗೆ ಆಹಾರ ಕೊಡಬೇಕಂತೆ. ನಮಗೆ ಹಸಿವಾಗಿದೆ ಅಂತ ಹೇಳೋಲ್ಲ, ಕೃಷ್ಣನಿಗೆ ಹಸಿವಾಗಿದೆ, ಕೃಷ್ಣನಿಗೆ ಆಹಾರ ಕೊಡಬೇಕಂತೆ ಅಂತ ಕೇಳಿದ್ರು. ಬ್ರಾಹ್ಮಣರು ಇವ್ರ ಕಡೆ ತೆಗೆದು ಕಣ್ಣೆತ್ತಿ ನೋಡ್ರು ಕೂಡ ಇಲ್ಲ, ತಂಪಾಡಿ ತಾವು ಯಾಕೆ ಮಾಡ್ತಾನೆ ಇದ್ದಾರೆ. ಇವರು ಬಹಳ ಹೊತ್ತು ನಿಂತರು, ಬಹಳ ಹೊತ್ತು ಪ್ರಾರ್ಥನೆಯನ್ನು ಮಾಡಿದರು, ಯಾವಾಗ ಕೊಡಲಿಲ್ಲ, ಪೇಜು ಮೋರೆಯನ್ನು ಹಾಕೊಂಡು ವಾಪಸ್ ಬಂದರು. ಇಲ್ಲಿ ನಮಗೊಂದು ತಿಳ್ಕೊಳ್ಬೇಕಾದದ್ದು ಏನಂದರೆ, ಹೌದು ನಿಜವಾಗ್ಲೂ ಇವಾಗ ಹಸಿವಾಗಿರೋದು ಯಾರಿಗೆ? ಹಸಿವಾಗಿರೋದು ಗೋಪಾಲಕರಿಗೆ. ಆದರೆ ಅವರು ಹೋಗಿ ಅದನ್ನು ಹೇಳಬೇಕಿತ್ತಲ್ವ, ನಮಗೆ ಹಸಿವಾಗಿದೆ ಆಹಾರ ಕೊಡಿ ಅಂತ ಹೇಳಬೇಕಿತ್ತಲ್ವ. ಕೃಷ್ಣನಿಗೆ ಬೇಕಂತಂದು ಯಾಕೆ ಹೇಳಿದ್ರು? ನಿಜವಾಗ್ಲೂ ಕೃಷ್ಣನಿಗೆ ಹಸಿವಾಗಿಲ್ವಲ್ಲ. ಕೃಷ್ಣನಿಗೆ ಹಸಿವಾಗಿದ್ದರೂ ಕೂಡ ಕೃಷ್ಣನಿಗೆ ಆಹಾರ ಬೇಕು ಅಂತ ಯಾಕೆ ಹೇಳಿದ್ರು? ಸುಳ್ಳು ಹೇಳಿದ್ದಲ್ವ ಇದು? ಅದಕ್ಕೆ ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಬಹಳ ಚೆನ್ನಾಗಿ ಉತ್ತರವನ್ನು ಕೊಡ್ತಾರೆ. ಯಾವತ್ತು ಭಗವದ್ಭಕ್ತರ ಹಾಗೆ, ಭಗವದ್ಭಕ್ತರು ತಮಗೋಸ್ಕರ ಅಂತ ಯಾವತ್ತೂ ಏನನ್ನು ಬೇಯಿಸುವುದಿಲ್ಲ. ಮತ್ತೆ ಎಲ್ಲವೂ ದೇವರ ನೈವೇದ್ಯಕ್ಕಾಗಿ ಮಾಡೋದು, ಭಗವಂತನಿಗೋಸ್ಕರವೇ ಎಲ್ಲವನ್ನ ಮಾಡ್ತಾರೆ. ಮತ್ತೆ ತಾವು ದೇವರ ಪ್ರಸಾದವನ್ನು ಸ್ವೀಕಾರ ಮಾಡೋದಷ್ಟೇ, ಮಾಡುವುದು ದೇವರ ಉದ್ದೇಶದಿಂದ. ನೋಡಿ, ಅದಕ್ಕಾಗಿ ನೈವೇದ್ಯ ಅಂತ ನಾವು ಯಾವುದನ್ನು ಕರಿತೇವೆ ಅದರ ಉದ್ದೇಶವೇ ದೇವರಿಗೋಸ್ಕರ ಇರಬೇಕು. ದೇವರಿಗೋಸ್ಕರ ಮಾಡ್ತಾ ಇದ್ದೇನೆ ಈ ಉದ್ದೇಶದಿಂದ ಮಾಡಿದಾಗ ಮಾತ್ರ ಅದು ದೇವರಿಗೆ ಸಮರ್ಪಣೆಗೆ, ನೈವೇದ್ಯಕ್ಕೆ ಯೋಗ್ಯವಾಗುತ್ತೆ. ಅದು ಬಿಟ್ಟು ನಾವು ಕೃಷ್ಣಾಷ್ಟಮಿ ದಿನ ಮಾಡ್ತೇವೆ ಚಕ್ಕಲಿ. ಯಾಕೆ ಚಕ್ಕಲಿ ಮಾಡೋದು ಅಂದರೆ, ಅಯ್ಯೋ ಅವರಿಗಷ್ಟು ಕೊಡ್ಲಿಕ್ಕಿದೆ, ಇವರಿಗಷ್ಟು ಕೊಡ್ಲಿಕ್ಕಿದೆ, ಆ ಮನೆಗಷ್ಟು ಕೊಡ್ಲಿಕ್ಕಿದೆ, ಈ ಮನೆ ಅಂದ್ರೆ ನಮ್ಮ ಉದ್ದೇಶ ಯಾರಿಗೆ ಅಂತ ಹೇಳಿದ್ರೆ ಅವರಿಗೆ ಉದ್ದೇಶವೇ ಹೊರತು ದೇವರ ಉದ್ದೇಶದಿಂದಲ್ಲ. ಅಂದರೆ ನೋಡಿ, ಇದು ಸೂಕ್ಷ್ಮ. ನೈವೇದ್ಯದಲ್ಲಿ ದೇವರಿಗೋಸ್ಕರ ಅಂತ ಮಾಡಬೇಕು. ಒಬ್ಬರು ಸ್ವಾಮಿಗಳಿದ್ದಾರೆ, ಅವರು ಮಹಾ ಅವಧೂತರು. ಅವರು ನೈವೇದ್ಯಕ್ಕೆ ಹೋಗುವುದಾದ್ರೆ ಪೂಜೆಗೆ ಸ್ನಾನ ಮಾಡೋದಕ್ಕಿಂತ ಮುಂಚೆ ಅಡಿಗೆ ಮನೆ ಬಂದು ಹೇಳಬೇಕು, ನೋಡಿ ಇವತ್ತು ದೇವರ ನೈವೇದ್ಯಕ್ಕೆ ಈ ಭಕ್ಷ್ಯ ಮಾಡಬೇಕು, ದೇವರ ನೈವೇದ್ಯಕ್ಕೆ ಈ ಭಕ್ಷ್ಯವನ್ನು ಮಾಡಬೇಕು ಅಂತ. ತಾವು ಹೀಗೆ ಹೇಳಿ ಸ್ನಾನ ಮಾಡಿ ಪೂಜೆ ಕೂತಿದ್ದಾರೆ. ಅವರು ಯಾವ ಭಕ್ಷ್ಯ ಹೇಳಿದ್ದಾರೆ ಅದು ಬಿಟ್ಟು ಇನ್ನೊಂದು ಭಕ್ಷ್ಯ ಮಾಡಿದ್ದಾರೆ. 2 ಭಕ್ಷ್ಯ, ಒಂದು ಇವರು ಹೇಳಿದ ಭಕ್ಷ್ಯ, ಇನ್ನೊಂದು ಭಕ್ಷ್ಯ, 2 ಭಕ್ಷ್ಯ ಮಾಡಿ.
ಇವ್ರು ನೋಡಿದ್ರು, ಅಡುಗೆ ಅವರನ್ನು ಕರೆದ್ರು, ಯಾಕೆ ಇನ್ನೊಂದು ಭಕ್ಷ್ಯ ಯಾಕೆ ಮಾಡಿದ್ಯಾ? ಅದು ದಿವಾನ್ರು ಹೇಳಿದ್ರು ಅಂತ. ದಿವಾನ್ರು ಹೇಳಿದ್ರು, ಯಾಕಂತ ಹೇಳಿದ್ರೆ ಇವತ್ತು ಕಲೆಕ್ಟ್ರು ಬರ್ತಾರಂತೆ, ಅದಕ್ಕೆ ಕಲೆಕ್ಟ್ರಿಗೆ ಕೊಡ್ಲಿಕ್ಕೆ ಬೇಕಾಗುತ್ತೆ, ಅದಕ್ಕೊಂದು ಸ್ವೀಟ್ ಮಾಡಿ ಅಂತ ದಿವಾನ್ರು ಹೇಳಿದ್ರು ಅಂತ. ನೋಡಿ, ಅದಕ್ಕೆ ಕೂಡಲೇ ಸ್ವಾಮಿಗಳು ಹೇಳಿದ್ರೆ ತೆಗಿ ಅದು ದೇವರಿಗೆ ಮಾಡಿದ್ದಲ್ಲ, ಕಲೆಕ್ಟ್ರಿಗೆ ಮಾಡಿದ್ರು. ಕಲೆಕ್ಟ್ರಿಗೆ ಮಾಡಿದಾಗ ದೇವರಿಗೆ ಮಾಡಬೇಕು ಅಂತ. ಅದನ್ನು ನೋಡಿ, ಉದ್ದೇಶ ಎಷ್ಟು ಸ್ಪಷ್ಟ ಇರಬೇಕು ಅಂತ. ದೇವರಿಗೋಸ್ಕರ ಅಂತ ಮಾಡಿದ ಮಾತ್ರ ದೇವರಿಗೆ, ಕಲೆಕ್ಟ್ರಿಗೆ ಮಾಡಿದ ಕಲೆಕ್ಟ್ರಿಗೆ ಅದು ಇಲ್ಲಿಡಲ್ಲ. ಇದು ಯಾವತ್ತೂ ನೈವೇದ್ಯತೆ ತಿಂದಿ ಇರುವಂತಹ ಉದ್ದೇಶ. ಇದನ್ನು ವಾದಿರಾಜರು ಬಹಳ ಚೆನ್ನಾಗಿ ಹೇಳ್ತಾರೆ ರುಕ್ಮಿಣೀಶಿ ವಿಜಯದಲ್ಲಿ. ವಾಸ್ತವಿಕವಾಗಿ ಗೋಪಾಲಕರಿಗೆ ಭಟ್ರು ತಾವು ಹಸಿವಾಗಿದ್ರು ಕೂಡ ತಮಗೆ ಅಂತ ಕೇಳ್ತಾ ಇಲ್ಲ, ಮತ್ತೆ ದೇವರ ನೈವೇದ್ಯಕ್ಕೆ. ಹಿಂದೆ ಹಾಗೆ, ಇವಾಗ ಹಬ್ಬದೆಲ್ಲ ದುಡ್ಡು ಇವತ್ತು ದೇವರ ನೈವೇದ್ಯಕ್ಕೆ ಪಾಯಸ ಮಾಡೋದು. ಯಾಕಂದ್ರೆ ದೇವರ ನೈವೇದ್ಯಕ್ಕೆ ದೇವರು ತಿನ್ಕೊಂಡು ಹೋಗಲ್ಲ, ಎಲ್ರಿಗೂ ಗೊತ್ತು, ತಿನ್ನುವುದು ನಾವೇ ಅಂತ. ಆದರೆ ಉದ್ದೇಶ ದೇವರಿಗೋಸ್ಕರ ಇರಬೇಕು. ಆ ಕಾರಣದಿಂದಾಗಿ ಬ್ರಾಹ್ಮಣರು ಆ ಗೋಪಾಲಕರ ಹಾಗೆ ಕೇಳಿದ್ರಂತೆ, ಕೊಡಲಿಲ್ಲ. ಮತ್ತೆ ಬಂದು ಕೃಷ್ಣನ ಹತ್ರ ಹೇಳಿದ್ರು, ಕೃಷ್ಣ ಕೊಡಲಿಲ್ಲ ಅಂತ. ಕೃಷ್ಣ ಹೇಳ್ತಾನೆ, ನೋಡಿ, ಹಿಂದಿನಿಂದ ಹೋಗಿ ಆ ಗೋಪಾಲಕ ಆ ಬ್ರಾಹ್ಮಣರ ಪತ್ನಿಯರು ಅಡಿಗೆ ಮಾಡ್ತಾ ಇರ್ತಾರೆ, ಅಲ್ಲೂ ಹೋಗಿ ಹೇಳಿ, ಅವರು ಕೊಡ್ತಾರೆ ಅಂತ. ಕೃಷ್ಣ ಎಲ್ಲ ಗೋಪಾಲಕರು ಮತ್ತೆ ಹಿಂದಿನ ಬಾಗಿಲಿಂದ ಬಂದು ಆ ಎಲ್ಲ ಬ್ರಾಹ್ಮಣರ ಪತ್ನಿಯರ ಹತ್ರ ಪ್ರಾರ್ಥನೆ ಮಾಡಿಕೊಂಡು, ಹಿಂದೆ ಯಾವ ರೀತಿ ಹೇಳಿದ್ರು ಅದೇ ರೀತಿಯ ನಮಸ್ಕಾರವನ್ನು ಮಾಡಿ ಬಹಳ ಭಕ್ತಿ ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡ್ಕೊಂಡಿದ್ದಾರಂತೆ. ಈ ರೀತಿ ಕೃಷ್ಣ ಬಂದಿದ್ದಾನೆ, ಕೃಷ್ಣನಿಗೆ ಆಹಾರ ಬೇಕಂತೆ ಅಂತ. ಆ ಬ್ರಾಹ್ಮಣ ಸ್ತ್ರೀಯರು ಕೇಳಿದ್ದೇ ತಡ, ಅಯ್ಯೋ ಕೃಷ್ಣ ಬಂದಿದ್ದಾನ, ಕೃಷ್ಣನ ನೈವೇದ್ಯಕ್ಕ ಅಂತ ಹೇಳಿ ಅಲ್ಲಿ ಏನು ಮಾಡಿದ್ದಾರೆ ಎಲ್ಲವನ್ನ ಹಿಡ್ಕೊಂಡು ಹೊರಟಿದ್ದಾರೆ. ಕೆಲವರು ಬ್ರಾಹ್ಮಣರು ತಡೆದ್ರಂತೆ, ನೋಡಿ, ಹೋಗಬೇಡಿ ಅಂತ. ತಡೆದ್ರು ಕೂಡ ಅದು ಯಾವುದನ್ನು ಇಚ್ಛಿಸದೆ ತಾವು ಕೂಡಲೇ ಬಂದಿದ್ದಾರೆ. ಒಬ್ಬಳನ್ನ ಮಾತ್ರ ಅವಳ ಗಂಡ ಬಿಟ್ಟಲೇ ಇಲ್ಲ, ರೂಮಲ್ಲಿ ಹಾಕಿ ಕೂಡ ಹೇಳಿಬಿಟ್ಟ ಒಬ್ಬಳನ್ನ. ಉಳಿದವರೆಲ್ಲರೂ ಕೂಡ ತಾವು ತಗೊಂಡ್ಬಂದಿದ್ದಾರಂತೆ. ಕೃಷ್ಣನಿಗೆ ಬಂದು ಕೃಷ್ಣನ ಬಳಿ ಆ ಎಲ್ಲ ನೈವೇದ್ಯವನ್ನು ಇಟ್ಟಿದ್ದಾರಂತೆ. ಏನೇನು ಮಾಡಿದಾರೆಲ್ಲ ಇಟ್ಟಿದಾಗ ಕೃಷ್ಣ ಹೇಳ್ತಾರೆ, ಸ್ವಾಗತಂ ಭೋ ಮಹಾಭಾಗ ಅಸ್ಯ ತಾನ್ ಕರವಾಮಕಿ, ಬನ್ನಿ ಕೂತ್ಕೊಳ್ಳಿ, ಏನಾಗಬೇಕಾಗಿದೆ, ನನ್ನಿಂದ ಏನಾಗಬೇಕಾಗಿದೆ? ನನಗೋಸ್ಕರ ಇಷ್ಟೆಲ್ಲ ತಗೊಂಬಂದಲ್ವಾ, ನಿಮ್ಮ ಜನ್ಮ ಸಾರ್ಥಕ ಆಯಿತು. ಯಾಕಂದರೆ ನನಗೆ ಯಾರು ನೈವೇದ್ಯವನ್ನು ಅರ್ಪಣೆ ಮಾಡ್ತಾರೆ ಅದು ಯಾವತ್ತೂ ವ್ಯರ್ಥ ಆಗೋದಿಲ್ಲ, ಸಾರ್ಥಕ ಆಗೇ ಆಗುತ್ತೆ. ಅರ್ಪಣೆ ಮಾಡಿ ಆಯಿತು, ಇನ್ನು ನಿಮ್ಮ ಮನೆಗೆ ಹೋಗಿ ಅಂತ ಹೇಳ್ತಾರೆ. ನಿಮ್ಮ ಮನೆಗೆ ಹೋಗಿ ನೀವು ಅಂತ. ಮೈಭೋಂ ವಿಭೋರ್ಗತಿ ಭವಾನ್ ಗದಿತುಂ ನೃಶಂಸಂ ಸತ್ಯಂ ಪುರುಷ್ವ ನಿಗಮಂ ತವ ಪಾದ ಮೂಲಂ ಪ್ರಾಪ್ತ ವಯಂ ತುಲಸಿಧಾಮ ಪದಾವಸೃಷ್ಟಂ ಕೇಶೇರ್ನಿವೋಡು ಮತಿಲಂಘ್ಯ ಸಮಸ್ತ ಬಂಧುಂ. ಹೇ ಸ್ವಾಮಿ, ಆಗ ಮಾತಾಡಬಾರ್ದು, ಹೋಗು ಅಂತ ನಮ್ಗೆ ಹೇಳ್ಬಾರ್ದು. ಯಾಕಂದ್ರೆ ನಾವು ಹೋಗ್ಲಿಕ್ಕೋಸ್ಕರ ಬಂದವರಲ್ಲ, ನಿನ್ನೊಟ್ಟಿಗೆ ಇರ್ಲಿಕ್ಕೆ ಬಂದವರು ನಾವು ಅಂತ ಹೇಳ್ತಾರೆ. ನಮಗೆ ಇಂಥ ಮಾತನಾಡಬೇಡ, ಯಾಕಂದ್ರೆ ನಾವು ಯೋಗಕ್ಷೇಮಂ ವಹಾಮ್ಯಹಂ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ. ನಿನ್ನ ಮಾತನ್ನು ನಂಬಿ ಯಾರು ನಮ್ಮನ್ನು ಆರಾಧನೆ ಮಾಡ್ತಾರೆ ಅವರು ಯಾವತ್ತೂ ಕೈ ಬಿಡುವುದಿಲ್ಲ, ಅವರ ಯೋಗಕ್ಷೇಮ ನಾನು ನೋಡ್ಕೊಳ್ತೇನೆ ಅಂತ ಹೇಳಿದ ಮಾತನ್ನು ನಂಬಿಕೊಂಡು ನಾವು ಬಂದಿದ್ದೇವೆ. ನೀನಿವಾಗ ಕೈ ಬಿಟ್ಟೆ ಅಂತ ಹೇಳಿದ್ರೆ ನಮ್ಮನ್ನು ರಕ್ಷಣೆ ಮಾಡುವವರು ಯಾರೂ ಇಲ್ಲ. ಯಾಕಂದರೆ ನಮ್ಮ ಗಂಡಂದರು ಸೇರಿಸಿಕೊಡಲ್ಲ. ನಾವು ಬರಬೇಕಾದ್ರೆ ನಾವು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ನಾವು ಹೋದರೆ ಸೇರಿಸಿಕೊಳ್ಳಲ್ಲ. ಕೃಷ್ಣ, ನೀನೇ ನನಗೆ ರಕ್ಷಕ, ನೀನೇ ನನ್ನನ್ನು ಕಾಪಾಡಬೇಕು ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನೀವೇನು ಯೋಚನೆ ಮಾಡಬೇಡಿ, ನನ್ನ ಅನುಗ್ರಹದಿಂದಾಗಿ ನಿಮ್ಮ ಪತಿಯಿಂದರೆಲ್ಲರೂ ಸೇರಿಸಿಕೊಳ್ತಾನೆ ಅಂತ ಹೇಳಿ ಅವರನ್ನು ಕಳಿಸ್ಕೊಟ್ಟಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಹೀಗೆ ನನ್ನೊಟ್ಟಿಗಿದ್ರೆ ಪ್ರಯೋಜನ ಇಲ್ಲ, ನನ್ನನ್ನು ಹೊರಗಣ್ಣಿನಿಂದ ನೋಡಿದರೆ ಪ್ರಯೋಜನ ಇಲ್ಲ, ಮತ್ತೆ ನನ್ನನ್ನು ಒಳಗಿನಿಂದ ನೋಡಬೇಕು. ಒಳಗಿನಿಂದ ಅಪರೋಕ್ಷ, ಒಳಗಿನಿಂದ ನನ್ನನ್ನು ಕಂಡಾಗ ಮಾತ್ರ ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ. ಆ ರೀತಿ ಒಳಗಿನಿಂದ ನನ್ನನ್ನು ಕಂಡು ನನ್ನನ್ನು ಪಡೆಯಿರಿ ಅಂತ ಹೇಳಿ ಕೃಷ್ಣ ಕಳಿಸ್ಕೊಡ್ತಾನೆ. ಆ ಎಲ್ಲ ಬ್ರಾಹ್ಮಣ ಸ್ತ್ರೀಯರಾದರೂ ಕೂಡ ಇಷ್ಟ ಇಲ್ಲದೇ ಇದ್ರೂ ಕೂಡ ಕೃಷ್ಣನ ಆಜ್ಞೆ ಮೀರ್ಲಿಕ್ಕಾಗದೆ ತಾವೆಲ್ಲ ವಾಪಸ್ ಬಂದಿದ್ದಾರೆ. ಕೃಷ್ಣನಾದರೂ ಎಲ್ಲ ಗೋಪಾಲಕರೊಂದಿಗೆ ತಾನು ಅವ್ರಿಗೇನು ತಂದಿದ್ದಾರೆ ಆ ಎಲ್ಲ ಆಹಾರ ಪದಾರ್ಥಗಳನ್ನು ಸ್ವೀಕಾರ ಮಾಡಿದ. ಆದರೆ ಆ ಒಬ್ಬಳು ಮಾತ್ರ ಕೃಷ್ಣನನ್ನು ನೆನೆಸಿಕೊಂಡು ತಾನು ಪ್ರಾಣವೇ ಬಿಟ್ಟರು ಅಂತ ಹೇಳಿ. ಯಾರು ಕೃಷ್ಣನನ್ನು ನೋಡ್ಲಿಕ್ಕಾಗಲಿಲ್ಲ. ಅವಳು ಮಾತ್ರ ಇವರು ಬಂದ ಮೇಲೆ ಇವ್ರ ಹತ್ರ ಕೇಳಿದ್ದಂತೆ, ಕೃಷ್ಣ ಹೇಗಿದ್ದ, ಕೃಷ್ಣನನ್ನು ನೋಡಿದರೆ ನೀವು? ಹೌದು, ನಾವು ನೋಡಿದ್ದು. ಕೃಷ್ಣ ಹೇಗಿದ್ದ ಎಲ್ಲ ಕೃಷ್ಣನ ಬಗ್ಗೆ ತಿಳ್ಕೊಂಡು ಆ ಕೃಷ್ಣನನ್ನು ನೆನೀತಾ ಇವರಿಗಿಂತ ಮುಂಚೆ ಕೃಷ್ಣನನ್ನು ಹೋಗಿ ಸೇರಿಕೊಂಡು ಆ ರೀತಿ ಹೀಗೆ ಇದೊಂದು ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ.
ಮುಂದೆ ಇನ್ನೊಂದು ಮಳೆಗಾಲ. ಆ ಮಳೆಗಾಲದಲ್ಲಿ ಅದಕ್ಕಿಂತ ಮುಂಚೆ ಇನ್ನೊಂದು ವಿಷಯವನ್ನು ಕೂಡ ಹೇಳ್ತಾರೆ. ಶುಕಾಚಾರ್ಯರು ಹೌದು, ಈ ರೀತಿ ಹೆಣ್ಮಕ್ಳು ಎಲ್ಲ ಊಟ ಎಲ್ಲ ಕೊಟ್ಟು ಬಂದರು, ವಾಪಸ್ ಬಂದಮೇಲೆ ಗಂಡಸರು ಸೇರಿಸ್ಕೊಂಡ್ರೆ ಯಾರು ಏನೂ ಆಕ್ಷೇಪ ಮಾಡಲಿಲ್ವಂತೆ. ಅಷ್ಟು ಮಾತ್ರ ಅಲ್ಲ, ನಾವೆಲ್ಲ ಕೂತ್ಕೊಂಡು ಮಾತಾಡಿದ್ರಂತೆ, ನಮ್ಮ ಹೆಣ್ಮಕ್ಳಿಗೆ ಇರುವ ಬುದ್ಧಿ ನಮಗಿಲ್ವಲ್ಲ, ನಮ್ಮ ಸ್ತ್ರೀಯರಿಗಿರುವ ಬುದ್ಧಿ ನಮಗಿಲ್ವಲ್ಲ. ಯಾಕಂದರೆ ಇವರು 12 ವರ್ಷ ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡಿದವರಲ್ಲ, ಯಾವುದೇ ಸಂಸ್ಕಾರ ಉಳ್ಳವರಲ್ಲ, ಆದರೆ ಇವರಿಗೆ ಎಷ್ಟು ಕೃಷ್ಣನ ಭಕ್ತಿ ಇದೆ, ನಮಗೆ ಆ ಭಕ್ತಿ ಇಲ್ವಲ್ಲ. ಹೀಗೆಲ್ಲ ಯೋಚನೆ ಮಾಡಿ ತಾವು ತಮ್ಮ ಪತ್ನಿಯರನ್ನು ಹೊಗಳಿದ್ರಂತೆ. ಆಶ್ಚರ್ಯ ಏನು ಅಂತ ಹೇಳಿದ್ರೆ, ನಂತರವೂ ಕೂಡ ಕೃಷ್ಣ ಅಲ್ಲೇ ಇದ್ದ, ಅಲ್ಲೇ ಇದ್ದರೂ ಕೂಡ ಕೃಷ್ಣನ ಬಳಿಗೆ ಹೋಗಲಿಲ್ಲ. ಅದು ವಿಶೇಷ. ದಿದೃಕ್ಷವೋ ಪೆಚ್ಚುತಯೋ ಕಂಸಾದ್ ಭೀತಾನ ಚಾಚಲನ್. ಅವರಿಗೂ ಕೃಷ್ಣನ ನೋಡಬೇಕು ಅಂತಿತ್ತಂತೆ, ಆದರೂ ಹೋಗಲಿಲ್ವಂತೆ. ಯಾಕಂದರೆ ರಾಜಕೀಯ ಬರಲಿಲ್ಲ. ನಾವು ಓದು ಅಂತ ಹೇಳಿದ್ರೆ ಕಂಸನಿಗೆ ಗೊತ್ತಾಗತ್ತೆ. ಕಂಸನಿಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಸರ್ಕಾರದಿಂದ ನಮಗೆ ಸಿಗುವ ಸವಲತ್ತುಗಳು ಕಮ್ಮಿ ಆಗುತ್ತದೆ. ನೋಡಿ, ಈ ಯೋಚನೆ ಅವರಿಗೆ. ಮತ್ತೆ ಕಂಸ ನಮಗೂ ಉಪದ್ರ ಕೊಡ್ಬೋದು, ಅದಕ್ಕೆ ಆ ಉಸಾಬರಿಯೇ ಬೇಡ, ದೇವರ ಹತ್ರ ಹೋಗುವ ಉಸಾಬರಿಯೇ ಬೇಡ. ಅಂದರೆ ನೋಡಿ, ಮನುಷ್ಯ ತನ್ನ ಒಂದು ಸ್ವಾರ್ಥದಿಂದಾಗಿ ದೇವರನ್ನು ದೂರ ಮಾಡಿಕೊಂಡು ಬಿಡ್ತಾನೆ. ಆದರೆ ಹೆಣ್ಣು ಮಕ್ಕಳಲ್ಲಿ ಅದಿಲ್ಲ. ಅದೆಲ್ಲ ಏನು ಮುಖ್ಯ ಅಲ್ಲ, ಯಾವುದೇ ರಾಜಕೀಯ ಇಲ್ಲ. ಮತ್ತೆ ದೇವರು ಮುಖ್ಯ. ಹಾಗಾಗಿ ಹೋಗಿ ಆ ಹೆಣ್ಮಕ್ಳು ದೇವರ ಅನುಗ್ರಹವನ್ನು ಪಡೆದು ಅಂತ ಹೇಳ್ತಾರೆ. ಮುಂದೊಂದು ಮಳೆಗಾಲದಲ್ಲಿ ಎಲ್ಲ ಕಡೆ ನೀರು, ಹಚ್ಚ ಹಸಿರಾದಂತಹ ಹುಲ್ಲು ಎಲ್ಲ ಕಡೆ ಇದೆ. ಇಂತಹ ಸಂದರ್ಭದಲ್ಲಿ ನಂದಗೋಪ ಎಲ್ಲ ಗೋಪಾಲಕರು ಒಂದು ಯಾಗದ ಏರ್ಪಾಟನ್ನು ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಸಂಭ್ರಮ, ಯಾಗದ ತಯಾರಿ ನಡೀತಾ ಇದೆ. ಕೃಷ್ಣ ಹೋಗಿ ನಂದಗೋಪನ ಹತ್ರ ಕೇಳ್ತಾನೆ, ಅಪ್ಪ ನೀವೇನು ಮಾಡಿಕೊಂಡಿದ್ದೀರಿ, ಸ್ವಲ್ಪ ನನಗೆ ಹೇಳಿ ನೀನು. ಯಾಕಂತ ಹೇಳಿದ್ರೆ ಯಾವತ್ತು ಏತದ್ರು ಈ ಮಹಾನ್ ಕಾಮೋ ವಾಕ್ಯಂ ಶುಶ್ರೂಷವೇ ಪಿತಃ ನಹಿ ಗೋಪ್ಯಂ ಈ ಸಾಧುನ ಕೀರ್ತ್ಯ ಸರ್ವಾತ್ಮನ ಅಂತ್ಯ. ನೋಡಿ, ನನ್ನನ್ನು ಮುಚ್ಚಿಡಬೇಡಿ. ಯಾಕಂದರೆ ಯಾವತ್ತು ಸಜ್ಜನರ ಲಕ್ಷಣ ಏನು ಅಂತ ಹೇಳಿದ್ರೆ ಎಲ್ಲವನ್ನು ಹೇಳ್ತಾರೆ, ಗುಟ್ಟು ಮಾಡೋಲ್ಲ. ಯಾವತ್ತು ಗುಟ್ಟು ಮಾಡೋಲ್ಲ. ಮತ್ತೇನಂದ್ರೆ ಇನ್ನೊಬ್ಬರು ಸಜ್ಜನರ ಮುಂದೆ ಎಲ್ಲವನ್ನ ತಾವು ಮನಸ್ಸು ಬಿಚ್ಚಿ ಮಾತಾಡ್ತಾರೆ. ಅದು ಸಜ್ಜನರ ಲಕ್ಷಣ. ಅದಕ್ಕಾಗಿ ನೀವು ನನಗೆ ಹೇಳಬೇಕು, ನೀವೇನು ಮಾಡಲಿಕ್ಕೆ ಹೊರಟಿದ್ದೀರಿ ನನಗೆ ಹೇಳಬೇಕು. ಯಾಕಂತ ಹೇಳಿದ್ರೆ ಜಗತ್ತಿನಲ್ಲಿ 2 ರೀತಿ ಮಾಡುವವರಿದ್ದಾರೆ. ಜ್ಞಾತ್ವಾ ಕರ್ಮಾಣಿ ಜನೋಯ ಮನುತಿಷ್ಠತೆ ವಿದುಷಃ ಕರ್ಮಸಿದ್ಧಿತ್ಯ ತದಾ ನಾ ವಿದುಷೋ ಭವೇತ್. ಕೆಲವರು ತಿಳಿದು ಮಾಡ್ತಾರೆ, ಕೆಲವರು ತಿಳಿಯದೆ ಮಾಡ್ತಾರೆ. ಅದರಲ್ಲಿ ತಿಳಿದು ಮಾಡುವವರಿಗೆ ದೇವರ ಅನುಗ್ರಹ ಆಗ್ತದೆ, ತಿಳಿಯದೆ ಮಾಡಿದವರಿಗೆ ದೇವರ ಅನುಗ್ರಹ ಆಗೋಲ್ಲ, ಫಲ ಸಿಗೋಲ್ಲ. ಅಂದರೆ ಈ ಮೂಲಕ ಕೃಷ್ಣ ನಮಗೆ ಏನು ಹೇಳ್ತಾನೆ ಅಂದರೆ, ಯಾವುದನ್ನು ಮಾಡುವುದಕ್ಕಿಂತ ಮುಂಚೆ ತಿಳ್ಕೊಳ್ಬೇಕು. ಅದು ಬಿಟ್ಟು ಅಯ್ಯೋ ಅವ್ರು ಮಾಡಿದ್ರು ನಾವು ಮಾಡೋದು, ಅವ್ರು ಮಾಡಿಸಿದ್ರು ಅದಕ್ಕೋಸ್ಕರ ಇರುತ್ತೆ, ಆ ರೀತಿ ಅಲ್ಲ. ಯಾವುದನ್ನು ಮಾಡುವುದಕ್ಕಿಂತ ಮುಂಚೆ ಯದೇವ ವಿದ್ಯೆಯ ಕರೋಷ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ತಿಳಿದು ಮಾಡಿದಾಗ ಅದಕ್ಕೆ ಫಲ ಹೆಚ್ಚು. ಆ ರೀತಿ ನೀವು ತಿಳ್ಕೊಂಡು ಮಾಡ್ತಾ ಇದ್ದೀರಾ? ಯಾಕೆ ಮಾಡಬೇಕು ಅಂತ ಗೊತ್ತುಂಟಾ? ಹೇಗೆ ಮಾಡಬೇಕು ಅಂತ ಗೊತ್ತುಂಟಾ ನಿಮಗೆ ಅಂತ ಕೇಳ್ತಾನೆ ಕೃಷ್ಣ. ಅದಕ್ಕೆ ನಂದಗೋಪ ಹೇಳ್ತಾನೆ, ಓ ಖಂಡಿತ ನಾವು ತಿಳ್ಕೊಂಡಿದ್ದೇವೆ, ತಿಳ್ಕೊಂಡೇ ನಾವು ಮಾಡ್ತಾ ಇರೋಣ, ತಿಳಿಯದೇ ನಾವು ಮಾಡ್ತಾ ಇರುವಂಥದ್ದಲ್ಲ. ಅಲ್ಲ, ಏನು ತಿಳ್ಕೊಂಡಿದ್ದೇವೆ ಅಂತ ಹೇಳಿದ್ರೆ, ನಾವು ಬದುಕುತ್ತಾ ಇರುವುದು ಗೋವುಗಳಿಂದ. ಆ ಗೋವುಗಳು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಹುಲ್ಲು ಬೇಕು, ನೀರು ಬೇಕು. ಆ ಹುಲ್ಲು ನೀರು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಮಳೆ ಬರಬೇಕು. ಆ ಮಳೆಯನ್ನು ಸುರಿಸುವವನು ಇಂದ್ರ. ಆ ಇಂದ್ರನ ಅನುಗ್ರಹದಿಂದಾಗಿ ಒಳ್ಳೆಯ ರೀತಿಯಿಂದ ಮಳೆಯಾಗಿದೆ, ಒಳ್ಳೆಯ ರೀತಿಯಿಂದ ಹುಲ್ಲು ಮುಂತಾದವುಗಳು ಬಂದಿದೆ. ಆ ಕಾರಣದಿಂದಾಗಿ ನಾವಿವತ್ತು ಆ ಇಂದ್ರನ ಕುರಿತು ಯಾಗ ಮಾಡ್ತಾ ಇದ್ದೇವೆ, ಇಂದ್ರನ ಯಾಗವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳ್ತಾರೆ. ಅದನ್ನು ಕೇಳಿ ಕೃಷ್ಣ ಸ್ವಲ್ಪ ಕೋಪಗೊಂಡವನಂತೆ ವರ್ತಿಸಿದ. ಕೋಪ ಬರಲಿಲ್ಲ, ಕೋಪಗೊಂಡವನಂತೆ ವರ್ತಿಸಿದ. ಅವನು ಹೇಳ್ತಾನೆ, ಕರ್ಮಣ ಜಾಯತೆ ಎಂದು ಕರ್ಮಣೇವ ಪ್ರಬಲೀಯತೆ ಸುಖಂ ದುಃಖಂ ಭಯಂ ಕ್ಷೇಮಂ ಕರ್ಮಣೇವ ಅಭಿಬಲ್ಯತೆ. ಅಲ್ಲಿ ಏನು, ನಾವು ಬದುಕ್ತಾ ಇದ್ದೇವೆ ಅಂತ ಹೇಳಿದ್ರೆ ಅದಕ್ಕೆ ಇಂದ್ರ ಕಾರಣ. ಯಾವ ಇಂದ್ರ ಏನು ಮಾಡ್ತಾನೆ? ಕರ್ಮಣ ಜಾಯತೆ ಇದ್ದು ಮನುಷ್ಯ ಇಲ್ಲಿ ಹುಟ್ಟಿ ಬರುವುದು ಅವನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ. ಇಲ್ಲಿ ಕಷ್ಟವ ಸುಖವ ಅನುಭವಿಸ್ತಾನೆ, ಅವನ ಪ್ರಾರಬ್ಧ ಕರ್ಮಕ್ಕೆ ಅನುಗುಣವಾಗಿ. ಮುಂದೆ ಒಂದು ದಿನ ಸಾಯ್ತಾನೆ, ಅವನು ಯಾವಾಗ ಪ್ರಾರಬ್ಧ ಕರ್ಮ ಮುಗಿತವಾಗ ಸಾಯ್ತಾನೆ. ಈ ರೀತಿ ಎಲ್ಲವೂ ಅವರವರ ಕರ್ಮಕ್ಕೆ ಅನುಗುಣವಾಗಿ ಆಗ್ತಾ ಇರಬೇಕಾದ್ರೆ ಯಾವ ಇಂದ್ರನ ಇಟ್ಕೊಂಡು ಏನು ಮಾಡೋಣ ಅಂತ ಹೇಳ್ತಾರೆ. ಅಸ್ತಿ ಚೇದೀಶ್ವರ ಕಶ್ಚಿತ್ ಬಲರೂಪಸ್ಥ ಕರ್ಮಣ ಕರ್ತಾರಂ ಭಜತೆ ಸೋಪಿ ನಖ್ಯಕರ್ತು ಪ್ರಭುರಿಹಿ ಸಖ. ಹೌದು, ನೀವು ಹೇಳಿದಾಗ ಯಾವ ಇಂದ್ರ ಇದ್ದಾನೆ, ಇಂದ್ರ ಮಳೆ ಸುರಿಸ್ತಾನೆ ಅಂದರೆ ಇಂದ್ರನು ಕೂಡ ಸ್ವತಂತ್ರ ಏನಲ್ಲ. ಯಾಕಂದರೆ ಇಂದ್ರನು ಇನ್ನೊಬ್ಬರ ಕೈ ಕೆಳಗಿರು.
ಇಂದ್ರನೇ ಸ್ವತಂತ್ರವಾಗಿದ್ರೆ ಯಾಕೆ ಅವನ್ನೆಲ್ಲ ಕಳ್ಕೊಳ್ತಾ ಇದೆ? ಇಂದ್ರ ಪದವಿಯನ್ನ ದೈತ್ಯರು ಬಂದಾಗ ಯಾಕೆ ಕಳ್ಕೊಳ್ತಾನೆ? ದೈತ್ಯರ ಆಕ್ರಮಣ ಆದಾಗ ಇಂದ್ರ ತನ್ನ ಪದವಿ ಕಳ್ಕೊಂಡು ಓಡಿ ಹೋಗ್ತಾನೆ. ಅವನೇ ಎಲ್ಲ ತಾಕತ್ತಿರುವವನಾಗಿದ್ರೆ ಕೂರ್ಬೇಕಿತ್ತು ಎಲ್ಲ ಕಾಲದಲ್ಲಿ, ಯಾಕೆ ಕೂತ್ಕೊಳ್ಳಲ್ಲ? ಇದನ್ನೇ ಕೇಳ್ತಾರೆ. ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳ್ತಾನೆ, ಕಿಮಿಂದ್ರೇಣೇಹ ಭೂತಾನಾಂ ಸ್ವಸ್ವಕರ್ಮಾನುವರ್ತಿನಾಂ. ಯಾವ ಇಂದ್ರ ಏನ್ ಮಾಡ್ತಾನೆ? ಯಾಕಂದ್ರೆ ಇಂದ್ರನು ಇನ್ನೊಬ್ಬರ ಕೈಯಲ್ಲಿರುವಂಥದ್ದು. ಕಿಮಿಂದ್ರೇಣ ಭೂತಾನಾಂ ಸ್ವಸ್ವಕರ್ಮಾನುವರ್ತಿನಾಂ ಅನೀಶೇನ ಅನ್ಯಥಾ ಕರ್ತುಂ ಸ್ವಭಾವೈನಂ ನೃಣಾಂ. ಯಾವ ಇಂದ್ರ ಏನ್ ಮಾಡ್ತಾನೆ? ಭಾರಿ ಇಂದ್ರನಿಂದ ಮಳೆ ಬರ್ತದೆ ಅಂತ ಹೇಳಿದ್ರಲ್ವಾ? ಮಳೆ ಬರ್ತದೆ ಅಂತ ಹೇಳುವುದಾಗಿದ್ರೆ ಯಾಕೆ ಎಲ್ಲ ಕಡೆ ಮಳೆ ಸುರಿಸಲ್ಲ ಇಂದ್ರ? ಕೆಲವು ಕಡೆ ಮಳೆ ಬರ್ತದೆ, ಕೆಲವು ಕಡೆ ಬರಗಾಲ ಇರ್ತದೆ, ಯಾಕೆ ಈ ರೀತಿ ಆಗುತ್ತೆ? ಅವಾಗ ನಾವೇನು ಹೇಳ್ತೇವೆ ಅಂದ್ರೆ, ಇಲ್ಲ ಅಲ್ಲ ಪುಣ್ಯಾತ್ಮರ ಹೇಳ್ತಿದ್ದಾರೆ. ಪುಣ್ಯಾತ್ಮರಿರೋದ್ರಿಂದಾಗಿ ಅಲ್ಲಿ ಮಳೆ ಬರ್ತಾ ಇದೆ, ಇಲ್ಲಿ ಪುಣ್ಯಾತ್ಮರಿಲ್ಲ, ಪಾಪಿಗಳ ತುಂಬಿಕೊಂಡಿರುವುದು, ಅಲ್ಲಿ ಮಳೆ ಬರ್ತಾ ಇಲ್ಲ. ಹಾಗಿದ್ರೆ ಇಂದ್ರನು ಪಾಪ ಪುಣ್ಯ ಇಟ್ಕೊಂಡೆ ಬೆಳೆ ಸುರಿಸುವುದಲ್ವ, ಮಳೆ ಬಡಿಸುವುದಲ್ವ? ಅವನೇ ಸ್ವತಂತ್ರವಾಗಿಲ್ಲ, ಎಲ್ಲಿ ಪುಣ್ಯಾತ್ಮರಿದ್ದಾರೆ ಮಳೆ ಸುರಿಸ್ತಾನೆ. ಈ ರೀತಿ ಪ್ರತಿಯೊಂದು ಕೂಡ ಕರ್ಮಕ್ಕನುಗುಣವಾಗಿ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅನ್ಯ ಸ್ವಭಾವ ವಿಹಿತ ಮೃಣ, ಮನುಷ್ಯರಿಗೆ ಅವರಿಗೆ ಸ್ವಭಾವ ವಿಹಿತವಾದದ್ದು ಕರ್ಮ ಮಾಡೋದು ಅವರವರ ಸ್ವಭಾವಕ್ಕನುಗುಣವಾಗಿ. ಇದರಲ್ಲಿ ಇಂದ್ರನಂತೆ ಇದೆ ಅಂತ ಕೇಳ್ತಾ ಇದ್ದಾರೆ. ಸ್ವಭಾವತಂತ್ರೋ ಹಿ ಜನಃ ಸ್ವಭಾವಮನುವರ್ತತೆ ಸ್ವಭಾವಸ್ಥವಿದಂ ಸರ್ವಂ ಸದೇವಾಸುರಮಾಂಶಂ. ಅದಕ್ಕಾಗಿ ಪ್ರತಿಯೊಂದು ಕೂಡ ಅವರವರ ಸ್ವಭಾವಕ್ಕನುಗುಣವಾಗಿ ಆಗ್ತಾ ಇದೆ. ಸ್ವಭಾವ ಅನ್ನುವುದು ಯಾವತ್ತೂ ಬದಲಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ, ಸ್ವಭಾವ ಅಂತ ಹೇಳಿದ್ರೆ ನಮ್ಮದೇ ಆಗಿರುವಂತಹ ಕ್ವಾಲಿಟಿ, ಅದಕ್ಕೆ ಅನುಗುಣವಾಗಿಯೇ ಮಾಡೋದು ಪ್ರತಿಯೊಬ್ಬರು. ಸಾತ್ವಿಕ ಸ್ವಭಾವದವನು ಸಾತ್ವಿಕ ಸ್ವಭಾವಕ್ಕೆ ಅನುಗುಣವಾಗಿಯೇ ತಾನು ಮಾಡ್ಕೊಂಡು ಹೋಗ್ತಾನೆ. ನೀವು ಏನು ಮಾಡಿದರೂ ಕೂಡ ಅವನಿಂದ ನೀವು ಕೆಟ್ಟ ಕೆಲಸ ಮಾಡಿಸ್ಲಿಕ್ಕಾಗಲ್ಲ. ಅದೇ ತಾಮಸ ಸ್ವಭಾವದವನು ತಾಮಸ ಸ್ವಭಾವಕ್ಕೆ ಅನುಗುಣವಾಗಿಯೇ ಮಾಡ್ಕೊಂಡು ಹೋಗ್ತಾನೆ, ಅವನಿಂದ ಏನು ಮಾಡಿದ್ರು ಒಳ್ಳೇದು ಮಾಡಿಸ್ಲಿಕ್ಕಾಗಲ್ಲ. ಇನ್ನೊಂದೇನಂತ ಹೇಳಿದ್ರೆ, ಸ್ವಭಾವ ಅಂದರೆ ಭಗವಂತನೇ ಸ್ವಭಾವ ಶಬ್ದದಿಂದ ಕರೆಯಲ್ಪಡ್ತಾ ಇರುವಂತಹ ಸ್ವಾತಂತ್ರ್ಯ ಭಗವಾನ್ ವಿಷ್ಣು ಸ್ವಭಾವ ಇತಿ ಕೀರ್ತಿತ. ಆಚಾರ್ಯರಿಂದ ಸ್ಪಷ್ಟವಾಗಿರ್ತದೆ, ಸ್ವತಂತ್ರನಾಗಿರುವ ಭಗವಂತ ಅವನು ಯಾವ ರೀತಿ ಮಾಡಿರ್ತಾನೋ ಆ ರೀತಿ ನಾವು ಮಾಡ್ಕೊಂಡು ಹೋಗ್ತಾ ಇರುವಂತಹದ್ದು. ನಮ್ಮ ಕೈಲಿ ಏನಿಲ್ಲ, ಪ್ರತಿಯೊಂದು ಕೂಡ ಜೀವ ಸ್ವಾತಂತ್ರ್ಯ ದೇವ ನಿಜ ಸ್ವಾತಂತ್ರ್ಯ ಜೀವ ಜಡರು ದೇವರಾಧೀನವೆಂದು ಜೀವೋತ್ತಮರಲ್ಲಿ ಭಕುತಿ ಜಡಗಳಲ್ಲಿ ವಿರಕೂತಿ ಕಾವ ಕೊಲ್ಲುವನೆಲ್ಲ ಹರಿಯೆಂಬ ಧ್ಯಾನವ ಇದೇ ಪಾಲಿಸು ಇದೇ ಪಾಲಿಸು ಇದೇ ಪಾಲಿಸೇಯ. ನುಡಿದೆ ಭಗವಂತ ಸ್ವತಂತ್ರ, ಅವನು ಯಾವ ರೀತಿ ಮಾಡಿರ್ತಾನೆ ಆ ರೀತಿ ಮಾಡುವವರಷ್ಟೇ ನಾವು. ನಮ್ಮ ಕೈ ಏನಿಲ್ಲ. ಈ ರೀತಿ ಸ್ವಭಾವ ಎಲ್ಲವೂ ಸ್ವಭಾವಕ್ಕನುಗುಣವಾಗಿರುವಂತಹದ್ದು, ಭಗವಂತನ ಅಧೀನವಾಗಿರುವಂತಹದ್ದು. ಇಂದ್ರನು ಕೂಡ ಅಷ್ಟೇ ದೇವರ ಅಧೀನವಾಗಿರುವುದು. ಇಂದ್ರ ಇಲ್ಲಿ ಏನು ಮಾಡ್ತಾನೆ? ಈ ರೀತಿ ಕೃಷ್ಣ ಹೇಳ್ತಾನೆ. ಹೇಳಿ ಅಷ್ಟು ಮಾತ್ರ ಅಲ್ಲ, ಇನ್ನೂ ಹೇಳ್ತಾನೆ, ಯಾವತ್ತೂ ಕೂಡ ಅಂಜಸ ಏನವತ್ತೇತ ತದೇವಾಸಿ. ನಾವು ಯಾವುದರಿಂದ ಬದುಕುತ್ತಾ ಇದ್ದೇವೋ, ಯಾವುದು ನಮ್ಮ ಜೀವನೋಪಾಯವೋ ಅದೇ ನಮ್ಮ ದೇವರು ಅಂತ ಹೇಳಿದ್ರೆ, ಅವರವರ ವೃತ್ತಿಗೆ ಅನುಸಾರವಾಗಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಪ್ರತಿಯೊಬ್ಬರಿಗೂ ಕೂಡ ಹೀಗೆ ಬದುಕಬೇಕು ಅಂತಿದೆ. ಅಲ್ಲಿಗೆ ದೇವರನ್ನು ಕಾಣಬೇಕು. ನಾವು ಕೇಳಿ ವೈಶ್ಯ ಜಾತಿಯವರಿಗೆ ದೇವರನ್ನು ಕಾಣಬೇಕಾದದ್ದು ಎಲ್ಲಿದ್ರೆ ನಮ್ಮ ಕರ್ಮದಲ್ಲಿ. ಯಾವತ್ತು ನಾವು ಗೋಪಾಲನೆ ಪಶುಪಾಲನೆ ಅದರಿಂದ ನಾವು ಬದುಕ್ತಾ ಇರೋದು, ಪಶು ಸಂಗೋಪನೆ ಅದರಿಂದ ಬದುಕ್ತಾ ಇರೋದು. ಅದಕ್ಕಾಗಿ ಅಲ್ಲಿ ನಾವು ದೇವರನ್ನು ಕಾಣಬೇಕು. ಅದೇ ನಮಗೆ ಜೀವನೋಪಾಯ. ಗೋವುಗಳಲ್ಲಿ ದೇವರನ್ನು ಕಾಣಬೇಕು. ನಿಜವಾಗಲೂ ಕೂಡ ಗೋವುಗಳು ಬದುಕಬೇಕು ಅಂದರೆ ನೀರು ಬೇಕು.
ರೀತಿಯ ತಪ್ಪಲು. ಪರ್ವತದ ತಪ್ಪಲಿನಲ್ಲಿ ಒಳ್ಳೆ ನೀರು ನಿಲ್ತದೆ, ಒಳ್ಳೆ ರೀತಿಯಿಂದ ಹುಲ್ಲು ಬೆಳೀತದೆ ನೋಡಿ. ಅದಕ್ಕಾಗಿ ಗೋವರ್ಧನ ಪರ್ವತ, ಆ ಗೋವರ್ಧನ ಪರ್ವತದ ತಪ್ಪಲಿನಲ್ಲಿ ನಾವು ಒಳ್ಳೆ ರೀತಿಯಿಂದ ಹುಲ್ಲು ನೀರನ್ನು ಪಡೆಯಲಿಕ್ಕೆ ಸಾಧ್ಯ ಉಂಟು. ಅದಕ್ಕೆ ನಮಗೆ ಜೀವನಾಧಾರವಾಗಿರುವಂತಹ ಗೋವರ್ಧನಗಿರಿಯನ್ನು ಪೂಜಿಸೋಣ, ಗೋವುಗಳನ್ನು ಪೂಜಿಸೋಣ, ಬ್ರಾಹ್ಮಣಾರಾಧನೆಯನ್ನು ಮಾಡೋಣ. ಯಾಕಂದರೆ ಬ್ರಾಹ್ಮಣರು ನಡೆಸ್ತಾ ಇರುವಂತಹ ಅನುಷ್ಠಾನದಿಂದಾಗಿ ಮಳೆ ಬರ್ತಾ ಇದೆ. ಇನ್ನು ಬಡಭಕ್ತರಿಗೆ ಬೇಕಾದಷ್ಟು ದಾನ ದಾನಗಳನ್ನು ಮಾಡೋಣ. ಈ ಇಂದ್ರನಿಂದ ನಮಗೇನಾಗಬೇಕಾಗಿದೆ? ಇಂದ್ರ ಯಾಗಕ್ಕೂ ನಮಗೂ ಸಂಬಂಧವೇ ಇಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಅಲ್ಲ, ನೀನು ಹೇಳಿದ್ರೆ ನೋಡಿದ್ರೆ ತುಂಬ ಖರ್ಚಾಗ್ತದಲ್ವಾ? ಅಂದರೆ ನೀವು ಎಷ್ಟು ಖರ್ಚಿನಿಂದಾಗಿ ಇಂದ್ರಯಾಗ ಮಾಡಬೇಕು ಅಂತ ತೀರ್ಮಾನ ಮಾಡಿದೆವೋ ಅಷ್ಟೇ ಖರ್ಚಿನಿಂದ ಇಷ್ಟನ್ನು ಮಾಡಿದ್ದಾರೆ. ಎಲ್ಲ ಗೋಪಾಲಕರಿಗೆ ಇನ್ನೂ ಕೂಡ ಹೌದು ಅಂತ ಕಾಣಿಸ್ತು. ಹೌದು, ಕೃಷ್ಣ ಹೇಳ್ತಾ ಇರೋದು ಕೂಡ ಸರಿಯೇ ಅಂತ ತಾವು ಅದೇ ರೀತಿ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದರು. ಎಲ್ಲರೂ ಆ ಗೋವುಗಳನ್ನು ಚೆನ್ನಾಗಿ ತೊಳೆದರಂತೆ. ಗೋವುಗಳನ್ನು ತೊಳೆದು ಗೋವುಗಳಿಗೆ ಚೆನ್ನಾಗಿ ಅಲಂಕಾರ ಮಾಡಿದಂತೆ. ಬೇಕಾದಷ್ಟು ಗೋವುಗಳಿಗೆ ತಿನ್ನಲಿಕ್ಕೆ ಕೊಟ್ಟರಂತೆ. ಮತ್ತು ಬೇಕಾದಷ್ಟು ಭಕ್ಷ್ಯ ಭೋಜ್ಯಗಳನ್ನು ಮಾಡಿಕೊಂಡು ಗೋವರ್ಧನಗಿರಿಗೆ ಪ್ರದಕ್ಷಿಣೆ ಬಂದಂತೆ. ಗೋವರ್ಧನಿಗೆ ಪ್ರದಕ್ಷಿಣೆ ಬಂದ ಗೋವರ್ಧನಗಿರಿಗೆ ಅರ್ಪಣೆಯನ್ನು ಮಾಡಿದ್ರಂತೆ. ಕೃಷ್ಣನೇ ತಾನು ಗೋವರ್ಧನಗಿರಿಯ ರೂಪದಲ್ಲಿ ಬಂದು, ಅಂದರೆ ಆ ವೇಷದಲ್ಲಿ ಬಂದು ಸ್ವೀಕಾರವನ್ನು ಮಾಡಿದ್ದಾರೆ. ಇವರು ಹಾಕಿದ ಇವರು ಏನು ನೈವೇದ್ಯವನ್ನು ಮಾಡಿದ್ರು ಎಲ್ಲ ಸ್ವೀಕಾರ ಮಾಡಿದ್ದಾರೆ. ಎಲ್ರಿಗೂ ಸಂತೋಷವಸ್ತದೆ. ಹೇಗೆ ನೋಡಿದ್ರ, ಗಿರಿರಾಜ ಗೋವರ್ಧನ ಬಂದು ನಮ್ಮ ಎಲ್ಲ ನೈವೇದ್ಯವನ್ನು ಸ್ವೀಕಾರ ಮಾಡಿದ್ದಾರೆ ಅಂತ ಬ್ರಾಹ್ಮಣರಿಗೆ ಬೇಕಾದಷ್ಟು ದಕ್ಷಿಣಾದಿಗಳನ್ನು ಕೊಟ್ಟಿದ್ದಾರೆ, ಬಡಭಕ್ತರಿಗೆ ಬೇಕಾದಷ್ಟು ಹಾಕ್ತಾರೆ. ಹೀಗೆ ಆ ಬಾರಿ ಚೆನ್ನಾಗಿ ಎಲ್ಲ ಆರಾಧನೆಯನ್ನು ಮಾಡಿ ಬಹಳ ಸಂತೋಷ ಪಟ್ಟಿರುತ್ತೆ. ಓ, ಈ ಸಲ ಬಹಳ ಚೆನ್ನಾಗಾಗಿದೆ ನಾವು ಮಾಡಿರುವಂತಹ ಆರಾಧನೆಯಿಂದ. ಆದರೆ ಯಾವಾಗ ಇಂದ್ರ ಯಾಗ ನಿಲ್ಲಲ್ಪಟ್ಟಿತು, ಇಂದ್ರನಿಗೆ ಬಹಳ ಕೋಪ ಬಂತು. ನನ್ನ ಯಾಗವನ್ನು ನಿಲ್ಲಿಸುವುದು ಅಂತ ಹೇಳಿದ್ರೆ ಏನು? ಅದು ಒಬ್ಬ ಕೃಷ್ಣನ ಮಾತು ಕೇಳ್ಕೊಂಡು, ಕೃಷ್ಣನಾದ ಎಂತವನು ವಾಚಾಲಂ ಪಂಡಿತಂ ಮತ್ತಂ ಅಜ್ಜಂ ಮಾನಿನಂ ಪಂಡಿತ ಮಾನಿನಂ ಕೃಷ್ಣಂ ಮರ್ತ್ಯನುಪಾಶ್ರಿತ್ಯ ಗೋಪಾಮಿ ಚಕ್ರದ ಪ್ರಿಯ. ಯಾವ ಕೃಷ್ಣನನ್ನ ನೋಡಿ ಇಂದ್ರ ಯಾವ ರೀತಿ ಮಾತಾಡಿದ? ವಾಚಾಲ, ಬಾಯಿಗೆ ಬಂದಾಗ ಮಾತಾಡೋರು, ಯಾವ ರೀತಿ ಮಾತಾಡಬೇಕು ಹಾಗೇ ಮಾತಾಡುವವನು ವಾಗ್ಮಿ ಅಂತ ಹೇಳಿದ್ರೆ ಚೆನ್ನಾಗಿ ಮಾತಾಡೋದು. ವಾಚಾಲ ಅಂತ ಹೇಳಿದ್ರೆ ಬಾಯಿಗೆ ಬಂದಾಗ ಮಾತಾಡೋದು. ಇಂದ್ರ ಕೃಷ್ಣನನ್ನು ಕುರಿತು ಹೇಳ್ತಾರೆ, ಈ ರೀತಿ ಬಾಯಿಗೆ ಬಂದಾಗ ಮಾತಾಡುವವನು ಮಾನಿನ ಅಹಂಕಾರಿ, ನನಗೆ ಎಲ್ಲ ಗೊತ್ತಿರುವುದು. ಈ ರೀತಿ ದುರಹಂಕಾರಿಯಾಗಿರುವವನು ಕೃಷ್ಣ. ಅಷ್ಟು ಮಾತ್ರ ಅಲ್ಲ, ಮತ್ತಂ ಅಂದರೆ ತಲೆಕೆಟ್ಟವನು ಕೃಷ್ಣ. ಅಜ್ಞಂ ದಡ್ಡ ಶಿಖಾಮಣಿ ಕೃಷ್ಣ. ನನಗೆ ನನ್ನಷ್ಟು ತಿಳಿದವರಿಗೆ ಯಾರಿಲ್ಲ ಅಂತ ತಾನೇ ಭ್ರಮಿಸಿಕೊಂಡು ಬಿಡ್ತಿರುವವನು. ಇಂತಹ ಒಬ್ಬ ಕೃಷ್ಣ ಮನುಷ್ಯರನ್ನ ನಂಬಿಕೊಂಡು ನನಗೆ ಅನ್ಯಾಯವನ್ನು ಮಾಡಿದ, ನನಗೆ ನೀವು ವಿರುದ್ಧವಾಗಿ ನಡ್ಕೊಂಡ್ರ ಅಂತ ಇಂದ್ರ ತಾನೇ ಹೇಳಿಸ್ತಾ ಇದ್ದಾರೆ. ಹಾಗಿದ್ರೆ ಇಂದ್ರನಿಗೆ ಅಷ್ಟು ಕೂಡ ಗೊತ್ತಿಲ್ವಾ? ಕೃಷ್ಣನ ಬಗ್ಗೆ ಗೊತ್ತಿಲ್ವಾ? ಅಷ್ಟು ಅಜ್ಞಾನವಾದ ಕೆಲವೊಮ್ಮೆ ದೇವತೆಗಳಿಗೆ ಅಸುರಾವೇಶದಿಂದಾಗಿ ಈ ರೀತಿ ವರ್ತಿಸುವುದುಂಟು. ಅಥವಾ ಅವರಿಗೆ ಗೊತ್ತಿದ್ದರೂ ಕೂಡ ದೇವರ ಮಹಿಮೆ ಜಗತ್ತಿಗೆ ತಿಳಿಸಲಿಕ್ಕೋಸ್ಕರ ಈ ರೀತಿ ವರ್ತಿಸುವುದು ಕೂಡ ಉಂಟು. ಅದಕ್ಕಾಗಿ ತಾನು ಸಾಂವರ್ತಕ ಗಣಗಳನ್ನು ಕರೆದ. ಇಂದ್ರ ಬುದ್ಧಿ ಕಲಿಸಬೇಕು ಇವರಿಗೆ ಅಂತ, ಗೋಪಾಲಕರಿಗೆ ಬುದ್ಧಿ ಕಲಿಸಬೇಕು ಅಂತ ಸಾಂವರ್ತಕ ಗಣಗಳನ್ನು ಕರೆದ. ಸಾಂವರ್ತಕ ಗಣಗಳು ಅಂದರೆ ಪ್ರಳಯ ಕಾಲದಲ್ಲಿ ಮಳೆ ಬರುವಂತಹ ಮೋಡದ ಗಣಗಳು. ಅವುಗಳಿಗೆ ಆದೇಶ ಮಾಡಿದ, ನೀವು ಹೋಗಿ ನಿರಂತರವಾಗಿ ವೃಂದಾವನದ ಮೇಲೆ ಮಳೆಯ ಧಾರೆಯನ್ನು ಸುರಿಸಿ, ಮಳೆಯನ್ನು ಸುರಿಸಿ. ನಾನು ಐರಾವತವನ್ನು ಏರಿ ಬರ್ತೇನೆ. ಐರಾವತವನ್ನು ಏರಿ ಬಂದು ಭಯಂಕರವಾದ ಸಿಡಿಲು ಗುಡುಗು ಮುಂತಾದವುಗಳಿಂದ ಗೋಪಾಲಕರಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಸಾಂವರ್ತಕ ಗಣಗಳನ್ನು ಕಳಿಸ್ಕೊಂಡು, ಸಾಂವರ್ತಕ ಗಣಗಳು ಬಂದಿದೆ. ಇಡೀ ವೃಂದಾವನವನ್ನು ಮುಚ್ಚಿಕೊಂಡಿದ್ದೆ, ಕಗ್ಗತ್ತಲು ಆವರಿಸಿಕೊಂಡಿದೆ. ಕಪ್ಪು ಮೋಡ ಬಂದ್ರೇ ನಮಗೆ ಕತ್ತಲೆ ಆಗಲು ಶುರುವಾಗುತ್ತೆ. ಇನ್ನು ಸಾಂವರ್ತಕ ಗಣಗಳು ಅಂದರೆ ಪ್ರಳಯ ಕಾಲದಲ್ಲಿ ಬರುವ ಮಳೆ, ಎಲ್ಲ ಕಡೆ ಕಪ್ಪು ಆವರಿಸಿಕೊಂಡಿದೆ. ನೋಡ್ತಾ ಇರುವಾಗ ಒಂದು ಮಳೆ ಬರಲಿಕ್ಕೆ ಶುರುವಾಗಿದೆಯಂತೆ. ಒಂದೊಂದು ನೀರಿನ ಹನಿಗಳು ಕೂಡ ಸ್ಥೂಲ ವರ್ಷಧಾರ ಮುಂಚಸ್ತ್ವೇಶ್ವ ಭೀಷ್ಣಶಃ. ಯಾವ ರೀತಿ ಇದ್ರೆ ಒಂದೊಂದು ಹನಿಯ ಕಣಗಳು ಕೂಡ, ಒಂದೊಂದು ಹನಿಯು ಕೂಡ ಕಂಬದ ಗಾತ್ರ ಇದೆ ಅಂತ ಭಾಗವತ ಹೇಳುತ್ತೆ. ಹರಿವಂಶ ಹೇಳ್ತದೆ ಆನೆ ಸೊಂಡಿಲಿನ ಗಾತ್ರ ಇದೆ ಒಂದೊಂದು ಹನಿಗಳು ಅಷ್ಟು. ಯಾಕಂದ್ರೆ ಪ್ರಳಯ ಕಾಲದಲ್ಲಿ ಹಾಗೆ ಮಳೆ ಬರುವುದು. ಆ ರೀತಿ ಮಳೆ ಬಂದಿದೆಯಂತೆ, ಮೂರು ಮಳೆ, ಗಾಳಿ, ಅದು ಥಂಡಿ
ಥಂಡಿ ಗಾಳಿ, ಚಳಿ ಗಾಳಿ ಮೇಲೆ ಅದರೊಟ್ಟಿಗೆ ಗುಡುಗು ಸಿಡಿದು ಈ ರೀತಿ ಇಡೀ ವೃಂದಾವನ ಕೊಚ್ಚಿಕೊಂಡು ಹೋಗುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲ ಗೋಪಾಲಕರು ಎದುರಿ ಹೋದ್ರಂತೆ, ಗೋಪಿಕಾಸ್ತ್ರೀಯರು ಎದುರಿ ಹೋದ್ರಂತೆ. ಏನು ಮಾಡೋದು ಇವಾಗ? ಈ ರೀತಿ ಪರಿಸ್ಥಿತಿ ಬಂತಲ್ವಾ? ಅವರಿಗೆ ಗೊತ್ತಿರುವುದು ಒಂದೇ, ಎಲ್ಲ ಸಂದರ್ಭದಲ್ಲೂ ಕೂಡ ಕೃಷ್ಣನಿಗೆ ಶರಣ. ಏನೇ ಕಷ್ಟ ಬರಲಿ ಕೃಷ್ಣ ಇದೆ. ಕೃಷ್ಣನಿಗೆ ಹೋಗಿ ಶರಣಾದರು. ಕೃಷ್ಣ ನಿನ್ನೆ ರಕ್ಷಣೆ ಮಾಡಬೇಕು, ಯಾಕಂದರೆ ನಿನ್ನ ಮಾತನ್ನು ಕೇಳಿ ನಾವು ಇಂದ್ರ ಯಾಗವನ್ನು ನಿಲ್ಲಿಸಿದ್ದು, ನೀನು ಹೇಳಿದಾಗ ನಾವು ಆರಾಧನೆಯನ್ನು ಮಾಡಿದೆವು. ನೋಡು, ಅದರ ಫಲವಾಗಿ ಇಂದ್ರ ಕೋಪಗೊಂಡಿದ್ದಾನೆ. ಕೋಪಗೊಂಡು ಈ ರೀತಿ ಧಾರಾಕಾರವಾಗಿ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಕೃಷ್ಣ, ಇಡೀ ಗೋವುಗಳ ಇವಾಗ ತೇಲಿಕೊಂಡು ಹೋಗ್ತಾ ಇದೆ, ನೀನೇ ರಕ್ಷಣೆಯನ್ನು ಮಾಡಬೇಕು ಅಂತ ಕೃಷ್ಣ ಆ ಎಲ್ಲ ಗೋಪಾಲಕರಿಗೆ ಆಶ್ವಾಸನೆಯನ್ನು ಕೊಡ್ತಾನೆ. ಎಷ್ಟರ ಮಟ್ಟಿಗೆ ಅಂದರೆ ಹರಿವಂಶ ತುಂಬ ಚೆಂದ ಹೇಳ್ತಾರೆ. ಗೋವುಗಳು ಕೂಡ ಓಡಿ ಬಂದಿದೆ ಕೃಷ್ಣನ ಹತ್ರ. ಗೋಪಾಲಕರು ಮಾತ್ರ ಅಲ್ಲ, ಗೋಪಿಕಾಸ್ತ್ರೀಯರು ಮಾತ್ರ ಅಲ್ಲ, ಯಾಕಂದರೆ ಇವರಾದ್ರೂ ಮಾತನಾಡಲಿಕ್ಕೆ ಬರಲಿಕ್ಕೆ ಸಾಧ್ಯ ಇರುವಂತಹ ಎಲ್ಲ ಬುದ್ಧಿ ಇರುವ ಪ್ರಾಣಿಗಳು. ಗೋವುಗಳು ಬಂದು ಕೃಷ್ಣನನ್ನು ಕತ್ತೆತ್ತಿ ನೋಡ್ತವೆ. ಅವುಗಳು ಒಳಗಿಂದ ಹೇಳ್ತವೆ, ಕೃಷ್ಣ ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು, ನೀನಲ್ಲದೆ ಯಾರು ರಕ್ಷಕರಿಲ್ಲ. ಕೃಷ್ಣ ಅವಾಗ ಮಾತಾಡ್ತಾನೆ, ನಹಿ ಮದ್ ಭಾವಯುಕ್ತಾನ ಸುರಾಣ ವಿಷವಿಸ್ಮಯ ಮತ್ತತ್ಸದ ಮಾನಭಂಗ ಪ್ರಶಮಾಯ ಉಪಪದ್ಯತೆ. ಯಾವತ್ತು ನನ್ನ ಭಕ್ತರಿದ್ದಾರಲ್ಲ, ನನ್ನ ಭಕ್ತರಾದ ದೇವತೆಗಳಿಗೆ ಅಹಂಕಾರ ಬರಬಾರ್ದಲ್ವ? ಯಾಕಂದರೆ ಭಗವದ್ ಭಕ್ತರು ಅಂದರೆ ಯಾವತ್ತು ಅಹಂಕಾರದಿಂದ ರಹಿತರಾಗಿರಬೇಕು. ಯಾಕಂದರೆ ಅಹಂಕಾರಕ್ಕೂ ಭಕ್ತಿಗೂ ಯಾವತ್ತೂ ಕೊಡುವುದಿಲ್ಲ. ಅಹಂಕಾರ ಇದೆಯಾ, ಭಕ್ತಿ ಇಲ್ಲ ಅಂತ ಅರ್ಥ. ಭಕ್ತಿ ಇದೆಯಾ, ಅಹಂಕಾರ ಇಲ್ಲ ಅಂತ ಅರ್ಥ. ಅದಕ್ಕಾಗಿ ನನ್ನ ಭಕ್ತರಿಗೆ ಈ ರೀತಿ ಅಹಂಕಾರ ಬರಬಾರ್ದಲ್ಲ. ಅಹಂಕಾರ ಬಂದಿದೆ ಅಂದರೆ ಆ ಅಹಂಕಾರವನ್ನು ತೆಗಿಲಿಕ್ಕೆ ನಾನು ಅವಮಾನ ಮಾಡಲೇಬೇಕು. ಹಾಗಾದರೆ ಆ ಅವಮಾನ ಆದಾಗ ಅಹಂಕಾರ ಹೊರಟೋಗ್ತದೆ ಅಂಥೇಳಿ ಕೃಷ್ಣ ತಾನು ಯೋಚನೆಯನ್ನು ಮಾಡಿದ. ತಸ್ಮಾನ್ ಮಚ್ಚರಣಂ ಗೋಷ್ಠಂ ಮನ್ನಾಥಂ ಮತ್ತರಿಗ್ರಹಂ ಗೋಪಾಯೇ ಸ್ಯಾನ್ ಮಯೋ ಸ್ವಾತ್ಮಯೋಗೇನ ಸೋಯಮ್ಮೆ ವ್ರತ ಆಗಿದ. ಅದರಿಂದಾಗಿ ಈಗ ನನ್ನನ್ನೇ ನಂಬಿರುವಂತಹ ಈ ವೃಂದಾವನವನ್ನು ನಾನು ರಕ್ಷಣೆಯನ್ನು ಮಾಡ್ತೀನಿ. ಇಂದ್ರನಿಗೆ ಬುದ್ಧಿ ಕಲಿಸ್ತೇನೆ, ಯಾಕಂದರೆ ಅವನಿಗೆ ಈ ರೀತಿ ಅಹಂಕಾರ ಬರಬೇಕಿತ್ತು. ಅಹಂಕಾರ ಬಂದಿದೆ, ಅಹಂಕಾರ ಹೋಗಬೇಕು ಅಂದರೆ ಅವಮಾನ ಆಗಬೇಕು, ಅವಮಾನ ಮಾಡಿಸ್ತೇನೆ ಅಂದರೆ ಕೃಷ್ಣ ಯೋಚನೆಯನ್ನು ಮಾಡ್ತಾ ಇದ್ದಾನೆ. ಇದು ನಮಗೆ ನಮ್ಮ ಜೀವನದಲ್ಲಿ ತಿಳ್ಕೊಡ್ಬೇಕಲ್ಲ. ನಮಗೂ ಕೆಲವೊಂದು ಅವಮಾನ ಆಗ್ತದೆ. ಅವಮಾನ ಆದಾಗ ನಾವು ತುಂಬ ತಲೆಬಿಸಿ ಮಾಡ್ಕೊಂಡು ಕೂರ್ತೇವೆ. ತಲೆಬಿಸಿ ಮಾಡ್ಕೊಳ್ಳಿಕ್ಕಿಲ್ಲ. ನಿಜವಾಗ್ಲೂ ದೇವರು ಭಕ್ತರಾಗಿದ್ದರೆ, ಹೌದು ನಾನೇನೋ ತಪ್ಪು ಮಾಡಿದ್ದೇನೆ, ಆ ತಪ್ಪನ್ನು ಸರಿ ಮಾಡಿಕೊಂಡು ದೇವರು ಈ ರೀತಿ ನನಗೆ ಅವಮಾನ ಮಾಡಿರ್ತಾ ಇದ್ದಾನೆ ಅಂತ ನಾವು ತಿಳ್ಕೊಂಡಾಗ ಏನು ಬೇಜಾರಾಗುತ್ತೆ. ಈ ರೀತಿ ಕೃಷ್ಣ ಹೇಳಿ ಇಡೀ ಗೋಪಾಲಕನಿಗೆ ಎಲ್ಲಿಗೂ ಹೇಳಿದ, ಬನ್ನಿ ಈ ಗೋವರ್ಧನ ಪರ್ವತವನ್ನು ನಾನು ಎತ್ತಿ ಹಿಡಿತೇನೆ. ಆ ಗೋವರ್ಧನ ಪರ್ವತದ ಕೆಳಗೆ ನೀವೆಲ್ಲರೂ ನಿಮ್ಮ ಎಲ್ಲ ಸಾಮಾನು ಸರಂಜಾಮಗಳಿಂದ ಸಹಿತವಾಗಿ ಬನ್ನಿ. ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ. ಯಾವ ಗೋವರ್ಧನ ಪರ್ವತವನ್ನು ಆರಾಧನೆ ಮಾಡಿದರು, ಆ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ. ಅದರ ಮೂಲಕ ಹೇಳಿದ, ನೀವು ಎಲ್ಲಿ ನನ್ನನ್ನು ಆರಾಧನೆ ಮಾಡ್ತೀರಿ ಅಲ್ಲೇ ನಾನು ರಕ್ಷಣೆಯನ್ನು ಕೊಡ್ತೇನೆ. ಯಾವತ್ತೂ ಕೂಡ ಅಷ್ಟೇ, ನಾವು ಎಲ್ಲಿ ದೇವರ ಆರಾಧನೆ ಮಾಡ್ತೇವೋ ಅಲ್ಲೇ ನಮಗೆ ರಕ್ಷಣೆ ಇರ್ತೀವಿ. ಗೋವರ್ಧನ ಪರ್ವತ ಎತ್ತಿ ಹಿಡಿದ ಕೂಡಲೇ ಎಲ್ಲರೂ ಬಂದಿದ್ದಾರೆ ಅದರ ಅಡಿಯಲ್ಲಿ. ಗೋವರ್ಧನ ಪರ್ವತ ಅಂದರೆ ಸಣ್ಣ ಬೆಟ್ಟ ಅಲ್ಲ, ನೀವು ನೋಡ್ಬೋದು, ಕೆಲವು ಕಿಲೋಮೀಟರ್ಗಳ ಬಗ್ಗೆ ವ್ಯಾಪಿಸಿಕೊಂಡಿದೆ. ಎಲ್ಲ ಗೋಪಾಲಕರು ಗೋಪಿಕಾಸ್ತ್ರೀಯರು ತಮ್ಮ ಗೋವುಗಳೊಂದಿಗೆ ಸಾಮಾನು ಸರಂಜಾಮಗಳೊಂದಿಗೆ ಬಂದು ಸೇರಿಕೊಂಡರು. ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದಂತೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, ನಿರಂತರ 7 ದಿನಗಳ ಕಾಲ ಹಗಲು ರಾತ್ರಿ ಎತ್ತಿ ಹಿಡಿದಿದ್ದಾನಂತೆ ಕೃಷ್ಣ ಗೋವರ್ಧನ ಪರ್ವತವನ್ನು. ಇಲ್ಲೊಂದು ಗಮನಿಸಬೇಕಾದ ವಿಷಯ ಏನಿದೆ, ಜೋರು ಮಳೆ, ಗುಡುಗು, ಸಿಡಿಲು ಇಷ್ಟೆಲ್ಲ ಆಗ್ತಾ ಇದೆ. ಹೌದು, ಗೋವರ್ಧನ ಪರ್ವತದ ಅಡಿಯಲ್ಲಿ ಅದರ ಕೆಳಗೆ ಇರುವಂತಹ ಗೋಪಾಲಕರಿಗೆ ಗೋಪಿಕಾಸ್ತ್ರೀಯರಿಗೆ ಏನಾಗ್ತಾ ಇಲ್ಲ, ಯಾಕಂದರೆ ಕೃಷ್ಣ ಹೇಳ್ಕೊಂಡಿದ್ದಾನಲ್ಲ. ಒಂದೊಮ್ಮೆ ಆ ಸಿಡಿಲು ಗೋವರ್ಧನ ಪರ್ವತಕ್ಕೆ ಹೊಡೆದರೆ ಗೋವರ್ಧನ ಪರ್ವತದಲ್ಲಿ ನುಚ್ಚುನೂರಾಗೋದಿಲ್ಲ. ಯಾಕಂದರೆ ಸಿಡ್ಲು ಎಲ್ಲಿ ಬೇಕಾದರೆ ಬಿಡ್ಬೋದು. ನಾವು ನೋಡ್ತೇವಲ್ವ, ಸಿಡ್ಲು ಬಿಟ್ಟರೆ ಎಲ್ಲರೂ ಸುಟ್ಟೋಗ್ತದೆ, ಒಡೆದೋಗ್ತದೆ. ಆ ರೀತಿ ಬೇಕು ಅಂತಲೇ ಇಂದ್ರ ಆ ಗೋವರ್ಧನ ಪರ್ವತದ ಮೇಲೆ ಸಿಡ್ಲು ಬೀಳಿಸಿದೆ, ನುಚ್ಚುನೂರಾಗಬಹುದಲ್ವ. ಅದು ಯಾಕೆ ನುಚ್ಚುನೂರಾಗಿಲ್ಲ? ಇದನ್ನು ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಕೃಷ್ಣ ತಿಳಿಸ್ತಾ ಇದ್ದಾನಂತೆ, ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿಯುವ ಮೂಲಕ, ಗೋವರ್ಧನ ಪರ್ವತವನ್ನು ರಕ್ಷಣೆ ಮಾಡುವ ಮೂಲಕ ಯಾರು ಗೋವುಗಳಿಗೆ ಬ್ರಾಹ್ಮಣರಿಗೆ ತಾವು ರಕ್ಷಣೆಯನ್ನು ಕೊಡ್ತಾರೆ ಅವರಿಗೆ ಯಾವತ್ತೂ ನಾನು ರಕ್ಷಣೆಯನ್ನು ಕೊಡ್ತೇನೆ. ಈಗ ಈ ಗೋವರ್ಧನ ಪರ್ವತ ಗೋವುಗಳಿಗೆ ಭಗವದ್ ಭಕ್ತರಾದ ಗೋಪಾಲಕರಿಗೆ ರಕ್ಷಣೆಯನ್ನು ಕೊಡ್ತಾ ಇದೆ. ಅದಕ್ಕಾಗಿ ನಾನು ಅದನ್ನು ಎತ್ತಿ ಹಿಡಿದೇ ಹಿಡಿತೇನೆ, ಯಾವತ್ತೂ ಅದನ್ನು ಕೆಳಗೆ ಬೀಳಿಗೆ ಬಿಡೋಲ್ಲ ಅಂತ ಗೋವರ್ಧನ
ಅದನ್ನು ತಾನು ರಕ್ಷಣೆಯನ್ನು ಮಾಡಿದ್ದಾನೆ. 7 ದಿನಗಳ ಕಾಲ ನಿರಂತರವಾಗಿ ಮಳೆ ಸುರಿಸಿದ್ರು ಕೂಡ ಏನು ಮಾಡಲಿಕ್ಕಾಗಿಲ್ಲ ಇಂದ್ರನಿಗೆ. ನಾವು ಹೇಳಿದವಲ್ಲ, ನಾನು ರೋಮ ಸಮೇತದಲ್ಲಿ ಅಲುಗಾಡಿಸ್ಲಿಕ್ಕಾಗಲ್ಲ ಅಂತ. ಇಂದ್ರನ ವಿಷಯದಲ್ಲಿ ಇದು ಸತ್ಯವಾಗಿದೆ. ದನ ಕಾಯುವವರ ರೋಮ ಅಲುಗಾಡಿಸ್ಲಿಕ್ಕಾಗಲಿಲ್ಲ, ಉಳಿದವ್ರ ಕತೆ ಹೋಗುತ್ತೆ. ಕಾರಣ ಏನೆಂದರೆ ಕೃಷ್ಣ ರಕ್ಷಣೆ. ಇದೊಂದು ವಿಶೇಷವಾದ ಸಂದರ್ಭ. ಯಾಕಂದರೆ ಇಲ್ಲಿವರೆಗೆ ಉಪಟಳವನ್ನು ಕೊಡ್ತಾ ಇದ್ದದ್ದು ದೈತ್ಯರು, ರಾಕ್ಷಸರು. ಆದರೆ ಇಲ್ಲಿ ದೇವತೆಗಳ ಒಡೆಯನಾದ ಇಂದ್ರನೇ ಉಪದ್ರ ಕೊಡ್ಲಿಕ್ಕೆ ಬಂದರು. ಹಾಗಿದ್ರೂ ಕೂಡ ಕೃಷ್ಣ ಸ್ಪಷ್ಟವಾಗಿ ತಿಳಿಸಿಕೊಟ್ಟ, ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ. ಯಾವ ದೈತ್ಯ ರಾಕ್ಷಸ ಅಲ್ಲ, ದೇವತೆ ಬಂದರೂ ನನ್ನ ಭಕ್ತರಿಗೆ ಏನು ಮಾಡಲಿಕ್ಕಾಗಲ್ಲ. ನನ್ನ ಭಕ್ತರನ್ನ ನಾನು ಯಾವತ್ತೂ ಬಿಡದೆ ರಕ್ಷಣೆ ಮಾಡ್ತೇನೆ. ನೋಡಿ, ಇದು ಇಲ್ಲಿ ತಿಳಿಸ್ತಾ ಇರೋದು. ಈ ಕಾರಣದಿಂದಲೇ ವಾದಿರಾಜರು ಕೃಷ್ಣನನ್ನು ಪ್ರಾರ್ಥನೆ ಮಾಡಬೇಕಾದ್ರೆ ಪಾಲಯ ಚ್ಯುತ ಪಾಲಯ ಗೀತ ಪಾಲಯ ಕಮಲಾಲಯ ಲೀಲಯ ಧೃತ ಬೋಧರ ಅಂಬುರು ಗೋದರ ಸ್ವಜನೋದರ. ಇದನ್ನೇ ನೆನಪು ಮಾಡ್ಕೊಳ್ತಾರೆ. ಕೃಷ್ಣ ನನ್ನನ್ನು ರಕ್ಷಣೆ ಮಾಡಿ. ಹೇಗೆ ಅಂತ ಹೇಳಿದ್ರೆ, ಅವತ್ತು ಬೆಟ್ಟವನ್ನು ಎತ್ತಿ ಹಿಡಿದು ನೀನು ರಕ್ಷಣೆ ಮಾಡಬೇಕು. ಲೀಲಯ ಧೃತ ಬೋಧರ, ಲೀಲಾಜಾಲವಾಗಿ ಬೆಟ್ಟವನ್ನು ಎತ್ತಿ ಹಿಡಿದು ಗೋಪಾಲಕರನ್ನ ರಕ್ಷಣೆ ಮಾಡಿದಾಗ ನನ್ನನ್ನು ರಕ್ಷಣೆ ಮಾಡು ಕೃಷ್ಣ. ಯಾಕಂತ ಹೇಳಿದ್ರೆ ಗೋಪಾಲಕರು ಇಲ್ಲಿ ಅಂತೂ ಇಂದ್ರ ಬಂದ್ರೆ ಇಂದ್ರನಿಗೆ ಏನು ಮಾಡಲಿಕ್ಕಾಗಲ್ಲ. ಅಂದ್ರೆ ದೇವರು ಆ ರೀತಿ, ಅದೇ ಧನವ ಸಂರಕ್ಷಿಸುವ ಪಡಿತಾನುಣದೆ ಮತ್ತೊಬ್ಬರಿಗೆ ಕೊಡದನು ದಿನದಿ ನೋಡುತ್ತ ಸುಖಿಸುವಂದರಿ ಲಘುಮಿ ವಲ್ಲವನು ಪ್ರಣತರನು ಕಾಯ್ದಿಗನು ನಿಷ್ಕಮನದಿ ನಿತ್ಯಾನಂದಮಯ. ನೋಡಿ, ಇದನ್ನೇ ಜಗನ್ನಾಥದಾಸರ ಏಕತಾಮೃತದಾರದಲ್ಲಿ ಹೇಳು. ಪಣವ ಸಂರಕ್ಷಿಸುವ ಪಣಿ, ಧನವ ಸಂರಕ್ಷಿಸುವ ಪಣಿ. ಹಾವು ನಿಧಿಯನ್ನು ಕಾಪಾಡುತ್ತದೆ ಅಂತ ಹೇಳೋದು ಪ್ರಸಿದ್ಧ. ಆ ನಿಧಿಯನ್ನ ಇನ್ನೊಬ್ಬರಿಗೆ ಮುಟ್ಲಿಕ್ಕೂ ಬಿಡೋದು, ತಾನು ಏನು ಮಾಡೋದು. ನೋಡಿ, ಆ ರೀತಿಯಿಂದ ದೇವರು ನಮ್ಮನ್ನು ರಕ್ಷಣೆ ಮಾಡಿ, ತಾನು ನಮಗೆ ಯಾವತ್ತೂ ಕೆಟ್ಟದ್ದನ್ನು ಮಾಡೋಲ್ಲ, ಇನ್ನೊಬ್ರು ಕೆಟ್ಟದ್ದು ಮಾಡಲಿಕ್ಕೂ ಬಿಡೋಲ್ಲ. ಅದರಿಂದಾಗಿ ಆಶ್ರಯಿಸಿದ್ರೆ ಕೃಷ್ಣನನ್ನೇ ಆಶ್ರಯಿಸಬೇಕು. ಯಾಕಂದ್ರೆ ಯಾರು ಕೃಷ್ಣನನ್ನು ಆಶ್ರಯಿಸ್ತಾರೆ ಅವರಿಗೆ ಯಾವತ್ತಿಗೂ ಸೋಲಿಲ್ಲ, ಯಾವತ್ತಿಗೂ ಸೋಲಿಲ್ಲ. ಮತ್ತೆ ಗೆಲುವೆ, ಯಾವತ್ತೂ ಗೆಲುವೆ. ನವಾಸುದೇವ ಭಕ್ತಾನ ಅಶುಭಂ ವಿದ್ಯತೆ ಕ್ವಚಿತ್, ಯಾವತ್ತೂ ಕೂಡ ಇಲ್ಲ. ಅದನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಇಂದ್ರನಿಗೆ ಏನೂ ಮಾಡಲಿಕ್ಕಾಗಲಿಲ್ಲ. 7 ದಿನಗಳ ಕಾಲ ಮಳೆಯನ್ನು ಸುರಿಸಿ ಕಡೆಗೆ ಸೋತು ವಾಪಸ್ ಹೊರಟದ. ಎಲ್ಲ ಕಡೆ ನೀಲಾಕಾಶ ಆಗಿ ಮತ್ತೆ ಬಿಸಿಲು ಬಂತಂತೆ. ಎಲ್ಲ ಗೋಪಾಲಕರು ಹೇಳ್ತಾರೆ, ಕೃಷ್ಣ ಮತ್ತೆ ಬೆಳಕಾಯಿತು, ಹೊರಗೆ ಬರ್ತೇವೆ, ಎಲ್ಲ ನಿಮ್ಮ ಜಾಗಕ್ಕೆ ಹೋಗಿ ಅಂತ ಹೇಳಿ ಮತ್ತೆ ಆ ಗೋವರ್ಧನ ಪರ್ವತವನ್ನು ಅದರ ಜಾಗದಲ್ಲೇ ಇಟ್ಟ ಕೃಷ್ಣ. ರುಕ್ಮಿಣಿ ಶಿವಜಯದಲ್ಲಿ ವಾದಿರಾಜರು ಬಹಳ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಮಳೆ ನಿಂತಿದೆಯಂತೆ, ಆದ್ರೂ ನೀರು ಬರ್ತಾ ಇದೆ. ಕೃಷ್ಣ ಮಳೆಯ ನೀರಲ್ಲ, ನೀರು ಬರ್ತಾ ಇದೆ. ಎಲ್ಲಿ? ಎಲ್ಲ ದೇವತೆಗಳ ಕಣ್ಣಲ್ಲಿ ಕಣ್ಣೀರು, ಆನಂದ ಬಾಷ್ಪ. ಭಗವಂತ ಯಾವ ರೀತಿ ಭಕ್ತರನ್ನು ಕಾಪಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಹೇಳ್ತಾರೆ ಕೃಷ್ಣ ಫಳ 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 ಕಾಣಿಸ್ತಾ ಇದೆ, ಮಿಂಚು ಹುಡುಗಳು ಕಾಣಿಸ್ತಾ ಇದೆಯಾ? ಮಿಂಚಲ್ಲ. ಮತ್ತೆ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ತನ್ನ ಭಕ್ತರನ್ನ ರಕ್ಷಣೆ ಮಾಡಿದ ಖುಷಿಯಿಂದ ಅಪ್ಸರಾಸ್ತ್ರೀಯರು ನರ್ತನವನ್ನು ಮಾಡ್ತಾ ಇದ್ದಾರೆ. ಅವರು ತೊಟ್ಟಿರುವ ವಸ್ತ್ರದಲ್ಲಿ ಈ ಎಲ್ಲ ಇದು ಮಿನಿ ಮಿಂಚುತ್ತಾ ಇರುವಂತಹ ಎಲ್ಲ ಮಣಿಗಳಿದೆಯಂತೆ. ಆ ಮಣಿಗಳ ಕಾಂತಿ ಫಡ 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 ಮಿಂಚುತ್ತಾ ಇದೆ, ಮಿಂಚಿನಾಗಿ ಕಾಣಿಸ್ತಾ ಇದೆ. ಹೀಗೆ ಗಂಧರ್ವರು ಆಡ್ತಾ ಇದ್ದಾರೆ ಕೃಷ್ಣನ ಇಂತಹ ಲೀಲೆಯನ್ನು ಕಂಡು. ಆದರೆ ಸೋತು ಹೋದಂತಹ ಇಂದ್ರ ಮಾತ್ರ ಅಹಂಕಾರ ಇಳಿದೋಯ್ತು. ಅಹಂಕಾರ ಇಳಿದೋದ್ಮೇಲೆ ತಾನು ಮತ್ತೆ ಕೃಷ್ಣನಿಗೆ ಏಕಾಂತದಲ್ಲಿ ಸಿಕ್ಕಿದ್ದಾನೆ. ನೋಡಿ, ಎಲ್ಲವೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವತ್ತು ನೀವು ಹೋದರೆ ಆ ಗೋವರ್ಧನ ಪರ್ವತ ಏನಿದೆ, ಗೋವರ್ಧನ ಪರ್ವತದಲ್ಲಿ ಜಾಗವನ್ನು ಐರಾವತವನ್ನು ನಿಂತದ್ದು ಎಲ್ಲ ಜಾಗವನ್ನು ತೋರಿಸ್ತಾರೆ. ತಾನು ಐರಾವತವನ್ನು ಏರಿ ಬಂದ, ಅಲ್ಲಿಂದ ಕೆಳಗಿಳಿದು ಕೃಷ್ಣನ ಹತ್ರ ಬರ್ತಾನೆ. ಕೃಷ್ಣನ ಹತ್ರ ಬಂದು ಕೃಷ್ಣನಿಗೆ ನಮಸ್ಕಾರವನ್ನು ಮಾಡ್ತಾನೆ. ನಮಸ್ಕಾರ ಮಾಡಿ, ಕೃಷ್ಣ ನನ್ನಿಂದ ತಪ್ಪಾಯಿತು, ನನ್ನನ್ನು ಕ್ಷಮಿಸಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಯಾವತ್ತು ನನ್ನ ಭಕ್ತರಾದವರು ಈ ರೀತಿ ಅಪರಾಧ ಮಾಡಬಾರದು, ಈ ರೀತಿ ಅಪರಾಧವನ್ನು ಮಾಡಿದರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ಮಾಡ್ತೇನೆ ಅಂತ ಹೇಳ್ತಾನೆ. ಯಾವತ್ತೂ ಕೂಡ ಕೃಷ್ಣ ಅದನ್ನು ಹೇಳ್ತಾನೆ,
ಮಮೈಶ್ವರ್ಯ ಶ್ರೀಮದಾಂತಹ ದಂಡಪಾಣಿನ ಪಶ್ಯತಿ ತಂ ಭ್ರಂಶಯಾನ ಸಂಬಂಧ್ಯ ಯಸ್ಯ ಚೇಚ್ಛಾಂ ಅನುಗ್ರಹ. ಯಾವತ್ತು ಯಾವ ವ್ಯಕ್ತಿ ದುಡ್ಡನ್ನು ಹೊಂದಿರ್ತಾನೆ, ಐಶ್ವರ್ಯವನ್ನು ಪಡಿತಾನೆ, ಅವನಿಗೆ ಸಾಮಾನ್ಯವಾಗಿ ನಾನು ಕಾಣಲ್ಲ. ಯಾಕಂತ ಹೇಳಿದ್ರೆ ಆ ಐಶ್ವರ್ಯದ ಮದದಿಂದಾಗಿ ಎಲ್ಲಿದ್ದಾನೆ, ದೇವರು ಯಾಕೆ ಬೇಕು, ದೇವರ ಅವಶ್ಯಕತೆ ಯಾಕಿದೆ ಅಂತ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಅದಕ್ಕೆ ತಮ್ಮ ಭ್ರಂಶಯಾನ ಸಂಪತ್ಯ, ನಾನು ಯಾರಿಗೆ ಅನುಗ್ರಹ ಮಾಡಬೇಕು ಇಚ್ಛಿಸ್ತೇನೆ ಮೊದಲು ಅವನ ಸಂಪತ್ತನ್ನು ನಾನು ತೆಗಿತೇನೆ ಅಂತ. ಸಂಪತ್ತು ತೆಗಿತೇನೆ, ಅವಮಾನ ಮಾಡಿಸ್ತೇನೆ. ಯಾಕಂದರೆ ಹಾಗಾದಾಗ ನನ್ನ ಹತ್ರ ಬರ್ತಾನೆ. ಅದಕ್ಕಾಗಿ ಜೀವನದಲ್ಲಿ ಕೆಟ್ಟದಾಗ್ತಾ ಇದೆ, ಎಲ್ಲ ಕಳ್ಕೊಳ್ತಾ ಇದ್ದೇವೆ, ಬೇಜಾರು ಮಾಡ್ಕೊಳ್ಳಿಕ್ಕಿಲ್ಲ. ದೇವರು ಬೇಕು ಅಂತಾರೆ ಮಾಡ್ತಾ ಇದ್ದಾನೆ, ತನ್ನ ಹತ್ರ ಕಲಿಸ್ಕೊಳ್ಳಿಕ್ಕೋಸ್ಕರ ಮಾಡ್ತಾ ಇದ್ದಾನೆ, ಈ ರೀತಿ ತಿಳಿಬೇಕಾಗುತ್ತೆ. ಈ ರೀತಿ ಹೇಳಿ ಆ ಇಂದ್ರನನ್ನು ಕಳಿಸಿಕೊಡ್ತಾನೆ. ಇಂದ್ರನಾದರೂ ಈ ರೀತಿ ಕೃಷ್ಣನಿಗೆ ಸ್ತೋತ್ರವನ್ನು ಮಾಡಿ ತಾನು ಅಲ್ಲಿಂದ ಹೋಗ್ತಾನೆ. ಸುರಭಿ ಅಂದರೆ ಆ ಎಲ್ಲ ಗೋವುಗಳ ತಾಯಿ ಸುರಭಿ ತಾನು ಬರ್ತಾಳಂತೆ. ಬಂದು ಕೃಷ್ಣನ ಸ್ತೋತ್ರ ಮಾಡ್ತಾಳಂತೆ. ತ್ವನ್ನಪ್ಪರಮಗಂ ದೈವಂ ತ್ವನ್ನ ಇಂದ್ರೋ ಜಗತ್ತದೇ ಭವ ಭಯ ಭವಾಯ ಭವ ಗೋವಿಂದ ಗೋವಿಪ್ರ ದೇವಾನಾಂ ತೇಜಸಾ ಭವ. ಕೃಷ್ಣ, ನೀನೇ ನಮ್ಮ ದೊಡ್ಡ ದೇವರು, ನಿನ್ನನ್ನೇ ನಾವು ಸರ್ವೋತ್ತಮ ಅಂತ ಆರಾಧನೆಯನ್ನು ಮಾಡಿದ್ದೇವೆ, ನೀನು ನಮ್ಮನ್ನು ರಕ್ಷಣೆ ಮಾಡುವಂಥವನಾಗು ಅಂತ ಹೇಳಿ ತಾವು ಆ ಇದರ ಸ್ವರ್ಗಲೋಕದ ಗಂಗೆಯನ್ನು ತಂದು ಕೃಷ್ಣನಿಗೆ ಅಭಿಷೇಕವನ್ನು ಮಾಡಿದರು. ಗೋವಿಂದ ಅಂತ ಕೃಷ್ಣನನ್ನು ಹೊಗಳಿದ್ದಾಳೆ. ಹೀಗೆ ಸುರಭಿ ಅಭಿಷೇಕವನ್ನು ಮಾಡಿ, ಅಂದರೆ ಎಲ್ಲ ಋಷಿಮುನಿಗಳ ಮೂಲಕ ಕೃಷ್ಣನನ್ನು ಸ್ತೋತ್ರ ಮಾಡಿದರು. ಹೀಗೆ ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತುವ ಮೂಲಕ ತನ್ನ ಭಕ್ತರ ಸಂರಕ್ಷಣೆಯನ್ನು ಚೆನ್ನಾಗಿ ತೋರಿಸಿಕೊಟ್ಟಾರೆ. ಮುಂದೆ ಇನ್ನೊಂದು ಶರದೃತು. ಆ ಶರದೃತುವಿನಲ್ಲಿ ನಡೆದಂತಹ ಒಂದು ಘಟನೆಯನ್ನು ಉಲ್ಲೇಖ ಮಾಡ್ಕೊಂಡು ಹೋಗ್ತಾರೆ. ಗೋಪಿಗೆಗೆ ಮುಂತಾದವುಗಳು ಬರುವಂಥದ್ದು. ಅದಕ್ಕಿಂತ ಮುಂಚಿತವಾಗಿ ಇನ್ನೊಂದು ಕಥೆಯನ್ನು ಹೇಳ್ತಾರೆ. ಒಮ್ಮೆ ಒಂದು ಏಕಾದಶಿ ವ್ರತ. ಆ ಏಕಾದಶಿ ವ್ರತವನ್ನು ನಂದಗೋಪ ಮಾಡಿದ್ದಾರೆ. ಯಾಕಂದರೆ ವೈಷ್ಣವರು ಅಂತ ಹೇಳಿದರೆ, ವಿಷ್ಣುವಿನ ಭಕ್ತರು ಅಂತ ಹೇಳಿದರೆ ಮುಖ್ಯ ಲಕ್ಷಣ ಏಕಾದಶಿ ವ್ರತ. ಏಕಾದಶಿಯ ಉಪವಾಸವನ್ನು ಯಾರು ಮಾಡುವುದಿಲ್ಲ ಅವರು ಭಗವಂತನ ಭಕ್ತರಲ್ಲ. ಅದಕ್ಕಾಗಿ ಎಲ್ಲ ಗೋಪಾಲಕರು ಮಾಡ್ತಾ ಇದ್ರು ಏಕಾದಶಿ ಉಪವಾಸವನ್ನು. ನಂದಗೋಪುರ ಮಾಡಿದ್ದಾನೆ. ದ್ವಾದಶಿಯ ದಿನ ಬಹಳ ಬೇಗನೆ ಸ್ನಾನ ಮಾಡಲಿಕ್ಕೆ ಹೋಗಿದ್ದಾನೆ. ಏಕಾದಶಿ ಉಪವಾಸ ಮಾಡುವುದು ಮುಖ್ಯ, ಹೌದು. ದ್ವಾದಶಿ ದಿನ ಪಾಲನೆ ಮಾಡುವುದು ಅಷ್ಟೇ ಮುಖ್ಯ. ಆದರೆ ದ್ವಾದಶಿ ಪಾಲನೆ ಅಂತೇಳಿ ಸ್ನಾನ ಮಾಡಬೇಕು, ಬಹಳ ಬೇಗ ಸ್ನಾನ ಮಾಡಲಿಕ್ಕಿಲ್ಲ ಅಂತ ಹೇಳ್ತಾರೆ. ಕಡೆ ಪಕ್ಷ ಕಡೆ ಯಾಮ ಮಾತ್ರ ಆಗಬೇಕು. ಕಡೆ ಯಾಮಕ್ಕಿಂತ ಮೊದಲು ಸ್ನಾನ ಮಾಡಬಾರದು. ಅಂದರೆ ಬೆಳಗ್ಗೆ 1:30 ಗಂಟೆಗೆ ಸ್ನಾನ ಮಾಡುವುದು, ಅಂದರೆ ಮಧ್ಯರಾತ್ರಿ 1:30 ಗಂಟೆಗೆ 2 ಗಂಟೆಗೆ ಸ್ನಾನ ಮಾಡುವುದು, ಇದು ಮಾಡಬೇಕು. ಯಾಕಂದರೆ ಅದು ಅತ್ಯಂತ ಘೋರವಾದ ರಾತ್ರಿ. ಅಲ್ಲಿ ಏನು ಮಾಡಿದರೂ ಕೂಡ ಅದು ದೂತ ಪ್ರೇತ ಪಿಶಾಚಿಗಳಿಗೆ ತಿಳ್ಕೊಳ್ತದೆ, ಸೇರ್ತದೆ. ಅದರಿಂದಾಗಿ ಕಡೆಯ ಯಾವ ಮಾತ್ರ ಆಗಬೇಕು, 3-3:30 ಗಂಟೆ ಮೇಲಾದರೂ ಆಗಬೇಕು. ಇವನು ಅದಕ್ಕಿಂತ ಮುಂಚೆ ಹೋಗ್ಬಿಟ್ಟಿದ್ದಾನೆ ಸ್ನಾನ ಮಾಡಲಿಕ್ಕೆ. ಯಾಕಂದರೆ ಏಕಾದಶಿ ತುಂಬ ಕಷ್ಟ ಆಗಿದ್ದಂತ ಆಗಬೇಕು. ಸ್ನಾನ ಮಾಡಲಿಕ್ಕೆ ನೀರಿಗೆ ಇಳಿದಾಗ ವರುಣನ ದೂತರು ಎಳ್ಕೊಂಡು, ವರುಣನ ದೂತರು ಸೀದಾ ವರುಣಲೋಕಕ್ಕೆ ಇವನ್ನ ಎಳ್ಕೊಂಡು ಹೋಗಿದ್ದಾರೆ. ಈ ಕಡೆ ಏನಾದರೂ ನೋಡ್ತಾರೆ, ಎಷ್ಟೊತ್ತಾದರೂ ನಂದಗೋಪ ಬರಲೇ ಇಲ್ಲ. ಏನೇ ಸಂಕಟ ಬಂದರೂ ಕೃಷ್ಣ ಇದ್ದಾನೆ. ಗೋಪಿಕಾ ಸ್ತ್ರೀಯರಿಗೆ, ಎಲ್ಲ ಗೋಪಾಲಕರಿಗೆ ಯೋಚನೆಯೇ ಇಲ್ಲ. ಏನೇ ಬಂದರೂ ಕೃಷ್ಣ ಇದ್ದಾನೆ. ಕೃಷ್ಣನ ಹತ್ರ ಬಂದಿಲ್ಲ, ಕೃಷ್ಣ ಕಾಣಿಸ್ತಾ ಇಲ್ಲ, ನಂದಗೋಪ ಕಾಣಿಸ್ತಾ ಇಲ್ಲ. ಕೃಷ್ಣ ಕೂಡಲೇ ನೋಡ್ತಾನೆ, ಕೃಷ್ಣನ ಇವರು ಹೋಗಿದ್ದಾನೆ, ನಂದಗೋಪ ವರುಣಲೋಕಕ್ಕೆ ಹೋಗಿದ್ದಾನೆ ಅಂತ ಕೃಷ್ಣ ವರುಣಲೋಕಕ್ಕೆ ಬರ್ತಾನೆ. ವರುಣಲೋಕಕ್ಕೆ ಹೋದರೆ ಅಲ್ಲಿ ವರುಣ ಕೃಷ್ಣ ಬಂದು ಕೂಡಲೇ ಸ್ವಾಗತವನ್ನು ಮಾಡ್ತಾನೆ. ಕೃಷ್ಣನಿಗೆ ಪೂಜೆಯನ್ನೆಲ್ಲ ಮಾಡಿ, ಕೃಷ್ಣ ಯಾಕೋಸ್ಕರ ಬಂದಿದೆಯಾ ನೋಡು, ನನ್ನ ತಂದೆಯನ್ನು ನೀನು ಕರ್ಕೊಂಡ್ಬಂದಿದ್ದೆ ನಂದಗೋಪನನ್ನು, ಅವನನ್ನು ವಾಪಸ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ. ಆಯಿತು ಅಂತ ಸಂತೋಷದಿಂದ ವರುಣ ಕಳಿಸಿಕೊಟ್ಟ ನಂದಗೋಪನನ್ನು. ನಂದಗೋಪ ತಾನು ಬತ್ತ ಬಂದವನೇ ಎಲ್ಲ ಗೋಪಾಲಕರಿಗೆ ಹೇಳ್ತಾನಂತೆ, ಹೇ, ನಾನು ಎಲ್ಲಿಗೆ ಹೋಗಬಲ್ಲ ಗೊತ್ತಿಲ್ಲ, ವರುಣಲೋಕಕ್ಕೆ ಬಂದೆ. ಅಲ್ಲಿ ವರುಣನನ್ನು ನಾನು ನೋಡಿದೆ. ಈ ರೀತಿ ಎಲ್ಲ ತನ್ನವರಿಗೆಲ್ಲ ಹೇಳಿದಾಗ ಎಲ್ಲ ಗೋಪಾಲಕರು, ಹೌದಾ, ಕೃಷ್ಣನಿಂದ ನಾವು ಏನೇನು ಬೇಕಾದರೂ ನೋಡ್ಬೋದಾ ಅಂತ ಹೇಳಿ ಕೃಷ್ಣನ ಹತ್ರ ಬಂದು ಆ ಎಲ್ಲ ಗೋಪಾಲಕರು ಒಂದು ಆಸೆಯನ್ನು ತೊಡ್ಕೊಂಡಿದ್ದಾರಂತೆ. ಅಂದರೆ ಕೃಷ್ಣ, ನಮಗೆ ನಿನ್ನ ಮೋಕ್ಷ ಲೋಕವನ್ನು ತೋರಿಸ್ತೀಯಾ, ವೈಕುಂಠ ಲೋಕವನ್ನು ತೋರಿಸ್ತೀಯಾ ಅಂತ ಕೇಳಿದ್ದಾರಂತೆ. ವಾಸ್ತವಿಕವಾಗಿ ಇದನ್ನು ತೋರಿಸಲಿಕ್ಕೆ ಅಸಾಧ್ಯವಾದದ್ದು ವೈಕುಂಠ ಲೋಕವನ್ನು, ಭಗವಂತನ ಲೋಕವನ್ನು. ಯಾಕಂದರೆ ಅದು ಮನಸ್ಸಿಗೂ ನಿಲುಕದೇ ಇರುವಂಥದ್ದು. ಅದನ್ನು ತೋರಿಸುತ್ತಾದರೆ ಹಾಗೆ. ಆದರೆ ಭಗವಂತ ಎಂಥ ನಮ್ಮ ಮನಸ್ಸಿಗೆ ಯೋಚನೆ ಮಾಡಲಿಕ್ಕೆ ಸಾಧ್ಯವಾಗದ್ದನ್ನು ಮಾಡಿ ತೋರಿಸುವುದು ಕೃಷ್ಣ.
ಭಕ್ತರು ಏನು ಕೇಳಿದ್ರೆ ಇಲ್ಲ ಅಂತ ಹೇಳೋದು. ಕೃಷ್ಣಾವತಾರದ ವೈಶಿಷ್ಟ್ಯ ಯಾವ್ಯಾವ ರೀತಿಯಿಂದ ಕೃಷ್ಣನ ಹತ್ರ ಬಂದು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ ಅಂತಿಲ್ಲ, ಎಲ್ಲವನ್ನು ಪೂರಣೆ ಮಾಡುವುದು ಕೃಷ್ಣ. ಆಯ್ತು ಅಂತ ಹೇಳಿ, ಆಯ್ತು ನಿಮಗೆ ನನ್ನ ಲೋಕವನ್ನು ನೋಡಬೇಕಾ, ವೈಕುಂಠ ಲೋಕವನ್ನು ನೋಡಬೇಕಾ, ಹೋಗಿ ಯಮುನಾ ನೀರಿನಲ್ಲಿ ಮುಳುಗಿ ಅಂತೇಳಿ ಎಲ್ಲರೂ ಯಮುನಾ ನದಿಯಲ್ಲಿ ಮುಳುಗಿ ಕಣ್ಣು ಬಿಟ್ಟು ನೋಡ್ತಾರಂತೆ. ಯಾವುದು ಮನಸ್ಸಿಗೂ ಮಾತಿಗೂ ನಿಲುಕದ ಲೋಕ ಇದು, ಯೋಚನೆ ಮಾಡಲಿಕ್ಕೂ ಸಾಧ್ಯ ಇಲ್ವೋ ಅಂತಹ ವೈಕುಂಠ ಲೋಕವನ್ನು ಭಗವಂತ ತೋರಿಸ್ತಾ ಇದ್ದಾನೆ. ಇದನ್ನು ವರ್ಣನೆ ಮಾಡ್ತಾ ಶುಕಾಚಾರ್ಯರು ಹೇಳ್ತಾರೆ, ಭಗವಂತನನ್ನು ನಂಬಿದರೆ ಯಾವುದು ತಾನೇ ಅಸಾಧ್ಯ, ಭಗವಂತನಿಗೆ ಅಸಾಧ್ಯವಾದದ್ದೊಂದು ಇಲ್ಲವೇ ಇಲ್ಲ, ಎಲ್ಲವನ್ನ ಕರುಣಿಸ್ತಾನೆ. ಇದೇ ಕೃಷ್ಣನಲ್ಲಿ ಮಾಡುವ ಭಕ್ತಿಯ ವೈಶಿಷ್ಟ್ಯ ಅಂತ ತಿಳಿಸ್ಕೊಡುವುದು. ಮುಂದೆ ಕೃಷ್ಣ ಶರದೃತುವಿನಲ್ಲಿ ಎಲ್ಲ ಗೋಪಿಕಾಸ್ತ್ರೀಯರೊಂದಿಗೆ ರಾಸಕ್ರೀಡೆಯನ್ನು ನಡೆಸಿದಂತಹ ಕಥೆಯನ್ನು ತಿಳಿಸ್ಕೊಂಡು ಹೋಗ್ತಾರೆ. ಆ ನಂತರ ಕಂಸನ ಸಂಹಾರ ಮುಂತಾದ ಎಲ್ಲ ಕಥೆಗಳು, ಅದನ್ನು ಮತ್ತೆ 2.5 ಗಂಟೆಗೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಕೃಷ್ಣನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣ.